ಕನ್ಸ್ಟ್ರಕ್ಷನ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ನಮ್ಮ ಕನ್ಸ್ಟ್ರಕ್ಷನ್ ಸೇಫ್ಟಿ ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಸೊ ಕನ್ಸ್ಟ್ರಕ್ಷನ್ ಸೇಫ್ಟಿನೇ ಬಹಳ ಮುಖ್ಯ. ಸೇಫ್ಟಿ ಪ್ರಿಕಾಷನ್ಸ್, ಕನ್ಸ್ಟ್ರಕ್ಷನ್ ಸೇಫ್ಟಿ ಯಾಕೆ ಅಂತಂದ್ರೆ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಕೊಂಡು ಬಂದ್ವಿ. ಸೊ ಅದ್ರ ಬಗ್ಗೆ ಪ್ರಿಕಾಷನ್ಸ್ ಯಾಕೆ ತಗೋಬೇಕು ಸೇಫ್ಟಿ ಆಸ್ಪೆಕ್ಟ್ಸ್ ಅಲ್ಲಿ? ಹಂಗಾದ್ರೆ ಸೊ ಮೇಜರ್ ಏರಿಯಾಸ್ ಯಾವ್ದನ್ನ ನಾವು ಐಡೆಂಟಿಫೈ ಮಾಡಿದ್ವಿ ಕನ್ಸ್ಟ್ರಕ್ಷನ್ ಅಂತಂದ್ರೆ ಓವರ್ ಆಲ್ ಕನ್ಸ್ಟ್ರಕ್ಷನ್. ಸಪೋಸ್ ಇಫ್ ಯು ಟೇಕ್ ಸೊ ವಿ ಹ್ಯಾವ್ ಥೌಸಂಡ್ಸ್ ಆಫ್ ಆಕ್ಟಿವಿಟೀಸ್ ಇನ್ ಅ ಕನ್ಸ್ಟ್ರಕ್ಷನ್. ಸೊ 1000 ಆಕ್ಟಿವಿಟಿ ಇದೆ ಅಂತಂದ್ರೆ 1000 ಆಕ್ಟಿವಿಟಿಗೂ ಕೂಡ ಸೊ ನಾವು ಪ್ರೊಸೀಜರ್ಸ್ ಬರೆಯಕ್ಕಾಗಲ್ಲ, ಸೇಫ್ಟಿ ಪ್ರೊಸೀಜರ್ಸ್. ಸಮ್ ಆಫ್ ದಿ ಆಕ್ಟಿವಿಟೀಸ್ ಆರ್ ನಾಟ್ riskful, so they are safe. Some of the activities are, for example, ground floor alli brick work construct ಮಾಡಬೇಕು up to 1 meter level. ಅದು ರಿಸ್ಕ್ ಇದೆಯಾ? ನೋ ರಿಸ್ಕ್. ಸೊ ಅದೇ 1 meter above the lintel level, suppose if you want to construct a brick wall, so there is a risk. So then we have to address the safety precautions. So ಅಲ್ಲಿ ಸ್ಕೆಫೋಲ್ಡಿಂಗ್ ಹೆಂಗಿರ್ಬೇಕು, ಸೊ ನಮ್ಗೆ ಪ್ಲಾಟ್ಫಾರ್ಮ್, ವರ್ಕಿಂಗ್ ಪ್ಲಾಟ್ಫಾರ್ಮ್ ಹೆಂಗಿರ್ಬೇಕು, ಅವನು ಸೇಫ್ಟಿ ಜಾಕೆಟ್ ಹಾಕೊಂಡಿದ್ದಾನೆ ಇಲ್ಲ, ಎಲ್ಲಾನು ಚೆಕ್ ಮಾಡ್ಬೇಕಾಗತ್ತೆ. ಅದೇ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡುವಾಗ 1 meter ಲೆವೆಲ್ ತನಕ ಅದನ್ನ ನಾವು ಬೇಕಂತಿಲ್ಲ. ಸೊ ಅದರಿಂದ ಎಲ್ಲೋ ಎಷ್ಟೇ ಆಕ್ಟಿವಿಟೀಸ್ ಇದ್ರು ಕೂಡ ನೂರಾರು ಆಕ್ಟಿವಿಟಿ ಇರ್ತದೆ ಒಂದು ಕನ್ಸ್ಟ್ರಕ್ಷನ್ ಅಂತಂದ್ರೆ. ಹಂಗಂತ ಹೇಳಿ ಎಲ್ಲಾ ಆಕ್ಟಿವಿಟಿನೂ ಸೇಫ್ ಆಗಿ ನೋಡ್ಕೋಬೇಕು ಅಂತಲ್ಲ. ಸಮ್ ಆಫ್ ದಿ ಆಕ್ಟಿವಿಟಿ ಇಂಪಾರ್ಟೆಂಟ್ ಏರಿಯಾ ಅಂದ್ರೆ ಅದರಲ್ಲಿ ಕೆಲವು ಆಕ್ಟಿವಿಟಿಗಳು ತುಂಬಾ ಡೇಂಜರಸ್ ಅಥವಾ ತುಂಬಾ ಜವಾಬ್ದಾರಿಯುತವಾಗಿ ನಾವು ನೋಡ್ಬೇಕಾಗತ್ತೆ ಅಥವಾ ನಾವು ಅದು ಕೆಲಸ ಮಾಡಿಸ್ಬೇಕಾಗತ್ತೆ ಅಂತ ಅರ್ಥ. ಸಮ್ ಆಫ್ ದಿ ಏರಿಯಾಸ್ ಆಫ್ ಕನ್ಸ್ಟ್ರಕ್ಷನ್ಸ್ ಆರ್ ಐಡೆಂಟಿಫೈಡ್ ಆಸ್ ಎ riskful or otherwise, so we will call it as a prone to risk of accident. ಸೊ ಆಕ್ಸಿಡೆಂಟ್ ಆಗುತ್ತೆ ಅಂತಲೇ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಅಂತ ಹೇಳಿ. ಸೊ ಅದರಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಮಾಡುವಾಗ ಸೊ ಸೇಫ್ಟಿ ಪ್ರಾಕ್ಟೀಸಸ್ ಮಾಡಬೇಕು. ಅದನ್ನು ವಿಲ್ ಕಾಲ್ ಇಟ್ ಆಸ್ ವಿ ಹ್ಯಾವ್ ಟು ಮ್ಯಾನೇಜ್ ದ ಸೇಫ್ಟಿ ಪ್ರಾಕ್ಟೀಸ್. ಪ್ರಾಕ್ಟೀಸಿಂಗ್ ಅಂದ್ರೆ ಇಟ್ಸ್ ನಾಟ್ ಫಾರ್ ಒನ್ ಡೇ, ಇಟ್ ಈಸ್ ಫಾರ್ ಕಂಟಿನ್ಯೂಸ್ ಪ್ರೋಸೆಸ್. ಒಂದ್ಸರಿ ಇಂಡಸ್ಟ್ರಿ ನಡೆಸ್ತಾ ಇದೀವಿ ಅಂದ್ರೆ, ಸಪೋಸ್ ಇಫ್ ಯು ಆರ್ ಡೂಯಿಂಗ್ ದ ಬಿಸ್ನೆಸ್, ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಷ್ಟೇ, ಕಾಂಟ್ರಾಕ್ಟರ್ ಅಲ್ಲದೆ ಇದ್ರು ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ನೀನ್ ಕೆಲಸ ಮಾಡ್ತಾ ಇದ್ರೆ ಇಂಜಿನಿಯರ್ ಆಗಿ, ಸೈಟ್ ಸೂಪರ್ ಇಂಜಿನಿಯರ್ ಆಗಿ ಅಥವಾ ಸೈಟ್ ಇನ್ಚಾರ್ಜ್ ಆಗಿದ್ರು ಅಷ್ಟೇ. ಸೊ ಇಬ್ಬರಿಗೂ ಜವಾಬ್ದಾರಿ ಇರುತ್ತೆ. ಸೊ ಹಾಗಾಗಿ ಸೈಟ್ ಐದರ್ ಯು ಮೇ ಬಿ ಅನ್ ಸೈಟ್ ಇಂಜಿನಿಯರ್ ಆರ್ ದ ಸೆಕ್ಷನ್ ಆಫೀಸರ್ ಇನ್ ದ PWD, or otherwise you may be a contractor in the PWD organization, in a public sector. So you have to practice the safety precautions during the construction, as construction. So ಈಗಿದ್ದಾಗ ನಾವು ಅದರಲ್ಲಿ ಮಾತಾಡ್ತಾ ಇದ್ವಿ ಪರ್ಸನಲ್ ಸೇಫ್ಟಿ ಅನ್ನೋದ್ರ ಬಗ್ಗೆ, ಕನ್ಸ್ಟ್ರಕ್ಷನ್ ಸೇಫ್ಟಿ ಬಗ್ಗೆ ಮಾತಾಡುವಾಗ ಸೊ ಪರ್ಸನಲ್ ಸೇಫ್ಟಿ ಅಂಡ್ ಆಲ್ಸೋ ವರ್ಕ್ ಸೇಫ್ಟಿ ಎರಡು ಭಾಗ ಮಾಡ್ಕೊಂಡಿದ್ವಿ. ಪರ್ಸನಲ್ ಸೇಫ್ಟಿ ಬಗ್ಗೆ ಮತ್ತೆ ವರ್ಕ್ ಸೇಫ್ಟಿ. ಪರ್ಸನಲ್ ಸೇಫ್ಟಿ ಬಗ್ಗೆ ನಿಮಗೆ ಗೊತ್ತಿದೆ, ಪರ್ಸನಲ್ ಸೇಫ್ಟಿ ತಗೊಳ್ಳಿಲ್ಲ ಅಂತ ಅಂದ್ರೆ ನಮ್ಗೆ ತೊಂದರೆ ಆಗತ್ತೆ, ಸೊ ಡಿಸಬಿಲಿಟಿ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದೀವಿ. ಸೊ ಅದ್ರ ಬಗ್ಗೆ ನಾವು ಹೆಲ್ಮೆಟ್ ಹಾಕೋಬೇಕು, ವರ್ಕ್ ಸೈಟ್ ಅಲ್ಲಿ ಇರುವಾಗ ತಲೆ ಮೇಲೆ ಏನಾದ್ರು ಬಿದ್ರೆ ನಮ್ಗೆ ತಲೆಗೆ ಏನು ಏಟಾಗಬಾರ್ದು ಅನ್ನೋ ಕಾರಣಕ್ಕೆ, ಅಥವಾ ಕಣ್ಣಿಗೆ ಏನು ತೊಂದರೆ ಆಗ್ಬಾರ್ದು ಹೆಚ್ಚಿನ ಬೆಳಕಿಂದ, ಅಥವಾ ವೆಲ್ಡಿಂಗ್ ಮಾಡ್ತಾ ಇರ್ತೀವಿ ಅಂತದ್ರಿಂದ ಕಣ್ಣಿಗೆ ಏನಾದ್ರು ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಗಾಗಲ್ಸ್ ಹಾಕೋಬೇಕಾಗತ್ತೆ, ಗ್ಲಾಸ್ ಹಾಕೋಬೇಕಾಗತ್ತೆ, ಗ್ಲೌಸ್ ಹಾಕೋಬೇಕಾಗತ್ತೆ ಕೈಗೆ, ಸೊ ಸೇಫ್ಟಿ ಜಾಕೆಟ್ಸ್ ಹಾಕೋಬೇಕಾಗತ್ತೆ, ಸೊ ಮತ್ತೆ ಶೂಸ್ ಹಾಕೋಬೇಕಾಗತ್ತೆ, ಟೈಟ್ ಕ್ಲಾತ್ಸ್ ಹಾಕೋಬೇಕಾಗತ್ತೆ. ಈ ತರದಲ್ಲಿ ಕೆಲವೆಲ್ಲ ಪ್ರಿಕಾಷನ್ಸ್ ನ ನಾವು ತಗೋಬೇಕು ಪರ್ಸನಲ್ ಸೇಫ್ಟಿ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದೇ ತರ ವರ್ಕ್ ಸೇಫ್ಟಿ ಬಗ್ಗೆನೂ ಮಾತಾಡಿದ್ವಿ. ವರ್ಕ್ ಸೇಫ್ಟಿ ಅಂತ ಅಂದ್ರೆ ಕೆಲಸದ ಬಗ್ಗೆ. ಕೆಲಸ ಮಾಡುವಾಗ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಬರುತ್ತೆ, ಅದರಲ್ಲಿ ಕೆಲವೆಲ್ಲ ಆಕ್ಟಿವಿಟಿನ ರಿಸ್ಕ್ ಪ್ರೋನ್ ಏರಿಯಾಸ್ ಅಥವಾ ಆಕ್ಟಿವಿಟೀಸ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ವಿ. ಅಂತ ಆಕ್ಟಿವಿಟಿನ ತುಂಬಾ ಜವಾಬ್ದಾರಿಯುತವಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದನ್ನ ವಿಲ್ ಕಾಲ್ ಇಟ್ ಆಸ್ ವರ್ಕ್ ಸೇಫ್ಟಿ. ಪರ್ಸನಲ್ ಸೇಫ್ಟಿ ಬಗ್ಗೆ ಮಾತಾಡೋಗಿದೆ. ವರ್ಕ್ ಸೇಫ್ಟಿ ಬಗ್ಗೆ ಮಾತಾಡ್ತಾ ಅಂದ್ರೆ ವರ್ಕ್ ಸೇಫ್ಟಿನ ಹೇಗಿರ್ಬೇಕು, ವರ್ಕ್ ಮಾಡುವಾಗ ಆ ಒಂದು ವರ್ಕ್ ಸೇಫ್ಟಿಯಲ್ಲಿ ಏನೆಲ್ಲ ಜವಾಬ್ದಾರಿಗಳನ್ನ ವಹಿಸ್ಬೇಕು, ಆಕ್ಸಿಡೆಂಟ್ ಆಗದ ರೀತಿ ನಾವು ತಡಿಲಿಕ್ಕೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಹಾಗಿದ್ದಾಗ ನಾವು ಜನರಲಿ ಮಾತಾಡ್ದಂಗೆ ಸೊ ನಮ್ಮ ಒಂದು ಟೋಟಲ್ ಕನ್ಸ್ಟ್ರಕ್ಷನ್ ಏನಿದೆ, ಆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಪ್ರೊಸೀಜರ್ಸ್ ಅಲ್ಲಿ ನಾವು ನಮ್ಮ ಸಮ್ ಆಫ್ ದಿ ಮೇಜರ್ ಆಕ್ಟಿವಿಟೀಸ್ ಪ್ರೋನ್ ಟು ರಿಸ್ಕ್ ಆಫ್ ಆಕ್ಸಿಡೆಂಟ್ಸ್ ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡ್ಕೊಳ್ತೀವಿ, ಕೆಟಗರೈಸ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಎಕ್ಸ್ಕವೇಷನ್ ಒಂದು ಏರಿಯಾ. ಎನಿ ಎಕ್ಸ್ಕವೇಷನ್ ಫಾರ್ ದಟ್ ಮ್ಯಾಟರ್, ಐದರ್ ನಾಟ್ ಓನ್ಲಿ ಫಾರ್ ದ ಬಿಲ್ಡಿಂಗ್, ಸೊ ಎನಿ ಪ್ರಾಜೆಕ್ಟ್ ಫಾರ್ ದಟ್ ಮ್ಯಾಟರ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಎಕ್ಸ್ಕವೇಷನ್ ಪಾರ್ಟ್.
to avoid the risk. So we have to have the proper supervision anta. That is the meaning of that is, ಸೊ ಪ್ರಾಪರ್ ಸೂಪರ್ವಿಷನ್ ಇರಬೇಕು. ನಾವು ಜವಾಬ್ದಾರಿ ವಹಿಸ್ಬೇಕು ಅಂದ್ರೆ ಅರ್ಥ ಏನು, ನಮ್ಮ ಎದುರುಗಡೆನೆ ಕೆಲಸಗಳೆಲ್ಲ ನಡಿಬೇಕು, ನಾವು ನೋಡ್ಬೇಕು ಅದನ್ನ. ಸೊ ನಾವು ಅದನ್ನ ವರ್ಕರ್ಸ್ ನ ಎಂಗೇಜ್ ಮಾಡುವಾಗ, ಮಿಷನರೀಸ್ ಎಂಗೇಜ್ ಮಾಡುವಾಗ ಇಂತೆಲ್ಲ ಜವಾಬ್ದಾರಿಗಳು ತಗೋಬೇಕು ಅಂತ. ದಟ್ ಇಸ್ ದ ಮೀನಿಂಗ್, ಅದರ ಅರ್ಥ ಅದು. ಸೊ ಎಕ್ಸ್ಕವೇಷನ್ ಅಂತಂದ್ರೆ ಇದು ರಿಸ್ಕ್ ಫ್ರಮ್ ದ ರಿಸ್ಕ್ ಆಕ್ಟಿವಿಟೀಸ್, ಮೇಜರ್ ಆಕ್ಟಿವಿಟೀಸ್ ಪ್ರೋನ್ ಟು ರಿಸ್ಕ್ ಆಫ್ ಆಕ್ಟಿವಿಟಿ ಲೈಕ್ ಅರ್ತ್ ವರ್ಕ್ ಅಂತ ಅಂದ್ರೆ, ಸೊ ಅದ್ರಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಜವಾಬ್ದಾರಿ ಕಣಪ್ಪ ಅಂತ ಮನೆಯಿಂದ ಹೇಳ್ ಕಳ್ಸುವಂತದ್ದು, ಆಫೀಸ್ ಇಂದ ಹೇಳ್ ಕಳ್ಸೋದಲ್ಲ. ಬಿಕಾಸ್ ವಿ ಹ್ಯಾವ್ ಟು ಹ್ಯಾವ್ ದ ಸೂಪರ್ವಿಷನ್, ಪರ್ಸನಲ್ ಸೂಪರ್ವಿಷನ್. ನಾವೇ ಅದನ್ನ ಜವಾಬ್ದಾರಿ ವಹಿಸ್ಕೊಂಡು ಆಸ್ ಅ ಸೈಟ್ ಇಂಜಿನಿಯರ್, ಆಸ್ ಎ ಡಿಪಾರ್ಟ್ಮೆಂಟಲ್ ಇಂಜಿನಿಯರ್ ಲೈಕ್ ಸೆಕ್ಷನ್ ಆಫೀಸರ್, ಆರ್ ಯು ಮೇ ಬಿ ಅನ್ ಕಾಂಟ್ರಾಕ್ಟರ್, ಎನಿಬಡಿ. ಸೊ ಯಾರು ಕನ್ಸ್ಟ್ರಕ್ಷನ್ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಜವಾಬ್ದಾರಿ ವಹಿಸ್ಬೇಕು. ಸೂಪರ್ವೈಸರಿ ಲೆವೆಲ್ ಅಲ್ಲಿ ಯಾರಿದ್ದಾರೆ ಮೇಲ್ಮಟ್ಟದಲ್ಲಿ, ಆ ಒಂದು ಕೆಲಸದ ನೋಡ್ಕೊಳ್ಳುವಂತವ್ರು, ಕೆಲಸ ನೋಡ್ಕೊಳ್ಳುವಂತವ್ರು ಕೆಲಸದವರಿಗೆ ಹೇಳಿ ತಿಳಿಸ್ಬೇಕು, ಇಲ್ಲಪ್ಪ ಈ ತರ ನೀವು ಸೇಫ್ಟಿ ಪ್ರಿಕಾಷನ್ಸ್ ಮಾಡ್ಬೇಕು ಅಂತೇಳಿ ಜನಗಳಿಗೆ ಹೇಳ್ಬೋದು, ಇಲ್ಲ ಎಕ್ವಿಪ್ಮೆಂಟ್ಸ್ ಹೇಳ್ಬೋದು, ಇಲ್ಲ ಅಂದ್ರೆ ಬೇರೆ ಇನ್ನೇನಾದ್ರೂ ಮೆಥಡ್ಸ್ ಇದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಅದನ್ನ ಜವಾಬ್ದಾರಿ ವಹಿಸೋದು ಅಂತ ಹೇಳೋದು. ಸೊ ಹಾಗಾಗಿ ಎಕ್ಸ್ಕವೇಷನ್ ಪಾರ್ಟ್, ಡ್ರಿಲ್ಲಿಂಗ್ ಅಂಡ್ ಬ್ಲಾಸ್ಟರಿಂಗ್, ಮತ್ತೆ ಹಾರ್ಡ್ ಬಿಟ್ಯುಮಿನಸ್ ವರ್ಕ್, ಸ್ಕೆಫೋಲ್ಡಿಂಗ್, ಲ್ಯಾಡರ್ಸ್ ಅಂದ್ರೆ ಸ್ಕೆಫೋಲ್ಡಿಂಗ್ ಮೇಲೆ ಕೆಲಸ ಮಾಡುವಾಗ ಲ್ಯಾಡರ್ಸ್, ಫಾರ್ಮ್ ವರ್ಕ್ ಅಂಡ್ ಅದರ್ ಎಕ್ವಿಪ್ಮೆಂಟ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಸೊ ಫ್ಯಾಬ್ರಿಕೇಶನ್ ಅಂಡ್ ಎರೆಕ್ಷನ್, ಸೊ ಸ್ಟೋರೇಜ್, ಡೆಮಾಲಿಷನ್ ವರ್ಕ್ ಗೆ, ಮತ್ತೆ ಹ್ಯಾಂಡ್ಲಿಂಗ್ ಆಫ್ ಮೆಟೀರಿಯಲ್ಸ್, ಇಷ್ಟ್ರ ಬಗ್ಗೆ ನಾವು ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ, ನಾವು ಪ್ರಿಕಾಷನ್ಸ್ ನ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ನಾವು ಎಕ್ಸ್ಕವೇಷನ್ ಪಾರ್ಟ್, ಡ್ರಿಲ್ಲಿಂಗ್ ಅಂಡ್ ಬ್ಲಾಸ್ಟಿಂಗ್ ಮತ್ತೆ ಬಿಟ್ಯುಮಿನಸ್ ವರ್ಕ್ ಅನ್ನ ಡೀಟೇಲ್ ಆಗಿ ನಾವು ಮಾತಾಡಿದ್ವಿ. ಸೊ ಅದರಲ್ಲಿ ಜನರಲ್ ಆಗಿ ಬ್ರೀಫ್ ಮಾಡೋದಾದ್ರೆ, ಅರ್ತ್ ವರ್ಕ್ ಎಕ್ಸ್ಕವೇಷನ್ ಮಾಡುವಾಗ, ಸೊ ವರ್ಟಿಕಲ್ ಕಟ್ ಏನಿದೆ, ನಾವು ಅರ್ತ್ ವರ್ಕ್ ಎಕ್ಸ್ಕವೇಟ್ ಮಾಡುವಾಗ ವರ್ಟಿಕಲ್ ಕಟ್ ನಾವು ಆಗ್ಲೇ ನೋಡಿದಾಗೆ, ಫಾರ್ ಎಕ್ಸಾಂಪಲ್ ಯು ಟೇಕ್ ದಿಸ್ ಎಕ್ಸಾಂಪಲ್ ಆಫ್ ದಿಸ್ ಸೈಟ್. ಸೊ ಸಪೋಸ್ ವಿ ಮೇಡ್ ಅನ್ ವರ್ಟಿಕಲ್ ಕಟ್, so depth of excavation is more than 6 meters. So in this situation the side walls slides because of the various reasons. So ಹೀಗಿದ್ದಾಗ ನಮ್ಮ ಒಂದು ಏನಿದೆ ಒಂದು ಪ್ರೊಟೆಕ್ಷನ್, ಸೈಡ್ ಪ್ರೊಟೆಕ್ಷನ್ ಏನಿದೆ, ಸೈಡ್ ಪ್ರೊಟೆಕ್ಷನ್ ವರ್ಕ್ ಅನ್ನ ನಾವು ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಮಾಡಬಹುದು ಅಂತ ಹೇಳಿ ಮಾತಾಡಿದ್ವಿ. ಅದರಲ್ಲಿ ಸ್ಲೋಪ್ ಮಾಡೋದ್ರಲ್ಲಿ ಅಥವಾ ಸೈಡ್ ವಾಲ್ಸ್ ನ ಸ್ಲೋಪ್ ಮಾಡೋದ್ರಲ್ಲೂ ಪ್ರೊಟೆಕ್ಟ್ ಮಾಡಬಹುದು, ಸ್ಲೈಡಿಂಗ್ ಇಂದ ಅವಾಯ್ಡ್ ಮಾಡಬಹುದು ಬಗ್ಗೆ ಮಾತಾಡಿದ್ವಿ. ಅದರಿಂದ ಸ್ಲೈಡ್ ಸ್ಲೋಪ್ಸ್ ನ ನಾವು ಮಾಡೋದ್ರಿಂದನೂ ಕೂಡ ನಾವು ಇದನ್ನ ಯಾವುದು ಸ್ಲೈಡಿಂಗ್ ಅಥವಾ ಲ್ಯಾಂಡ್ ಸ್ಲೈಡಿಂಗ್ ಅಥವಾ ಸೈಡ್ ವಾಲ್ಸ್ ನ ಇಂದ ಬೀಳೋದ್ರಿಂದ ಆಕ್ಸಿಡೆಂಟ್ ಆಗುವಂತದ್ದನ್ನ ತಡೆಯೋ ಅಥವಾ ಅನಾಹುತ ಆಗೋದನ್ನ ತಡೆಯಬಹುದು ಅಂತ ಹೇಳಿ ಮಾತಾಡಿದ್ವಿ. ಅದೇ ತರ ಶೋರಿಂಗ್ ಬಗ್ಗೆ ಸೈಡ್ ಸಪೋರ್ಟ್ಸ್ ನ ನಾವು ಶೋರ್ ಮಾಡೋದ್ರಿಂದ ಅಥವಾ ವರ್ಟಿಕಲ್ ಅಥವಾ ಇನ್ಕ್ಲೈನ್ ಸಪೋರ್ಟ್ಸ್ ಇಂದ ಕೊಡೋದ್ರಿಂದ ನಾವು ಮಾಡಬಹುದು, ತಡಿಬಹುದು. ಬಿದ್ದೋಗೋದನ್ನ ಅಂದ್ರೆ ಮಣ್ಣು ಬೀಳೋದನ್ನ ತಡಿಬಹುದು. ಆ ಒಂದು ಟ್ರೆಂಚ್ ಅಥವಾ ಪಿಟ್ ಅಂತ ಏನ್ ಹೇಳ್ತೀವಿ, ಅದ್ರೊಳಗಡೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಅದು ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ, ಅದು ಕೆಲಸ ಮಾಡೋ ವರ್ಕರ್ ಮೇಲೆ ಮಣ್ಣು ಬೀಳ್ಬಹುದು, ಅದರಿಂದ ಅನಾಹುತಗಳಾಗ್ಬಹುದು. ಅದರಿಂದ ತಡಿಲಿಕ್ಕೆ ನಾವು ಶೋರಿಂಗ್ ಕೂಡ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದೇ ತರ ಬೆಂಚಿಂಗ್ ದ ಗ್ರೌಂಡ್ ಬೆಂಚ್ ಶೇಪ್ ಅಲ್ಲಿ ಸೀರೀಸ್ ಆಫ್ ಸ್ಟೆಪ್ಸ್ ರೂಪದಲ್ಲಿ ನಾವು ಎಕ್ಸ್ಕವೇಟ್ ಮಾಡೋದ್ರಿಂದ ಕೂಡ ಸೈಡ್ ವಾಲ್ಸ್ ಬೀಳೋದನ್ನ ತಡಿಬಹುದು. ಅದೇ ರೀತಿ ನಾವು ಶೀಲ್ಡಿಂಗ್ ದ ಟ್ರೆಂಚ್ ಯೂಸಿಂಗ್ ಟ್ರೆಂಚ್ ಬಾಕ್ಸಸ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ನಾವು ಆ ಟ್ರೆಂಚ್ ಬಾಕ್ಸಸ್ ನ ಯೂಸ್ ಮಾಡೋದ್ರಿಂದ ಕೂಡ ತಡಿಬಹುದು. ಇನ್ ಅಡಿಷನ್ ಟು ಇಟ್, ಇದೆಲ್ಲಾನು ಕೂಡ ಎಕ್ಸ್ಕವೇಷನ್ ಅಲ್ಲಿ ಪ್ರಿಕಾಷನ್ಸ್ ತಗೊಂತೀವಿ, ಆದ್ರೂ ಕೂಡ ಇದ್ರ ಜೊತೆಗೆ ನಾವು ಮತ್ತೆ ಸೊ ಸೈಡ್ ನ ಪ್ರೊಟೆಕ್ಟ್ ಮಾಡ್ಬೇಕು. ಸೊ ಮೆಟೀರಿಯಲ್ ಏನಾದ್ರೂ ಈ ಒಂದು ಪಕ್ಕದಲ್ಲಿ ಎಕ್ಸ್ಕವೇಟೆಡ್ ಮಾಡಿ ಏರಿಯಾ ಪಕ್ಕದಲ್ಲೇ ಹಾಕ್ಬಾರ್ದು, ಮೆಟೀರಿಯಲ್ಸ್ ನ ತುಂಬಾ ಸ್ವಲ್ಪ ಹಿಂದೆ ಹಾಕಿರ್ಬೇಕು. ಸೊ ಮತ್ತೆ ಈ ಒಂದು ಏನು ಜನಗಳು ಆ ಒಂದು ಪಿಟ್ ಸುತ್ತ ಆ ಪಿಟ್ ಹತ್ರ ಹೋಗಿ ಬೀಳಬಾರ್ದು, ಅಥವಾ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಪಿಟ್ ತೆಗ್ದಿದ್ವಿ, ಗುಂಡಿ ಇದೆ ಅಥವಾ ಎಕ್ಸ್ಕವೇಷನ್ ಆಗಿದೆ ಈ ಏರಿಯಾದಲ್ಲಿ ಅಂತ ಹೇಳಿ, ಅಂತ ಸಂದರ್ಭಗಳಲ್ಲಿ ನಾವು ಅದನ್ನ ಸೊ ಪ್ರೊಟೆಕ್ಷನ್ ಬ್ಯಾರಿಯರ್ಸ್ ನ ಆಡ್ ಮಾಡ್ಬೇಕಾಗತ್ತೆ. ಸೊ ಅದ್ರಲ್ಲಿ ಬ್ಯಾರಿಯರ್ಸ್ ಅಂತ ಅಂದ್ರೆ ನಾವು ಬ್ಯಾಂಬೂ ಬ್ಯಾರಿಯರ್ಸ್ ಇರ್ಬೋದು, ವುಡನ್ ಬ್ಯಾರಿಯರ್ಸ್ ಇರ್ಬೋದು, ಏನೋ ಮೆಟಲ್ ಬ್ಯಾರಿಯರ್ಸ್, ವಾಟ್ ಎವರ್ ಇಟ್ ಮೇ ಬಿ ದ ಟೈಪ್ ಆಫ್ ಬ್ಯಾರಿಯರ್ಸ್, ಬಟ್ ಯು ಹ್ಯಾವ್ ಟು ಕ್ರಿಯೇಟ್ ಬ್ಯಾರಿಯರ್ಸ್ ಅರೌಂಡ್ ದಿ ಎಕ್ಸ್ಕವೇಷನ್ ಏರಿಯಾ, ಸೊ ಟು ಅವಾಯ್ಡ್ ದ ಫಾಲ್ ಆಫ್ ಪೀಪಲ್ ಇನ್ ಟು ದ ಎಕ್ಸ್ಕವೇಷನ್. ಸೊ ಅದನ್ನ ಮಾಡ್ಬೇಕು. ಮತ್ತೆ ವೆಹಿಕಲ್ ಯಾವ್ದಾರು ಇತ್ತು ಅಂದ್ರೆ ಎಕ್ಸ್ಕವೇಷನ್ ಯೂಸ್ ಮಾಡ್ತಾ ಇದ್ರೆ ಸೇಫ್ ಡಿಸ್ಟೆನ್ಸ್ ಅಲ್ಲಿ ನಿಲ್ಸಿರ್ಬೇಕು. ಮತ್ತೆ ಅಂಡರ್ ಗ್ರೌಂಡ್ ಸರ್ವಿಸಸ್ ನಾವು ಯೂಸ್ ಮಾಡಿದ್ರೆ ಅದನ್ನ ಮೊದಲೇ ಎಕ್ಸ್ಕವೇಷನ್ ಪಾರ್ಟ್ ಗಿನ್ನ ಮೊದಲೇ ನಾವು ಅದನ್ನ ಮಾರ್ಕ್ ಮಾಡಿರ್ಬೇಕು. ಇಲ್ಲ ಎಕ್ಸ್ಕವೇಷನ್ ಮಾಡುವಾಗ ಅದೇನಾದ್ರು ಅಂಡರ್ ಗ್ರೌಂಡ್ ಸರ್ವಿಸಸ್ ಲೈಕ್ ಎಲೆಕ್ಟ್ರಿಕಲ್ ವೈರ್ಸ್ ಏನಾದ್ರು ಸಿಕ್ತು ಅಂತ ಅಂದ್ರೆ ಎಕ್ವಿಪ್ಮೆಂಟ್ ಗೆ ಅಥವಾ ಮನುಷ್ಯರಿಗೆ, ಅದು ಕರೆಂಟ್ ಶಾಕ್ಸ್ ಇಂದ ಅದು ಅನಾಹುತಗಳಾಗ್ಬಹುದು, ಅದನ್ನ ತಡಿಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಹೀಗೆ ನಮ್ಗೆ ನೀರು ಗುಂಡಿ ಏನ್ ಎಕ್ಸ್ಕವೇಷನ್ ಏರಿಯಾ ಇದೆ ಆ ಏರಿಯಾ ಸುತ್ತ ನಾವು ನೀರನ್ನ ಬಿಡಬಾರ್ದು, ಅಥವಾ ಯು ಶುಡ್ ನಾಟ್ ಫ್ಲಡ್ ವಾಟರ್ ಸೊ ಅರೌಂಡ್ ದ ಎಕ್ಸ್ಕವೇಟೆಡ್ ಏರಿಯಾ. ಸೊ ಬಿಕಾಸ್ ಇಟ್ಸ್ ಅ ಫ್ಲಡಿಂಗ್ ಆಫ್ ದಿ ವಾಟರ್ ಅರೌಂಡ್ ದ ಎಕ್ಸ್ಕವೇಟೆಡ್ ಏರಿಯಾ ಕ್ರಿಯೇಟ್ಸ್ ಅಂಡ್ ಸೊ ಫಾಲಿಂಗ್ ಆಫ್ ದಿ ಸೈಡ್ಸ್ ಅಥವಾ ಈ ಸ್ಟೆಬಿಲಿಟಿ ಆಫ್ ದಿ ಸೈಡ್ಸ್ ಗೋಸ್ ಆಫ್. ಸೊ ಅದರಿಂದ ಅದು ಹೋಗ್ಬಿಡತ್ತೆ, ಅದು ಸೈಡ್ ವಾಲ್ ಬಿದ್ದೋಗತ್ತೆ. ನೀರನ್ನ ಬಿಡೋದ್ರಿಂದ ಅಕ್ಕಪಕ್ಕದಲ್ಲಿ ಗುಂಡಿ ಏನ್ ತೆಗ್ದಿರ್ತೀವಿ, ಮಣ್ಣನ್ನ ಎಕ್ಸ್ಕವೇಷನ್ ಏನ್ ಮಾಡಿದ್ವಿ ಅಲ್ಲಿ ನೀರ್ ಬಿಡೋದ್ರಿಂದ ಅಕ್ಕಪಕ್ಕದಲ್ಲಿ
ಸೊ ಅದು ಸ್ಯಾಚುರೇಟ್ ಆಗಿ ಸ್ಲೈಡ್ ಆಗುತ್ತೆ ಸೈಡ್ ಸ್ಲೋಪ್ಸ್, ಹಂಗಾಗಿ ಅದು ಸುತ್ತ ನೀರು ಬಿಡಬಾರ್ದು. ಸೊ ಅದನ್ನ ಫ್ಲಡ್ ಮಾಡಬಾರ್ದು, ಅಂದ್ರೆ ವಿ ಶುಡ್ ನಾಟ್ ಫ್ಲಡ್ ದ ಏರಿಯಾ ಎಕ್ಸ್ಕವೇಟೆಡ್ ಅರೌಂಡ್ ದ ಎಕ್ಸ್ಕವೇಟೆಡ್ ಏರಿಯಾ. ಸೊ ಅದನ್ನ ನೀವೆಲ್ಲ ಪ್ರಿಕಾಷನ್ಸ್ ತಗೋಬೇಕು. ಅಡಿಷನ್ ಟು ದ ವಾಟ್ ಎವರ್ ವಿ have that we have discussed regarding the methods to be adopted to avoid the falling of the slope. So ಅದು ಸ್ಲೋಪಿಂಗ್ ಮೆಥಡ್ ಇರ್ಬೋದು, ಬೆಂಚಿಂಗ್ ಇರ್ಬೋದು, ಶೋರಿಂಗ್ ಇರ್ಬೋದು, ಶೀಲ್ಡಿಂಗ್ ಇರ್ಬೋದು. ಸೊ ಈ ಒಂದು ಮೆಥಡ್ಸ್ ಜೊತೆಗೆ ಇಷ್ಟೆಲ್ಲ ಕ್ರಮನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಎಕ್ಸ್ಕವೇಷನ್ ಪಾರ್ಟ್ ಅಲ್ಲಿ ಮಾತಾಡಿದ್ವಿ. ಇದು ಸೊ ಎಕ್ಸ್ಕವೇಷನ್ ಅಲ್ಲಿ ಸೇಫ್ಟಿ ಮೆಸರ್ಸ್ ನ ತಗೋಬೇಕು, ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ಇರುವಂತ ವಿಚಾರ. ಸೊ ಅದೇ ರೀತಿ ಡ್ರಿಲ್ಲಿಂಗ್ ಮತ್ತೆ ಬ್ಲಾಸ್ಟಿಂಗ್ ಬಗ್ಗೆ ನಾವು ಮಾತಾಡಿದಾಗ್ಲೂ ಕೂಡ, ಸೊ ಡ್ರಿಲ್ಲಿಂಗ್ ಆಪರೇಷನ್ಸ್, ಬ್ಲಾಸ್ಟರಿಂಗ್ ನಾವು ಮಾಡುವಂತದ್ದು ಬಿಕಾಸ್ ಆಫ್ ಸಪೋಸ್ ಇಫ್ ಯು ವಾಂಟ್ ಟು ಎಕ್ಸ್ಕವೇಟ್ ಫರ್ದರ್ ಆರ್ ಅದರ್ವೈಸ್ ಯು ಹ್ಯಾವ್ ಟು ಗೋ ಫಾರ್ ದಿ ಡೀಪರ್ ಡೆಪ್ತ್. ಸಪೋಸ್ ಇಫ್ ಯು ಕಮ್ ಅಕ್ರಾಸ್ ದಿ ಹಾರ್ಡ್ ಸಾಯಿಲ್, ಸೊ ಅಥವಾ ಹಾರ್ಡ್ ಸ್ಟೋನ್ಸ್ ಅಥವಾ ಸ್ಟ್ರಾಟಾ, in that situation the manually or otherwise we cannot excavate very easily. Therefore, so with the unavoidably we have to go for the blasting technique. So remove that hard part of the soil. So ಅದರಿಂದ ನಾವು ಬ್ಲಾಸ್ಟಿಂಗ್ ಮೆಥಡ್ ಅನ್ನ ಅಡಾಪ್ಟ್ ಮಾಡಬೇಕಾಗುತ್ತೆ. ಆ ಬ್ಲಾಸ್ಟಿಂಗ್ ಮೆಥಡ್ ಮಾಡುವಾಗ ಡ್ರಿಲ್ಲಿಂಗ್ ಮಾಡ್ತೀವಿ. ಫಸ್ಟ್ ಡ್ರಿಲ್ಲಿಂಗ್ ಮಾಡಿ ಆ ಡ್ರಿಲ್ಡ್ ಹೋಲ್ಸ್ ಏನಿದೆ ಅದನ್ನ ನಾವು ಇದರಿಂದ ಯಾವುದು ನಮ್ಮ ಈಗ ಬ್ಲಾಸ್ಟರಿಂಗ್ ಅಥವಾ ನಮ್ಮ ಎಕ್ಸ್ಪ್ಲೋಸಿವ್ಸ್ ಏನ್ ಹೇಳ್ತೀವಿ, ಎಕ್ಸ್ಪ್ಲೋಸಿವ್ಸ್ ಇಂದ ಅದನ್ನ ತುಂಬಿಸಿ ಅದನ್ನ ಎಕ್ಸ್ಪ್ಲೋಡ್ ಮಾಡ್ತೀವಿ. ಆ ಎಕ್ಸ್ಪ್ಲೋಡ್ ಮಾಡುವಾಗ ಮುಂಚೆ ಅದು ಕ್ರಮ ಅನುಸರಿಸ್ಕೋಬೇಕು. ಎಕ್ಸ್ಪ್ಲೋಡ್ ಮಾಡ್ಬಿಡೋದಲ್ಲ ದೊಡ್ಡದು. ಎಕ್ಸ್ಪ್ಲೋಡ್ ಮಾಡಿದಾಗ ಆಕ್ಸಿಡೆಂಟ್ಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕಿಂತ ಮುಂಚಿತವಾಗಿ ಏನ್ ಕ್ರಮ ಅನುಸರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ಎಕ್ಸ್ಪ್ಲೋಡ್ ಮಾಡಕ್ಕಿಂತ ಮುಂಚೆ ನಾವು ಒಂದು ಏನು ವರ್ಕ್ ಸೈಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲಾರನು ಸೈಟ್ ಇಂದ ವೆಕೇಟ್ ಮಾಡಿಸ್ಬೇಕು. ಅವರನ್ನ 200 ಮೀಟರ್ ದೂರಕ್ಕೆ ಕರ್ಕೊಂಡು ಹೋಗ್ಬೇಕು ನಾವು. ಸೊ ದೂರ ಅದರ ಅಷ್ಟು ಹತ್ತಿರದಲ್ಲಿ ಸಮೀಪದಲ್ಲಿ ಇರ್ಕೂಡ್ದು ಅವರು. So minimum, so we have to withdraw the laborers, so those who are working at the work site or the excavated area, so where we are going to carry out the blasting operation. From that area, we have to withdraw the workers for and then we have to keep them away from the work site or blasting area at least 200 meters. So therefore, 200 meter ಅಂತರದಲ್ಲಿ ಅವ್ರನ್ನ ತಗೊಂಡೋಗಿ ಇಡಬೇಕಾಗುತ್ತೆ minimum. ಮತ್ತೆ so before blasting any, we have to give an audio warning. ಸೊ ಒಂದು ಸೈರನ್ ಕೂಗ್ಸೋದ್ರ ಮೂಲಕ ಬ್ಲಾಸ್ಟಿಂಗ್ ಆಪರೇಷನ್ಸ್ ನ ಕ್ಯಾರಿ ಮಾಡ್ತಿದೀವಿ, ಯಾರು ಆ ಏರಿಯಾಗೆ ಎಂಟರ್ ಆಗ್ಬೇಡಿ ಅಂತ ಹೇಳಿ ನಾವು ಒಂದು ಸೈರನ್ ಮೂಲಕ ತಿಳಿಸ್ಬೇಕಾಗತ್ತೆ. ಸೊ ಮತ್ತೆ ಬ್ಲಾಸ್ಟಿಂಗ್ ನ ನಾವು ಕ್ಯಾರಿ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಬ್ಲಾಸ್ಟಿಂಗ್ ಆಪರೇಷನ್ ಎಕ್ಸ್ಟ್ರೈನ್ಡ್ ಪರ್ಸನಲ್ ಇಂದ ಮಾತ್ರ ಮಾಡಿಸ್ಬೇಕಾಗತ್ತೆ. ಸೊ ಅದನ್ನ ಬೇರೆ ಅನ್ಸ್ಕಿಲ್ಡ್ ಲೇಬರ್ ಅಥವಾ ಗೊತ್ತಿಲ್ಲದವ್ರ ಹತ್ರ ಕೆಲಸ ಮಾಡಿಸೋದು ಕಷ್ಟ ಅಥವಾ ಮಾಡಿಸಬಾರ್ದು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಡ್ರಿಲ್ಲಿಂಗ್ ಮತ್ತೆ ಬ್ಲಾಸ್ಟಿಂಗ್ ಆಪರೇಷನ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಇಷ್ಟು ಜವಾಬ್ದಾರಿನ ವಹಿಸ್ಬೇಕಾಗತ್ತೆ ಸೈಟ್ ಅಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಅದೇ ರೀತಿ ಹಾಟ್ ಬಿಟ್ಯುಮಿನಸ್ ವರ್ಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ, ಸೊ ಬಿಟ್ಯುಮಿನಸ್ ಜನರಲಿ ಪೆಟ್ರೋಲಿಯಂ ಪ್ರಾಡಕ್ಟ್, ಇಟ್ ಈಸ್ ಫ್ಲೇಮಬಲ್, ಅಂದ್ರೆ ಈಸಿಲಿ ಫ್ಲೇಮಬಲ್. ಅದು ಈಸಿಯಾಗಿ ಬೆಂಕಿ ಹತ್ಕೊಳ್ಳುವಂತ ವಸ್ತು. ಅದರಿಂದ ಅದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿ ಅದನ್ನ 140 ಡಿಗ್ರಿ, ಆಲ್ಮೋಸ್ಟ್ 130-140 ಡಿಗ್ರಿಯಲ್ಲೇ ಅದು ನಾವು ಲೇ ಮಾಡಕ್ ಆಗೋದು. ಸೊ ಅದನ್ನ ಕೂಲ್ ಕಂಡೀಷನ್ ಅಲ್ಲಿ ಅದನ್ನ ನಾವು ಲೇ ಮಾಡಕ್ ಆಗಲ್ಲ, ಆಸ್ಫಾಲ್ಟ್ ಕೆಲಸ ಮಾಡಕ್ ಆಗಲ್ಲ ಅಥವಾ ಮಾಡ್ಕೊಡುದು. ಸೊ ಅದರಿಂದ ಆ ಪ್ರೊಸೀಜರ್ಸ್ ಎಲ್ಲ ನೀವು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯಲ್ಲಿ ಓದಿದ್ದೀರಿ. ಸೊ ಹಾಗಾಗಿ ಇದನ್ನ ನಾವು ಹಾಟ್ ಬಿಟ್ಯುಮಿನಸ್ ಅಂತ ಅಂದ್ರೆ ಬಿಟ್ಯುಮಿನಸ್ ನ ಹೀಟ್ ಮಾಡೇ ನಾವು ಲೇ ಮಾಡೋದು. ಸೊ ಇಂಥ ಸಂದರ್ಭಗಳಲ್ಲಿ ಅದನ್ನ ಕೆಲಸ ಮಾಡೋದು ಹೇಗೆ, ಜವಾಬ್ದಾರಿ ಹೇಗೆ ವಹಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಮಾತಾಡುವಾಗ ನಾವ್ ಹೇಳಿದ್ವಿ ಅದಕ್ಕೆ ಕೆಲಸ ಮಾಡುವಂತ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಫೋರ್ಮನ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಎಲ್ಲ ಕೆಲಸ ಮಾಡಬೇಕು. ಎಕ್ಸ್ಪೀರಿಯನ್ಸ್ಡ್ ಕೆಲಸ ಜನ ಬಿಟ್ಟು ಸೂಪರ್ವಿಷನ್ ಮಾಡೋನು, ಅಟ್ ಲೀಸ್ಟ್ ಸೂಪರ್ವೈಸರ್ ಶುಡ್ ಬಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಒನ್ ಪರ್ಸನ್. ಸೊ ಅದೇ ರೀತಿ ವರ್ಕರ್ಸ್ ಕೆಲಸ ಮಾಡುವಂತವ್ರು ಅವ್ರಿಗೆ ಸೇಫ್ಟಿ ಎಲ್ಲ ಜಾಕೆಟ್ಸ್ ಇರ್ಬೋದು, ಶೂಸ್ ಇರ್ಬೋದು, ಗ್ಲೌಸ್ ಇರ್ಬೋದು, ಅದನ್ನೆಲ್ಲ ಹಾಕೊಂಡಿರ್ಬೇಕು, ಹೆಲ್ಮೆಟ್ಸ್ ಇರ್ಬೋದು ಹಾಕೊಂಡಿರ್ಬೇಕು. ಸೊ ಕ್ಲೀನ್ ಸ್ಯಾಂಡ್ ಇರ್ಬೇಕು ಸೈಟ್ ಅಲ್ಲಿ. ಯಾಕೆ ಅಂತ ಅಂದ್ರೆ ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ ಇಸ್ ಪ್ರೋನ್ ಟು ಬೆನ್ ಫೈರ್, ಇಟ್ಸ್ ಫ್ಲೇಮಬಲ್ ಮೆಟೀರಿಯಲ್. therefore suppose if it catches fire, so to avoid an accident because of the fire, then what you have to do is you have to have a stock of the clean sand at site. ಸೊ ಯಾಕೆ ಅಂತ ಅಂದ್ರೆ ಆ ಒಂದು ಬೆಂಕಿಯನ್ನ ಆರಿಸ್ಲಿಕ್ಕಾಗಿ ನಮ್ಗೆ ಸ್ವಲ್ಪ ಸ್ಯಾಂಡ್ ನಮ್ಗೆ ಬೇಕಾಗತ್ತೆ ಅಲ್ಲಿ. ಯಾಕೆಂದ್ರೆ ಏನಾದ್ರು ಬೆಂಕಿ ಎತ್ಕೊಂತು ಆಸ್ಫಾಲ್ಟ್ ಗೆ ಅಂತ ಸಂದರ್ಭಗಳಲ್ಲಿ ಅದನ್ನ ಆರಿಸ್ಲಿಕ್ಕಾಗಿ ಕ್ಲೀನ್ ಸ್ಯಾಂಡ್ ಅಲ್ಲಿ ಇರ್ಬೇಕಾಗತ್ತೆ. ಬಿಟ್ಯುಮಿನಸ್ ಪ್ಲಾಂಟ್ ಕೂಡ ಪಕ್ಕದಲ್ಲೇ ಇರ್ಬೇಕಾಗುತ್ತೆ. ಕೆಲಸ ಮಾಡಕ್ ಹತ್ರ, ಪಕ್ಕದಲ್ಲೇ ಅಂದ್ರೆ ಸ್ವಲ್ಪ ದೂರದಲ್ಲಿ ಇರ್ಬೋದು, ಎಷ್ಟು ವೆರಿ ನಿಯರ್ ಹತ್ರದಲ್ಲಿ ಇರ್ಬೇಕಾಗುತ್ತೆ. ಹತ್ರದಲ್ಲಿದ್ದು ಮತ್ತೆ ವರ್ಕಿಂಗ್ ಪ್ಲಾಟ್ಫಾರ್ಮ್ ಇದರಲ್ಲಿ ಬಿಟ್ಯುಮಿನಸ್ ಮಿಕ್ಸಿಂಗ್ ಪ್ಲಾಂಟ್ ಅಲ್ಲಿ ಏನು ವರ್ಕಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ ವರ್ಕರ್ಸ್ಗೆ, ಆ ಪ್ಲಾಟ್ಫಾರ್ಮ್ಸ್ ಕೂಡ ವರ್ಕ್ ಮಾಡುವಾಗ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಸೇಫ್ ಗಾರ್ಡ್ ಮಾಡ್ಬೇಕಾಗತ್ತೆ ಹ್ಯಾಂಡ್ ರೈಲ್ಸ್ ಇಂದ.
ಮತ್ತೆ compressor, electrical installators, etc. equipments. There are the various equipments are going to be used in the construction area. So ಅದರಿಂದ cleaning purpose or some other purposes. ಅದರಿಂದ we have to avoid remove all the dust particles, and also we have to protect the equipments as well as the workers from the dust. So in that particular area of the work area ಅಲ್ಲಿ ಮತ್ತೆ ಇದನ್ನ ಟ್ರಾಫಿಕ್ ಅನ್ನ ನಾವು ಸಪೋಸ್ ವಿ ಆರ್ ವರ್ಕಿಂಗ್ ಇನ್ ಎ ಪಬ್ಲಿಕ್ ರೋಡ್, ದೆನ್ ವಿ ಹ್ಯಾವ್ ಟು ಹ್ಯಾವ್ ಅ ಪ್ರಾಪರ್ ಕಂಟ್ರೋಲಿಂಗ್ ಸಿಸ್ಟಮ್ ಓವರ್ ದಿ ಟ್ರಾಫಿಕ್. ಸೊ ಅದನ್ನ ಕೂಡ ನಾವು ಮಾತಾಡಿದ್ವಿ. ಸೊ ನಮ್ಮ ಒಂದು ವಾಹನ ನಿರ್ವಹಣೆ, ರಸ್ತೆ ಮೇಲೆ ಓಡಾಡುವಂತ ವಾಹನವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. ಇದು ಸೇಫ್ಟಿ ಮೆಜರ್ಸ್ ನ ಅನುಸರಿಸಬೇಕು. ಯಾವಾಗ? ಬಿಟುಮಿನಸ್ ಕಾಂಕ್ರೀಟ್ ಹಾಕುವಾಗ. ಬಿಟುಮಿನಸ್ ಕಾಂಕ್ರೀಟ್ ಹಾಕುವಂತ ಸಂದರ್ಭದಲ್ಲಿ ಅದು ಬಿಸಿಯಾಗಿರುತ್ತೆ, ಅದರಿಂದ ವಿಲ್ ಕಾಲ್ ಇಟ್ ಅಸ್ ಹಾಟ್ ಬಿಟುಮಿನಸ್ ವರ್ಕ್ ಅಂತ ಕರೀತಾರೆ, ಅಷ್ಟೇ, ಇನ್ನೇನಿಲ್ಲ. ಸೊ ಬಿಟುಮಿನಸ್ ಕಾಂಕ್ರೀಟ್ ಕೂಲ್ ಆಗಿದ್ದಾಗ ಅದನ್ನ ಲೇ ಮಾಡಕ್ ಸಾಧ್ಯನೇ ಇಲ್ಲ, ಅದನ್ನ ಬಿಸಿ ಮಾಡಿ ಅದನ್ನ ಯೂಸ್ ಮಾಡಬೇಕು, ಅದರಿಂದ ವಿಲ್ ಕಾಲ್ ಇಟ್ ಅಸ್ ಹಾಟ್ ಬಿಟುಮಿನಸ್ ವರ್ಕ್ ಅಂತ ಹೇಳಿ ಅದನ್ನ ಕರೀತಾರೆ. ಮತ್ತೆ ಅದೇ ರೀತಿ ನಾವು ಮುಂದುವರೆದು ಮಾತಾಡೋದಾದ್ರೆ ಸೇಫ್ಟಿ ಟು ಬಿ ಅಡಾಪ್ಟೆಡ್ ಡ್ಯೂರಿಂಗ್ ದಿ ಕನ್ಸ್ಟ್ರಕ್ಷನ್ ವರ್ಕ್, ದ ವರ್ಕಿಂಗ್ ಆನ್ ದ ಸ್ಕೆಫೋಲ್ಡಿಂಗ್. ಕೆಲವು ನಾವು ಸ್ಕೆಫೋಲ್ಡಿಂಗ್ ಮೇಲೆ ಇದನ್ನ ವಿಲ್ ಕಾಲ್ ಇಟ್ ಅಸ್ ಸ್ಕೆಫೋಲ್ಡಿಂಗ್. ಇಟ್ಸ್ ಎ ಟೆಂಪರರಿ ಸ್ಟ್ರಕ್ಚರ್ ವಿ ಮೇಡ್ ಟು ರೀಚ್ ದಟ್ ವರ್ಟಿಕಲ್ ಹೈಟ್. ಸೊ ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಟೆಂಪರರಿ ಆಗಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ. ಆ ಮೇಲ್ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಪ್ಲಾಟ್ಫಾರ್ಮ್ಸ್ ಕೂಡ ಮಾಡ್ಕೊಂತೀವಿ. ದಿಸ್ ಆರ್ ಆಲ್ ದಿ ವರ್ಟಿಕಲ್ ಸಪೋರ್ಟ್ಸ್ ಅಂಡ್ ಆಲ್ಸೋ ವಿ ಕ್ರಿಯೇಟ್ ದ ಪ್ಲಾಟ್ಫಾರ್ಮ್ಸ್ ಟು ವರ್ಕ್. ಸೊ ಹಂಗಾಗಿ ಇದನ್ನ ವಿಲ್ ಕಾಲ್ ಇಟ್ ಅಸ್ ಸ್ಕೆಫೋಲ್ಡಿಂಗ್. ಸೊ ಅದೇ ರೀತಿ ಲ್ಯಾಡರ್ ಅಂದ್ರೆ ಸಂದರ್ಭದಲ್ಲಿ ಒಂದು ಸಣ್ಣ ಏರಿಯಾದಲ್ಲಿ ಕೆಲಸ ಮಾಡುವಾಗ ಏಣಿಗಳು ಹಾಕೊಂಡು ಕೂಡ ಕೆಲಸ ಮಾಡ್ತೀವಿ. ಸೊ ಫಾರ್ಮ್ ವರ್ಕ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಡೂ ದ ಕಾಂಕ್ರೀಟಿಂಗ್ ಫಾರ್ ಎನಿ ಸ್ಟ್ರಕ್ಚರ್ ಫಾರ್ ದಟ್ ಮ್ಯಾಟರ್, ಯಾವ್ದು ಕಾಂಕ್ರೀಟಿಂಗ್ ಮಾಡ್ಬೇಕಂದ್ರೂ ಕೂಡ ಸೊ ರಿಇನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಸ್ಟ್ರಕ್ಚರ್ ಅಂತ ಅಂದ್ರೆ ಅದಕ್ಕೆ ಫಾರ್ಮ್ ವರ್ಕ್ ಬೇಕೇ ಬೇಕು. ಉದಾಹರಣೆ ಫುಟಿಂಗ್ ಇರ್ಬೋದು, ಕಾಲಮ್ ಫುಟಿಂಗ್ ಇರ್ಬೋದು, ಕಾಲಮ್ ಇರ್ಬೋದು, ಸೊ ರೂಫ್ ಇರ್ಬೋದು, ಬೀಮ್ಸ್ ಇರ್ಬೋದು. ಸೊ ಎನಿ ಸ್ಟ್ರಕ್ಚರ್, ಲಿಂಟಲ್ ಇರ್ಬೋದು, ಚಜ್ಜ ಇರ್ಬೋದು, ಸೊ ಪ್ಲಿಂತ್ ಬೀಮ್ ಇರ್ಬೋದು. ಸೊ ಎನಿ ಸ್ಟ್ರಕ್ಚರ್ ಫಾರ್ ದಟ್ ಮ್ಯಾಟರ್ ಯಾವುದೇ ಇರ್ಬೋದು. ಸೊ RCC ವರ್ಕ್ ಅಥವಾ ಕಾಂಕ್ರೀಟ್ ವರ್ಕ್ ಅಂತ ಅಂದಾಗ ಅದಕ್ಕೆ ಒಂದು ಆ ಶೇಪ್ ತರಬೇಕು ಅಂತಂದ್ರೆ, ಕಾಂಕ್ರೀಟ್ ಇಸ್ ಅ ಫ್ಲೆಕ್ಸಿಬಲ್ ಮೆಟೀರಿಯಲ್, ಇಟ್ ಇಸ್ ದ ಪ್ರಾಪರ್ಟಿ ಆಫ್ ದಿ ಕಾಂಕ್ರೀಟ್. ವಿ ಕ್ಯಾನ್ ಮೋಲ್ಡ್ ಇನ್ ಟು ಎನಿ ಶೇಪ್. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ತರಬೇಕಂದ್ರೆ ಫಾರ್ಮ್ ವರ್ಕ್ ಮಾಡ್ಲೇಬೇಕು. ಅದರಿಂದ ಫಾರ್ಮ್ ವರ್ಕ್ ನ ನಾವು ಮಾಡುವಾಗ ಏನೆಲ್ಲ ಜವಾಬ್ದಾರಿ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಉದಾಹರಣೆ ನೋಡೋದಾದ್ರೆ ಸ್ಕೆಫೋಲ್ಡಿಂಗು, ಲ್ಯಾಡರ್. ಸ್ಕೆಫೋಲ್ಡಿಂಗ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಕ್ರಮ ಅನುಸರಿಸಬೇಕು, ಲ್ಯಾಡರ್ ಮೇಲೆ ಕೆಲಸ ಮಾಡುವಾಗ ಯಾವ ತರ ಕ್ರಮ ಅನುಸರಿಸಬೇಕು, ಮತ್ತೆ ನಮ್ಮ ಒಂದು ಫಾರ್ಮ್ ವರ್ಕ್ ಅಲ್ಲಿ ಕೆಲಸ ಮಾಡುವಾಗ ಫಾರ್ಮ್ ವರ್ಕ್ ಅನ್ನ ಮಾಡುವಾಗ ಯಾವ ತರ ಕ್ರಮ ಅನುಸರಿಸಬೇಕು. ಮತ್ತೆ ಅದರ್ ಎಕ್ವಿಪ್ಮೆಂಟ್ಸ್ ಇನ್ ದಿ ಕನ್ಸ್ಟ್ರಕ್ಷನ್ ವಿ ಆರ್ ಯೂಸಿಂಗ್. ಎಕ್ಸಾಂಪಲ್, ಸೊ ಕಾಂಕ್ರೀಟ್, ಐದರ್ ವಿ ಆರ್ ಯೂಸಿಂಗ್ ಕಾಂಕ್ರೀಟ್ ಮಿಕ್ಸರ್, so what is that, a pin vibrator, so or otherwise any dismantling equipment. So dismantling the any structure for that matter, any part of a building or any part of a construction. Suppose if you want to dismantle it or remove it, then we are using some equipments. ಸೊ ಈ ತರ ಸಂದರ್ಭಗಳಲ್ಲಿ ಈ ಒಂದು ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡುವಾಗ್ಲೂ ಕೂಡ ಏನ್ ಜವಾಬ್ದಾರಿ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಸೊ ಕೇಳ್ತಾರೆ ಅವರು. ಸ್ಕೆಫೋಲ್ಡಿಂಗ್, ಲ್ಯಾಡರ್, ಫಾರ್ಮ್ ವರ್ಕ್ ಅಂಡ್ ಅದರ್ ಎಕ್ವಿಪ್ಮೆಂಟ್ಸ್ ಅಂತಾರೆ. ಇದರ್ ಸೊ ಹಿ ಕ್ಯಾನ್ ಸ್ಪೆಸಿಫೈ ಓನ್ಲಿ ಒನ್. ಸೊ ಸ್ಕೆಫೋಲ್ಡಿಂಗ್ ಮೇಲೆ ಕೆಲಸ ಮಾಡುವಾಗ ಯಾವ ತರ ಜವಾಬ್ದಾರಿ ವಹಿಸ್ಬೇಕು, ಲ್ಯಾಡರ್ ಮೇಲೆ ಕೆಲಸ ಮಾಡುವಾಗ ಯಾವ ಜವಾಬ್ದಾರಿ ವಹಿಸ್ಬೇಕು, ಫಾರ್ಮ್ ವರ್ಕ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಜವಾಬ್ದಾರಿ ವಹಿಸ್ಬೇಕು, ಮತ್ತೆ ಎಕ್ವಿಪ್ಮೆಂಟ್ಸ್ ಮೇಲೆ ಕೆಲಸ ಮಾಡುವಾಗ ಯಾವ ತರ ಬೇರೆ ಇಂಡಿವಿಜುವಲ್ ಆಗು ಕೇಳ್ಬೋದು, ಇಲ್ಲ ಒಟ್ಟಿಗೆನೂ ಕೇಳ್ಬೋದು. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಬರೀಬೇಕು ಅಂತ ಅಂದಾಗ ನೀವು ಸೊ ಇದನ್ನಲ್ಲಿ ಏನ್ ಕ್ರಮ ಅನುಸರಿಸಬೇಕು, ಏನ್ ಸೇಫ್ಟಿ ಕ್ರಮಗಳನ್ನ ನೀವು ಅನುಸರಿಸಬೇಕು ಅಂತ ಹೇಳಿ ಅವ್ರು ಕೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಸೇಫ್ಟಿ ಕ್ರಮಗಳು ಏನ್ ಅನುಸರಿಸಬೇಕು ಅಂತಂದ್ರೆ, ಸೊ ನಮ್ಮ ಒಂದು ನಾವು ಆಗ್ಲೇ ಹೇಳ್ದಂಗೆ ಫಸ್ಟ್ ಪಾರ್ಟ್ ಇಸ್ ಸ್ಕೆಫೋಲ್ಡಿಂಗ್ ಆದ್ಮೇಲೆ ಲ್ಯಾಡರ್ ಆದ್ಮೇಲೆ ಫಾರ್ಮ್ ವರ್ಕ್ ಆದ್ಮೇಲೆ ಎಕ್ವಿಪ್ಮೆಂಟ್ಸ್. 4 ಪಾರ್ಟ್ ಇದೆ. ಸೊ ಜನರಲ್ ಆಗಿ ನೋಡೋಣ. ಫಾರ್ಮ್ ವರ್ಕ್ ಅಲ್ಲಿ ಇದರಲ್ಲಿ ಸ್ಕೆಫೋಲ್ಡಿಂಗ್ ಅಲ್ಲಿ ಏನ್ ಕೇಳ್ತಾನೆ, ಸ್ಕೆಫೋಲ್ಡಿಂಗ್ ಅಲ್ಲಿ ನಾವು ಆಗ್ಲೇ ಹೇಳ್ದಂಗೆ ಈ ಒಂದು ಸ್ಕೆಫೋಲ್ಡಿಂಗ್ ಅಲ್ಲಿ ಏನಿದೆ, ಇದು ವರ್ಟಿಕಲ್ ಏನು ಮೆಂಬರ್ಸ್ ಏನಿದಾವೆ, ಸೊ ವರ್ಟಿಕಲ್ ಸಪೋರ್ಟ್ಸ್ ಏನಿದಾವೆ, ಇದನ್ನೆಲ್ಲವೂ ಕೂಡ ನೀಟಾಗಿ ಸಪೋರ್ಟ್ ಆಗಿರ್ಬೇಕು, ಅದು ಗಟ್ಟಿ ಇರಬೇಕು, ಒಂದು ಕಂಡೀಷನ್. ಸೊ ಅದೇ ರೀತಿ ಈ ಹಾರಿಜಾಂಟಲ್ ಮೆಂಬರ್ಸ್ ಏನಿದಾವೆ, ಈ ಹಾರಿಜಾಂಟಲ್ ಮೆಂಬರ್ಸ್ ಟೈ ಮಾಡಿದ್ವಲ್ಲ ವರ್ಟಿಕಲ್ ಮೆಂಬರ್ಸ್, ಅದನ್ನ ವಿಲ್ ಕಾಲ್ ಇಟ್ ಅಸ್ ಬ್ರೇಸರ್ಸ್ ಅಂತ ಕರಿತೀವಿ. ಆ ಬ್ರೇಸರ್ಸ್ ನ ನಾವು ಸರಿಯಾದ ರೀತಿ ಟೈ ಮಾಡಿರ್ಬೇಕು. ವರ್ಟಿಕಲ್ ಮೆಂಬರ್ಸ್ ಎಲ್ಲಾನು ಬ್ರೇಸ್ ಮಾಡಿರ್ಬೇಕು, ಒಂದಕ್ಕೊಂದಕ್ಕೆ ಕನೆಕ್ಟ್ ಮಾಡಿರ್ಬೇಕು ಅಂತ. ಬ್ರೇಸಿಂಗ್ ಅಂದ್ರೆ ಕನೆಕ್ಷನ್ ಇನ್ ಹಾರಿಜಾಂಟಲ್ ಮ್ಯಾನರ್ or in the inclined manner. We are connecting the vertical members one to one by using an horizontal or inclined members. That is what we call as a bracing. So for example, you see this. So this is an inclined member. This is an inclined member. These are all the horizontal members. So we are going to give the brace in an inclined manner. We are going to give the brace in a horizontal manner. So higagi these are all vertical members. They are going to carry the load. So load na transfer ಮಾಡುವಂತದ್ದು vertical members. ಸೊ ಹಾರಿಜಾಂಟಲ್ ಮೆಂಬರ್ಸ್ ಮತ್ತೆ ಇನ್ಕ್ಲೈನ್ ಮೆಂಬರ್ ಕೆಲಸ ಏನಪ್ಪಾ ಅಂದ್ರೆ ಈ ವರ್ಟಿಕಲ್ ಮೆಂಬರ್ ಎಲ್ಲಿದೆ ಅದೇ ಜಾಗದಲ್ಲಿ ಇಟ್ಕೊಳ್ಳುವಂಥದ್ದು. ಅದನ್ನ ವಿಲ್ ಕಾಲ್ ಇಟ್ ಆಸ್, ಸೊ ವೈ ಯು ಹ್ಯಾವ್ ಟು ಬ್ರೇಸ್,
ವಿ ಹ್ಯಾವ್ ಟು ಕೀಪ್ ದ ವರ್ಟಿಕಲ್ ಮೆಂಬರ್ ಇನ್ ದಿ ಕರೆಕ್ಟ್ ಪೊಸಿಷನ್ ಅಷ್ಟೇ, ಇನ್ನೇನಿಲ್ಲ. ಆ ಎಲ್ಲಿ ಇದೆಯಾ ಅಲ್ಲೇ ಇರ್ಬೇಕು ಅದು. ಸೊ ಆ ಕಡೆ ಈ ಕಡೆ ಮೂವ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ವಿ ಹ್ಯಾವ್ ಟು ಬ್ರೇಸ್, ಅಥವಾ ಒಂದಕ್ಕೊಂದಕ್ಕೆ ಸಂಬಂಧ ಕಲ್ಪಿಸಬೇಕಾಗತ್ತೆ ಅಥವಾ ಕಟ್ಟಬೇಕಾಗತ್ತೆ. ಸೊ ಅದನ್ನ ಬ್ರೇಸಿಂಗ್ ಅಂತ ಕರಿತೀವಿ. ಆ ಬ್ರೇಸಿಂಗ್ ಸರಿಯಾಗಿ ಮಾಡಿರ್ಬೇಕು. ಬ್ರೇಸಿಂಗ್ ಮಾಡೋದು ಇಲ್ಲಿ ಎಲ್ಲಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ವರ್ಕಿಂಗ್ ಪ್ಲಾಟ್ಫಾರ್ಮ್ಸ್ ಇರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಹಲಗೆಗಳು ಹಾಕಿದೀವಿ ಅಂತ ಅಂದ್ರೆ ಒಂದ್ ಲೆವೆಲ್ ಅಲ್ಲಿ ಹಲಗೆಗಳು ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ವರ್ಕರ್ ಕೆಲಸ ಮಾಡೋಂಗೆ ಆ ಪ್ಲಾಟ್ಫಾರ್ಮ್ಸ್ ನ ಕ್ರಿಯೇಟ್ ಮಾಡ್ಬೇಕು. ಆ ವರ್ಕಿಂಗ್ ಪ್ಲಾಟ್ಫಾರ್ಮ್ಸ್ ಇರ್ಬೇಕು. ಮತ್ತೆ ವರ್ಕಿಂಗ್ ಪ್ಲಾಟ್ಫಾರ್ಮ್ ಮೇಲೆ ಅವ್ನು ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ, ಈ ಭಾಗದಲ್ಲಿ ಉದಾಹರಣೆ ಇದನ್ನ ಗ್ರೌಂಡ್ ಫ್ಲೋರ್ ಅಲ್ಲಿ ಲಿಂಟಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಅದ್ರ ಮೇಲ್ಗಡೆ ಇನ್ನೊಬ್ಬ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅವನ ಮೇಲೆ ಯಾವುದೇ ಮೆಟೀರಿಯಲ್ ಬೀಳಬಾರ್ದು. ಸೊ ಅದರಿಂದ ಅವನಿಗೆ ಅವನ ತಲೆಯನ್ನ ಪ್ರೊಟೆಕ್ಟ್ ಮಾಡಕ್ಕೆ ತಲೆ ಭಾಗದಲ್ಲಿ ಮೇಲ್ಭಾಗದಲ್ಲಿ ಕವರಿಂಗ್ ಇರ್ಬೇಕು. ಸೊ ಇದು ಇಷ್ಟು ನಮ್ಮ ಒಂದು ಸ್ಕೆಫೋಲ್ಡಿಂಗ್ ಮೇಲೆ ಕೆಲಸ ಮಾಡುವಾಗ ಪ್ರಿಕಾಷನ್ಸ್ ನ ವಹಿಸುವಂತದ್ದು. ಸೊ ಮತ್ತೆ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಹೆಚ್ಚು ದಿನ ಸ್ಕೆಫೋಲ್ಡಿಂಗ್ ನ ಬಳಸ್ತಾ ಇದ್ದೀವಿ ಅಂತ ಅಂದ್ರೆ, ಇದು ಸುಲಭವಾಗಿ ಹತ್ಲಿಕ್ಕೆ ಮತ್ತೆ ಇಳಿಲಿಕ್ಕೆ, ಮೇಲೆ ಹತ್ಲಿಕ್ಕೆ ಮತ್ತೆ ಇಳಿಲಿಕ್ಕೆ ಒಂದು ನಾವು ಸ್ಟೇರ್ ಕೇಸ್ ನ ಕೊಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಯು ಸಿ ಫ್ರಮ್ ದಿಸ್ ಸ್ಕೆಫೋಲ್ಡಿಂಗ್ ಏರಿಯಾ. ಸೊ ಇಲ್ಲಿ ದೇ ಪ್ರೊವೈಡೆಡ್ ವಾಟ್ ಇಸ್ ದಟ್ ಸ್ಟೆಪ್ಸ್, railings, ಅಥವಾ so it is that staircase, temporary staircase, so to move from one level to another level. ಸೊ ಯಾಕೆ ಅಂತ ಅಂದ್ರೆ, ಈ ಸ್ಕೆಫೋಲ್ಡಿಂಗ್ ನಾವು 1 ವರ್ಷ 6 ತಿಂಗಳು ಹೀಗೆಲ್ಲ ಬಳಸ್ತಾ ಇರ್ತೀವಿ. ಅಂತ ಸಂದರ್ಭಗಳಲ್ಲಿ ಟೆಂಪರರಿ ಸ್ಕೆಫೋಲ್ಡಿಂಗ್ ಅಲ್ಲಿ ಮೇಲೆ ಹತ್ತು ಮತ್ತೆ ಆ ಲೆವೆಲ್ಸ್ ನ ಬೇರೆ ಬೇರೆ ಲೆವೆಲ್ಸ್ ನ ರೀಚ್ ಆಗ ಕಷ್ಟ ಆಗುತ್ತೆ. ಅದರಿಂದ ಟೆಂಪರರಿ ಸ್ಟೇರ್ಸ್ ನಾವು ಮಾಡಬೇಕಾಗತ್ತೆ. ಸೊ ದಿಸ್ ಆಲ್ ಇನ್ಕ್ಲೈನ್ ಮೆಂಬರ್ಸ್ ಆರ್ ಕಾಲ್ಡ್ ಬ್ರೇಸಸ್. ಸೊ ಬ್ರೇಸರ್ಸ್ ಇವೆಲ್ಲ ಬ್ರೇಸಿಂಗ್ ಕೊಡ್ಬೇಕಾಗತ್ತೆ. ವರ್ಟಿಕಲ್ ಮೆಂಬರ್, ದಿಸ್ ಆರ್ ಆಲ್ ಹಾರಿಜಾಂಟಲ್ ಮೆಂಬರ್. ಹಾರಿಜಾಂಟಲ್ as well as the inclined members are called bracers. The staircase are provided on both the sides of this in this figure. ಸೊ ಇದನ್ನ ನಾವು ಸ್ಕೆಫೋಲ್ಡಿಂಗ್ ಅಲ್ಲಿ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ರೀತಿ ನಾವು ಲ್ಯಾಡರ್. ಸೊ ಲ್ಯಾಡರ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಲ್ಯಾಡರ್ ಅಲ್ಲಿ ಈ ಒಂದು ಕ್ರಾಸ್ ಬಾರ್ಸ್ ಆಸ್ ವೆಲ್ ಆಸ್ ದಿ ಲ್ಯಾಂಗಿಟ್ಯೂಡನಲ್ ಬಾರ್ಸ್ ಅಂತ ನೆನ್ಪಾಡ. ಸೊ 2 ಮೆಂಬರ್ ಇದೆ, ಇದು ಉದ್ದದ ಮೆಂಬರ್, ಈ ಅಡ್ಡ ಮೆಂಬರ್ಗಳು ಅಂತ ಹೇಳ್ತೀವಿ. ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ ರಗ್ ಅಂತ ಹೇಳ್ತೀವಿ. RUNG ರಂಗ್ ಅಂತ ಹೇಳ್ತೀವಿ. ಸೊ ಮತ್ತೆ ಇದನ್ನ ಸೈಡ್ ರೈಲ್ ಅಂತ ಹೇಳ್ತೀವಿ. 2 ಸೈಡ್ ರೈಲ್, ಆ ಕಡೆ ಈ ಕಡೆ ಇರೋದನ್ನ ಸೈಡ್ ರೈಲ್ ಅಂತ ಹೇಳ್ತೀವಿ. ಆ ಏಣಿಯಲ್ಲಿ ಮಾಡುವಾಗ ಅದು ಕನೆಕ್ಟ್ ಆಗ್ಬೇಕು. 2 ರಗ್ ಮತ್ತೆ ಸೈಡ್ ರೈಲ್ಸ್ ಏನಿದೆ ಅದೆರಡು ಉದ್ದದ ಪಟ್ಟಿಗಳು ಮತ್ತೆ ಅಡ್ಡ ಪಟ್ಟಿಗಳು ಏನಿದಾವೆ ಅದೆರಡನ್ನು ಕೂಡ ಮೊಳೆಯಿಂದ ಅಥವಾ ನೈಲಿಂಗ್ ಇಂದ ಸೇರಿಸಿರಬಾರ್ದು. ಅದನ್ನ ಒಂದಕ್ಕೊಂದಕ್ಕೆ ಸಂಬಂಧವನ್ನ ಸರಿಯಾದ ರೀತಿ ಒಂದು ಆಂಕರಿಂಗ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಹತ್ತುವಾಗ ಬೀಳ್ತಾರೆ ಅನ್ನೋದನ್ನ ಒಂದು ಕಂಡೀಷನ್. 2ನೇ ಕಂಡೀಷನ್ ಇದು ಹೈಟ್ ಆಫ್ ದಿ ವಾಟ್ ಇಸ್ ದಟ್ ಲ್ಯಾಡರ್ ಶುಡ್ ನಾಟ್ ಎಕ್ಸೀಡ್ 6 meters. ಆತರ ಒಂದು 6 ಮೀಟರ್ ಗಿಂತ ಹೆಚ್ಚು ಬಳಸಬಾರ್ದು. ಅಲ್ಲಿ ತನಕ 6 ಮೀಟರ್ ತನಕ ಲೆಂತ್ ಆಫ್ ದಿ ಲ್ಯಾಡರ್ ಶುಡ್ ನಾಟ್ ಎಕ್ಸೀಡ್ 6 meters. 6 ಮೀಟರ್ ಗಿಂತ ಹೆಚ್ಚು ಬಳಸಬಾರ್ದು ಅನ್ನೋದನ್ನ ಹೇಳ್ತಾರೆ. ಅದ್ ಬಿಟ್ರೆ ಬೇರೆ ಇನ್ನೇನು ಮೆಥಡ್ಸ್ ಅಥವಾ ಪ್ರಿಕಾಷನ್ಸ್ ಏನಿಲ್ಲ. ಸೊ ಅದ್ರ ಮೇಲ್ ಕೆಲಸ ಮಾಡೋನು ಹೆಲ್ಮೆಟ್ ಹಾಕಿರ್ಬೇಕು, ಗ್ಲೌಸ್ ಹಾಕೋಬೇಕು, ಅದೆಲ್ಲ ಕಂಡೀಷನ್ಸ್, ಅದು ಪರ್ಸನಲ್ ಸೇಫ್ಟಿ ಬಂದ್ಬಿಡುತ್ತೆ. ಬಟ್ ರಿಗಾರ್ಡಿಂಗ್ ವಿತ್ ದ ವರ್ಕ್ ಆರ್ ಅದರ್ವೈಸ್ ರಿಗಾರ್ಡಿಂಗ್ ವಿತ್ ದ ಲ್ಯಾಡರ್, ವಾಟ್ ಆರ್ ದಿ ಮೆಸರ್ಸ್ ಟು ಬಿ ಟೇಕನ್ ಅಂತ ಅಂದ್ರೆ, ಸೊ ರಗ್ ಅಂಡ್ ದಿ ಹ್ಯಾಂಡ್ ಸೈಡ್ ರೈಲ್ಸ್ ಟುಡ್ ಬಿ properly fixed with using proper fixtures. So we should not tie these 2 members with using nails. So ಆ ಕಂಡೀಷನ್ ನ ಹೇಳ್ಬೇಕಾಗತ್ತೆ. ಸೊ ಅದೇ ರೀತಿ ನಾವು ಫಾರ್ಮ್ ವರ್ಕ್ ಬಂದಾಗ, ಲ್ಯಾಡರ್ ಆಯ್ತು, ಫಾರ್ಮ್ ವರ್ಕ್ ಬಂದಾಗ ಫಾರ್ಮ್ ವರ್ಕ್ ನಾವು ನೋಡ್ದಂಗೆ ಆಕ್ಸಿಡೆಂಟ್ಸ್ ನಾವು ನೋಡಿದೀವಿ. ಸೊ ಇದು ಸ್ಲ್ಯಾಬ್ ಒಂದು ಬಿದ್ದೋಗಿದೆ, ಈ ಒಂದು ಫಾರ್ಮ್ ವರ್ಕ್ ಎಲ್ಲ ಡಿಸ್ಮ್ಯಾಂಟ್ಲ್ ಆಗಿದೆ. ಬಿಕಾಸ್ ಆಫ್ ದಿ ಸೈಡ್ಸ್ ವರ್ಟಿಕಲ್ ಸಪೋರ್ಟ್ಸ್ ಸರಿಯಾಗಿ ಇಲ್ಲದ ಕಾರಣ ಅದು ಬಿದ್ದೋಗಿದೆ. ಅದರಿಂದ ನಾವು ವರ್ಟಿಕಲ್ ಸಪೋರ್ಟ್ಸ್ ಏನಿದೆ ಇದನ್ನ ನಾವು ಕಾರಿಡಾರ್ ಫಾರ್ಮ್ ವರ್ಕ್ ಅಲ್ಲಿ ನಮ್ಗೆ ಒಂದು ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ವರ್ಟಿಕಲ್ ಸಪೋರ್ಟ್ಸ್ ಸ್ಟ್ರೆಂತ್ ಇರ್ಬೋದು, ಅದನ್ನ ಬ್ರೇಸ್ ಮಾಡುವಂಥದ್ದು, ಒಂದಕ್ಕೊಂದಕ್ಕೆ ವರ್ಟಿಕಲ್ ಮೆಂಬರ್ ನ ಬ್ರೇಸಿಂಗ್ ಮಾಡುವಂತದ್ದು ಇರ್ಬೋದು. ಸೊ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿದೆ ವಾಟ್ ಯು ಮೀನ್ ಬೈ ಬಕ್ಲಿಂಗ್ ಅಂತ ನಿಮ್ಗೆ ಗೊತ್ತಿದೆ. ಸಪೋಸ್ ಇಫ್ ಯು increase the height of the column, suppose if you are in a plane load, the column fails because of buckling. So buckling another book. That's a similar manner. The vertical supports, temporary vertical supports are going to be fail because of the buckling. Suppose if you are not properly braced, ಅದು ಒಂದಕ್ಕೊಂದಕ್ಕೆ ಸಂಬಂಧಗಳನ್ನ ಬೇರೆ ಬೇರೆ ಮಟ್ಟದಲ್ಲಿ ಕಟ್ಟಿಲ್ಲ ಅಂತಂದ್ರೆ, ಸ್ವಲ್ಪ ಕಲುಪ್ಸಿಲ್ಲ ಅಂತ ಮಾಡ್ಲಿಲ್ಲ ಅಂತಂದ್ರೆ, ಸೊ ಇದು ಬಕ್ಲಿಂಗ್ ಆಗತ್ತೆ, ಫೇಲ್ ಆಗತ್ತೆ ಅಥವಾ ಬಿದ್ದೋಗುತ್ತೆ. ಸೊ ಈ ತರ ಕ್ರಮ ಅದು ಆಗತ್ತೆ. ಸೊ ಅದರಿಂದ ನಾವು ಈ ಒಂದು ಜವಾಬ್ದಾರಿಗಳನ್ನ ಫಾರ್ಮ್ ವರ್ಕ್ ಅಲ್ಲಿ ವಹಿಸ್ಬೇಕಾಗತ್ತೆ. ಸೊ ಎಕ್ವಿಪ್ಮೆಂಟ್ಸ್ ಅಲ್ಲೂ ಅಷ್ಟೇ. ಎಕ್ವಿಪ್ಮೆಂಟ್ಸ್ ಅಲ್ಲಿ ನಾವು ಮಾಡುವಾಗ ಎಕ್ವಿಪ್ಮೆಂಟ್ಸ್ ಅಲ್ಲಿ ಟ್ರೈನ್ಡ್ ಆಪರೇಟರ್ಸ್ ಇಂದ ವರ್ಕ್ ಮಾಡಿಸ್ಬೇಕು. ಸೊ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇದ್ದು ಐದರ್ ಇಟ್ ಇಸ್ ಡೀಸೆಲ್ ಆಪರೇಟೆಡ್, ಪೆಟ್ರೋಲ್ ಆಪರೇಟೆಡ್ ಆರ್ ಎಲೆಕ್ಟ್ರಿಕಲಿ ಆಪರೇಟೆಡ್. ಕೆಲವೊಂದು ವೇಳೆ ಕೆಲವೆಲ್ಲ ಎಕ್ವಿಪ್ಮೆಂಟ್ ಗಳು ಡೀಸೆಲ್ ಆಪರೇಟೆಡ್ ಇರುತ್ತೆ, ಪೆಟ್ರೋಲ್ ಆಪರೇಷನ್ಸ್ ಎಲ್ಲ ಇರ್ತವೆ.
ಕೆಲವು ಎಲೆಕ್ಟ್ರಿಕಲ್ ಆಪರೇಷನ್ಸ್ ಇರ್ತವೆ. ಇಂಥ ಸಂದರ್ಭಗಳಲ್ಲಿ ಕೇಬಲ್ಸ್ ಅದೆಲ್ಲವನ್ನು ಕೂಡ ಸರಿಯಾದ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಇದನ್ನ ಟ್ರೈನ್ಡ್ ಪರ್ಸನ್ ಅಲ್ಲಿ ನೋಡ್ಬೇಕಾಗತ್ತೆ. ಬಿಡಿ ಭಾಗಗಳನ್ನೆಲ್ಲ ಸೊ ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್ ವಿ ಹ್ಯಾವ್ ಟು ಮೇಡ್. ಸೊ ಇಟ್ಸ್ ರಿಕ್ವೈರ್ಡ್, ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್ಸ್ ಆರ್ ರಿಕ್ವೈರ್ಡ್. ಸೊ ಅದರಿಂದ ಸೊ ಈ ಜವಾಬ್ದಾರಿಗಳನ್ನ ವಹಿಸಬೇಕಾಗತ್ತೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ವಾಟ್ ಆರ್ ದಿ ಸೇಫ್ಟಿ ಮೆಸರ್ಸ್ ಟು ಬಿ ಟೇಕನ್ ಫಾರ್ ಸ್ಕೆಫೋಲ್ಡಿಂಗ್, ಲ್ಯಾಡರ್ ಅಂಡ್ ಫಾರ್ಮ್ ವರ್ಕ್ ಅಂಡ್ ಅದರ್ ಎಕ್ವಿಪ್ಮೆಂಟ್ಸ್ ವರ್ಕ್ ಸೈಟ್ ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ದಿಸ್ ಆರ್ ಆಲ್ ದಿ ವೇರಿಯಸ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಟು ಬಿ followed to avoid an accidents in the with respect to an safety aspects of what is that the scaffolding, ladder, form work and the other equipments. Then step wise new work ಆಗತ್ತೆ. Similarly, the safety measures to be adopted in the work sites like during the fabrication and erection ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. So sometimes what we have to do is then we are going to make an fabrication steel members na tandu, either it is for example you see this is a plate, the steel plate thickness of any thickness. So as per the ನೀವು ಓದ್ತಾ ಇದ್ದೀರಿ DMSS ಅಲ್ಲಿ, ಸೊ ಇದು ಯಾವುದೇ ಒಂದು ಥಿಕ್ನೆಸ್ ಇರಬಹುದು. ಡಿಸೈನ್ ಕನ್ಸಿಡರೇಷನ್ ಮೇಲೆ ಇದನ್ನ ವರ್ಟಿಕಲ್ ಕಾಲಮ್ಸ್ ಮತ್ತೆ ಟ್ರಸ್ ಎರಡನ್ನೂ ಕೂಡ ನಾವು ಯಾವ್ದ್ರಲ್ಲಿ ಪ್ಲೇಟ್ಸ್ ಅಲ್ಲೇ ಮಾಡಿದ್ವಿ, MS ಪ್ಲೇಟ್ ಅಲ್ಲಿ. ಸೊ ಇದೇ ರೀತಿ MS ಪ್ಲೇಟ್ ಅಲ್ಲಿ ಮಾಡಿದ್ವಿ. ಇದು ಟ್ಯೂಬ್ಲಾರ್ ಸೆಕ್ಷನ್ ಅಲ್ಲೂ ಹೋಗ್ಬೋದು. ಇದನ್ನು ಕಾಲೇಜ್ ಟ್ರಸ್. ಸೊ ಇದು ವರ್ಟಿಕಲ್ ಮೆಂಬರ್, ಇದು ಕಾಲಮ್ ಅಂಡ್ ಟ್ರಸ್ ವಿಲ್ ಬಿ ಅಂಡ್ ಮೆಟಲ್. ಸೊ ಅದರಿಂದ ಈ ಒಂದು ಏನು ಸ್ಟ್ರಕ್ಚರ್ ಇದೆ ಇದನ್ನ ನಾವು ಫ್ಯಾಬ್ರಿಕೇಟ್ ಮಾಡ್ಬೇಕಾಗುತ್ತೆ ಸೈಟ್ ಅಲ್ಲೇ ಫ್ಯಾಬ್ರಿಕೇಟ್ ಮಾಡ್ಕೊಂಡು ನಂತರದಲ್ಲಿ ಇದನ್ನ ನಾವು ಎರೆಕ್ಷನ್ ಮಾಡ್ಬೇಕಾಗತ್ತೆ. ಅಂದ್ರೆ ಅದ್ರ ಪೊಸಿಷನ್ಗೆ, ಫಾರ್ ಎಕ್ಸಾಂಪಲ್ ಈ ಕಾಲಮ್ ನ ಫ್ಯಾಬ್ರಿಕೇಟ್ ಮಾಡಿ ಎಷ್ಟು ಹೈಟ್ ಕಾಲಮ್ ಬೇಕು, ಎಷ್ಟು ಥಿಕ್ನೆಸ್ ಆಫ್ ದಿ ಪ್ಲೇಟ್ ನ ಎಷ್ಟು ವಿಡ್ತ್ ಬೇಕು, ಅದು ಸೆಕ್ಷನಲ್ ಪ್ರಾಪರ್ಟೀಸ್ ಏನಿದೆ ಅದ್ರ ಪ್ರಕಾರ ಸೊ ನಾವು ಫ್ಯಾಬ್ರಿಕೇಟ್ ಮಾಡಿ ಇದನ್ನ ನಾವು ಅದ್ರ ಪೊಸಿಷನ್ ಇಟ್ಟು ಅದನ್ನ ಪೊಸಿಷನ್ ಅಲ್ಲಿ ಫಿಕ್ಸ್ ಮಾಡ್ಬೇಕಾಗತ್ತೆ. ಅದನ್ನು ವಿಲ್ ಕಾಲ್ ಇಟ್ ಆಸ್ ಎರೆಕ್ಷನ್. ಸೊ ಅದರಿಂದ ಫ್ಯಾಬ್ರಿಕೇಶನ್ ಡೈರೆಕ್ಷನ್ ವಿ ಹ್ಯಾವ್ ಟು ಬಿ ಕ್ಯಾರಿಡ್ ಔಟ್. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನ್ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಸೊ ನಮ್ಮ ನಮ್ಮ ಈ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಮಾತಾಡೋದಾದ್ರೆ ವರ್ಕ್ ಸೈಟ್ ಅಲ್ಲಿ ಎರೆಕ್ಷನ್ ಬಗ್ಗೆ ಅಥವಾ ಫ್ಯಾಬ್ರಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ಎರಡು ಪಾರ್ಟ್ ಇದೆ ಇಲ್ಲಿ. ಒಂದು ಎರೆಕ್ಷನ್, ಇನ್ನೊಂದು ಫ್ಯಾಬ್ರಿಕೇಶನ್. ಸೊ ಫ್ಯಾಬ್ರಿಕೇಟ್ ಮಾಡಿದ್ದನ್ನ ಜಾಕ್ ಹಾಕುವಂತದನ್ನ ಎರೆಕ್ಷನ್ ಅಂತ ಕರಿತೀವಿ. ಸೊ ಯು ಸಿ ದಿಸ್ ಫಿಗರ್, this part is the people are involved in the erection. This is in the fabrication. These people are involved in the fabrication. There are two parts. So one the fabrication, ಇನ್ನೊಂದು erection. Fabrication part ಅಲ್ಲಿ we have to go with the equipments because forcibly we are dependent on equipments. So ಅದರಿಂದ equipments ಅಲ್ಲಿ ಸೊ ಆ ಒಂದು ಭಾಗಗಳೇನಿದೆ, ಸೊ ವಾಟ್ ಎವರ್ ಇಟ್ ಮೇ ಬಿ ದ equipments we are using, either they are operated on electricity. So otherwise, suppose if you want to make a material, we have to cut the material. So ಈ ಒಂದು ಮೆಟೀರಿಯಲ್ ನ ಕಟ್ ಮಾಡ್ಬೇಕಂತಂದ್ರೆ ಇದರ್ ವಿ ಹ್ಯಾವ್ ಟು ಗೋ ವಿತ್ ದ ಗ್ಯಾಸ್ ಕಟಿಂಗ್ ಆರ್ ವಿತ್ ದ ಮೆಕ್ಯಾನಿಕಲ್ ಮೆಥಡ್. ಬೇರೆ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ನಾವು ಅದನ್ನ ಕಟ್ ಮಾಡ್ಬೇಕಾಗತ್ತೆ. ಸೊ ವೆಲ್ಡ್ ಮಾಡ್ಬೇಕಾದ್ರೆ ಅಷ್ಟೇ, ಜಾಯ್ನಿಂಗ್ ಮಾಡ್ಬೇಕಾದ್ರೆ ನಾವು ವೆಲ್ಡಿಂಗ್ ಮಾಡ್ತೀವಿ. ವೆಲ್ಡಿಂಗ್ ಎಲೆಕ್ಟ್ರಿಕಲ್ ಡಿಪೆಂಡೆಂಟ್. ಇದು ಗ್ಯಾಸ್ ಕಟಿಂಗ್ ಇದ್ರೆ ಆಕ್ಸಿಜನ್ ನ ಯೂಸ್ ಮಾಡ್ತೀವಿ ಗ್ಯಾಸ್ ಕಟಿಂಗ್ ಅಲ್ಲಿ. ಸೊ ಮತ್ತೆ ಬೇರೆ ಇನ್ಯಾವ್ದಾದ್ರು ಎಕ್ವಿಪ್ಮೆಂಟ್ ನ ಕಟಿಂಗ್ ಮಿಲ್ಲಿಂಗ್ ಮಿಷಿನ್ ಕಟಿಂಗ್ ಮಿಷಿನ್ ಯಾವ್ದಾದ್ರು ಯೂಸ್ ಮಾಡೋದಾದ್ರೆ ಅದು ಮೆಕ್ಯಾನಿಕಲ್ ಮೇಲೆ, ಅದು ಎಲೆಕ್ಟ್ರಿಕಲಿ ಆಪರೇಟೆಡ್. ಸೊ ಹಂಗಾಗಿ ಬೇರೆ ಬೇರೆ ಪವರ್ಸ್ ನ ಯೂಸ್ ಮಾಡ್ತೀವಿ, ಇದರ ಫ್ಯೂಯಲ್ ಆರ್ ಎಲೆಕ್ಟ್ರಿಕ್ ಪವರ್. ಸೊ ಅಂತ ಸಂದರ್ಭಗಳಲ್ಲಿ ಆ ಮಿಷಿನರಿ ಪಾರ್ಟ್ ನ ನಾವು ತುಂಬಾ ಜವಾಬ್ದಾರಿಯುತವಾಗಿ ಡೈಲಿ ಇನ್ಸ್ಪೆಕ್ಷನ್, ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್ಸ್ ಅಂತಂದ್ರೆ ಬಿಫೋರ್ ಸ್ಟಾರ್ಟ್ ಅಪ್ ದ ವರ್ಕ್ we have to inspect whether the equipment is correct or not, and also the spare parts of an equipment. So moving part of an equipment are in the good condition or not, we have to confirm first. ಸೊ ಅದನ್ನ ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್ಸ್ ನಾವು ಮಾಡ್ಕೋಬೇಕಾಗುತ್ತೆ. ಮೂವಿಂಗ್ ಪಾರ್ಟ್ಸ್ ನಾವು ಒಂದು ಭಾಗಗಳು ಅಂದ್ರೆ ರೊಟೇಟಿಂಗ್ ವೀಲ್ ಇದ್ರೆ ಅದನ್ನೆಲ್ಲ ಗಾರ್ಡ್ ಮಾಡ್ಬೇಕು, ನಮ್ಗೆ ತಾಗಬಾರ್ದು, ಅದನ್ನೆಲ್ಲ ಸೇಫ್ ಆಗಿ ಮುಚ್ಚಿರ್ಬೇಕು. ಅಥವಾ ಮುಚ್ಚಿರಂತಂದ್ರೆ ವಿಲ್ ಕಾಲ್ ಇಟ್ ಆಸ್ ಉದಾಹರಣೆ ವೆಹಿಕಲ್ ಅಲ್ಲಿ ಮಡ್ ಗಾರ್ಡ್ ಅಂತ ಹೇಳಲ್ವಾ, ಆ ತರ ಮೂವಿಂಗ್ ಪಾರ್ಟ್ಸ್ ಆಫ್ ಎನ್ ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಗಾರ್ಡ್ ಮಾಡ್ಬೇಕಾಗತ್ತೆ. ಸೊ ಆತರ ಉದಾಹರಣೆ, ಫಾರ್ ಎಕ್ಸಾಂಪಲ್ ಸಪೋಸ್ ಇಫ್ ಯು ಆರ್ ಯೂಸಿಂಗ್ ಗ್ಯಾಸ್ ಕಟಿಂಗ್ ಫಾರ್ ದಿ ಕಟಿಂಗ್ ಆಫ್ ಎನಿ ಮೆಟೀರಿಯಲ್ ಸ್ಟೀಲ್. ಸೊ ಅಂತ ಸಂದರ್ಭದಲ್ಲಿ ವಿ ಆರ್ ಯೂಸಿಂಗ್ ಗ್ಯಾಸ್ ನ ಸಿಲಿಂಡರ್ ಇಂದ ಈ ಒಂದು ಇಲ್ಲಿಗೆ ಬರ್ಬೇಕಂತ ಅಂದ್ರೆ ಈ ಫೈರ್ ಪ್ಲೇಸ್ ಈ ಪ್ಲೇಸ್ಗೆ. ಸೊ ವಿ ಆರ್ ಯೂಸಿಂಗ್ ಕೇಬಲ್ಸ್, ರಬ್ಬರ್ ಕೇಬಲ್ಸ್ ಯೂಸ್ ಮಾಡಿರ್ಬೇಕು. ಅದು ರಬ್ಬರ್ ಕೇಬಲ್ ಯಾವ್ದು ನಮ್ಗೆ ಬ್ರೇಕ್ ಆಗಿರ್ಬಾರ್ದು ಅಥವಾ ಲೀಕ್ ಆಗಬಾರ್ದು. ಅಂತ ಲೀಕ್ ಆದ್ರೆ ನಮ್ಗೆ ಆಕ್ಸಿಡೆಂಟ್ಸ್ ಆಗುತ್ತೆ ಅಥವಾ ಫೈರ್ ಆಟೋಮೆಟಿಕ್ ಆಗಿ ಬೆಂಕಿ ಹತ್ಕೋಬಹುದು, ಇದರಿಂದ ಅನಾಹುತ ಆಗಬಾರ್ದು. ಅದರಿಂದ ರಬ್ಬರ್ ಪೈಪ್ ಲೈನ್ಸ್ ನ ಆಕ್ಸಿಜನ್ ಏನ್ ಸಪ್ಲೈ ಮಾಡ್ತೀವಿ ಗ್ಯಾಸ್ ಕಟಿಂಗ್ ಅಲ್ಲಿ ಅಂತದನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ಬೇಕು. ಸೊ ಮತ್ತೆ ಗ್ಯಾಸ್ ಕಟಿಂಗು ಈ ತರದೆಲ್ಲ ಮಾಡ್ತಾರಲ್ಲ, ವೆಲ್ಡಿಂಗು ಗ್ಯಾಸ್ ಕಟಿಂಗ್ ಏನ್ ಜನಗಳನ್ನ ಫ್ಯಾಬ್ರಿಕೇಶನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ
ಅವರುಗಳು ಸೇಫ್ಟಿ ಮೆಸರ್ಸ್ ನ ಮಾಡ್ಕೊಂಡಿರ್ಬೇಕು. ಸೊ ಪವರ್ ಕೇಬಲ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಆ ಪವರ್ ಕೇಬಲ್ಸ್ ನ ಯೂಸ್ ಮಾಡಿದ್ರೆ, ಈ ವೆಲ್ಡಿಂಗ್ ಗೆ ನಾವು ಪವರ್ ಕೇಬಲ್ ಯೂಸ್ ಮಾಡ್ತೀವಿ, ಇಂಥದೆಲ್ಲಾನು ಕೂಡ ಸೊ ನಮ್ಮ ಪ್ರೊಟೆಕ್ಟ್ ಮಾಡಿರ್ಬೇಕು. ಆ ಕೇಬಲ್ ಇಂದ ಎಲ್ಲ ಇನ್ಸುಲೇಷನ್ಸ್ ಎಲ್ಲ ಸರಿ ಇದೆಯಾ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಕೊಂಡಿರ್ಬೇಕು. ಡೇಂಜರ್ ಸೈನ್, ಫಾರ್ ಎಕ್ಸಾಂಪಲ್ ನಾವು ಓವರ್ ಹೆಡ್ ಕೇಬಲ್ ಇಂದ ಏನಾದ್ರು ಪವರ್ ಸಪ್ಲೈ ಏನಾದ್ರು ಹೊರಗಡೆಯಿಂದ ತಂದಿದ್ರೆ ಆ ವರ್ಕ್ ಸೈಟ್ ಗೆ, ಸೊ ಪೋಲ್ಸ್ ನ ಮಧ್ಯೆ ಹಾಕಿತಿರುವ ಓವರ್ ಹೆಡ್ ಕೇಬಲ್ ಅಂತಂದ್ರೆ ನಾವು ವೈರ್ ಅನ್ನ ಎಳ್ಕೊಂಡ್ ಬಂದಿರ್ತೀವಿ ಬೇರೆ ಕಡೆಯಿಂದ ಪವರ್ ಕೇಬಲ್ ನ, ಅಂತ ಸಂದರ್ಭದಲ್ಲಿ ಡೇಂಜರ್ ಸೈನ್ಸ್ ನ ಡಿಸ್ಪ್ಲೇ ಮಾಡ್ಬೇಕಾಗತ್ತೆ ಪ್ರತಿಯೊಂದು ಪೋಲ್ ಅಲ್ಲೂ. ಅದನ್ನ ಕ್ರಮನ ನಾವು ಸೈಟ್ ಅಲ್ಲಿ ಅನುಸರಿಸಬೇಕಾಗತ್ತೆ. ಸೊ ಸ್ಕ್ರಾಪ್ ಏನಾದ್ರು ಈ ಕಟ್ ಮಾಡಿದಾಗ ವೇಸ್ಟ್ ಬರುತ್ತಲ್ಲ, ಸೊ ಆ ವೇಸ್ಟ್ ನೆಲ್ಲ ಒಂದ್ ಕಡೆ ಸರಿಯಾದ ರೀತಿಯಲ್ಲಿ ನಾವು ಜೋಡಿಸ್ಕೋಬೇಕಾಗತ್ತೆ. ಇಲ್ಲದೆ ಇದ್ರೆ ಅದೆಲ್ಲ ಕೈಗೆ ಅಥವಾ ಎಲ್ಲಾದ್ರೂ ವರ್ಕರ್ಸ್ಗೆ ತಾಗಿದ್ರೆ ಅದರಿಂದ ಗಾಯಗಳಾಗ್ಬೋದು, ಇದರಿಂದ ಆಕ್ಸಿಡೆಂಟ್ಸ್ ಆಗ್ಬೋದು ಅಥವಾ ಬೇರೆ ಅನಾಹುತಗಳಾಗ್ಬೋದು. ಸೊ ಮತ್ತೆ ಲಿಫ್ಟಿಂಗ್ ಅಥವಾ ಒಂದು ವಸ್ತುನ ಮೇಲೆ ಲಿಫ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ಎರೆಕ್ಷನ್ ದೇ ಆರ್ ಲಿಫ್ಟಿಂಗ್ ದಿಸ್ ಟ್ರಸ್. ಸೊ ಈ ಟ್ರಸ್ ನ ಲಿಫ್ಟ್ ಮಾಡುವಾಗ ನಾವು ಜವಾಬ್ದಾರಿ ವಹಿಸಬೇಕಾಗುತ್ತೆ. ಅವರು ಸೇಫ್ಟಿ ಮೆಸರ್ಸ್ ನೆಲ್ಲ ನಾವು ತಗೋಬೇಕಾಗುತ್ತೆ. ಸೊ ಈ ಎಕ್ವಿಪ್ಮೆಂಟ್, ಲಿಫ್ಟಿಂಗ್ ಎಕ್ವಿಪ್ಮೆಂಟ್ ಸರಿಯಾಗಿರ್ಬೇಕು, ಮತ್ತೆ ನಾವು ಪರ್ಸನಲ್ ಸೇಫ್ಟಿನೂ ಕೂಡ ಅನುಸರಿಸಿರ್ಬೇಕು. ಸೊ ಮತ್ತೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಅದನ್ನ ನಾವು ಚೆಕ್ ಮಾಡ್ಕೋಬೇಕು. ಉದಾಹರಣೆ ಹಾಯಿಸ್ಟಿಂಗ್ ಎಕ್ವಿಪ್ಮೆಂಟ್ಸ್, ಕ್ರೇನ್ಸ್, ಸೊ ಡೆರೆಕ್ಸ್, ಹಾಯಿಸ್ಟ್ ಏನಾದ್ರು ಯೂಸ್ ಮಾಡಿತ್ತು ಅಂತ ಅಂದ್ರೆ ಅಂತ ಸಂದರ್ಭಗಳಲ್ಲಿ ಅದನ್ನ ನಾವು ಚೆಕ್ ಮಾಡ್ಕೋಬೇಕು. ಮಿಷನರೀಸ್ ಎಲ್ಲ ಸರಿ ಇದೆಯಾ, ಆ ವೆಯ್ಟ್ ಅನ್ನ ತಡ್ಕೊಳ್ಳೋ ಸಾಮರ್ಥ್ಯ ಇದೆಯಾ, ಕೇಬಲ್ಸ್ಗೆ ಕ್ರೇನ್ಸ್ ಅಲ್ಲಿ ಯೂಸ್ ಮಾಡಿರುವಂತ ಕೇಬಲ್ ಎಲ್ಲೂ ಏನು ಹಾಳಾಗಿಲ್ವಾ ಅಂತ ಹೇಳಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ವರ್ಕರ್ಸ್ ಅಷ್ಟೇ, ಸೊ ಅವರು ಸೇಫ್ಟಿ ಪ್ರಾಕ್ಟೀಸಸ್ ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಎರೆಕ್ಷನ್ ಅಲ್ಲಿ ಇನ್ವಾಲ್ವ್ ಆದವರು ಸೇಫ್ಟಿ ಪ್ರಾಕ್ಟೀಸಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಹೆಲ್ಮೆಟ್ ಹಾಕಿರ್ಬೋದು, ಬೇರೆ ಇನ್ನೇನಾದ್ರೂ ಸೇಫ್ಟಿ ಮೆಸರ್ಸ್ ಏನಿದೆ, ಗ್ಲೌಸ್, ಶೂಸ್, ಸೊ ಎಲ್ಲವನ್ನೂ ಕೂಡ ಸೇಫ್ಟಿ ಮೆಸರ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಹೀಗಾಗಿ ಸೊ ಇದನ್ನ ಸೇಫ್ಟಿ ಪ್ರಿಕಾಷನ್ಸ್ ಅಂದ್ರೆ ಡ್ಯೂರಿಂಗ್ ದ ಫ್ಯಾಬ್ರಿಕೇಶನ್ ಡೈರೆಕ್ಷನ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇನ್ ದಟ್ ಆಸ್ಪೆಕ್ಟ್ then we have to take all the precautions regarding with the fabrication as well as the erection to avoid an accident, to achieve the economy in construction. So this is about fabrication and direction, safety in fabrication and direction. So now construction industry alli safety precautions ಬಗ್ಗೆ ಮಾತಾಡ್ತೇವೆ. ಮೇಜರ್ ಏರಿಯಾ prone to be an accident. ಸೊ ಅಕರೆನ್ಸ್ ಆಫ್ ಆಕ್ಸಿಡೆಂಟ್ಸ್ ಆ ಒಂದು ಏರಿಯಾದಲ್ಲಿ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅದನ್ನ ಅಂತ ಏರಿಯಾಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸೊ ಜವಾಬ್ದಾರಿ ಹೆಚ್ಚು ತಗೋಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾತಾಡ್ತಾ ಇದ್ವಿ. ಸೊ ಹಾಗಾಗಿ ಸೇಫ್ಟಿ ಮೆಸರ್ಸ್ ನಮ್ಮಲ್ಲಿ ಸ್ಟೋರೇಜ್, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂದಾಗ ನಾವು ಮೆಟೀರಿಯಲ್ ನ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಟೋರೇಜ್ ಕೂಡ ಬಹಳ ಮುಖ್ಯ. ಆ ಸ್ಟೋರೇಜ್ ಮಾಡುವಾಗ ಎನಿ ಮೆಟೀರಿಯಲ್ ಫಾರ್ ದಟ್ ಮ್ಯಾಟರ್, ಕನ್ಸ್ಟ್ರಕ್ಷನ್ ಅಂತ ಅಂದ್ಮೇಲೆ ಮೆಟೀರಿಯಲ್ ನಾವು ಸ್ಟೋರ್ ಮಾಡ್ಕೊಳ್ಳುವಂಥದ್ದೇ ನಮ್ ಜವಾಬ್ದಾರಿ. ಯಾಕಂದ್ರೆ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮ್ಮ ಮೆಟೀರಿಯಲ್ ಸೈಟ್ ಅಲ್ಲಿ ಇರ್ಬೇಕಾಗತ್ತೆ. ಸೈಟ್ ಅಲ್ಲಿ ಇಲ್ಲ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದು. ಸೊ ಅದನ್ನ ಸ್ಟೋರ್ ಮಾಡುವಾಗ ಏನ್ ಕ್ರಮ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ನಾವು ತಿಳ್ಕೊಬೇಕಾಗತ್ತೆ, ಅಥವಾ ಸಾಮಾನ್ಯವಾಗಿ ಎಕ್ಸಾಕ್ಟ್ ಆಗಿ ತಿಳ್ಕೊಬೇಕಾಗತ್ತೆ. ನಮ್ಮಲ್ಲಿ ಅದನ್ನ ಒಂದು ಸ್ಟೋರೇಜ್ ಆಸ್ಪೆಕ್ಟ್ಸ್ ಎಲ್ಲ ಮೆಟೀರಿಯಲ್ ನ ಸ್ಟೋರ್ ಮಾಡ್ಬೇಕು. Not only cement, not only brick, so all the material regarding with the construction we have to store properly. ಅದ್ರಲ್ಲಿ ತುಂಬಾ ಹೆಚ್ಚಿನ ಜವಾಬ್ದಾರಿ ವಹಿಸಬೇಕಾಗಿರೋದು. ಸೊ ನಮ್ಮ ಸಿಮೆಂಟ್ ಫಾರ್ ಎಕ್ಸಾಂಪಲ್, ವೇರಿಯಸ್ ಮೆಟೀರಿಯಲ್ ಅಂತ ಅಂದಾಗ ಸಿಮೆಂಟ್, ಸ್ಟೋನ್ಸ್ ಇರ್ಬೋದು, ಸ್ಟೋನ್ಸ್ ಅಲ್ಲಿ ಸೈ ಸ್ಟೋನ್ ಇರ್ಬೋದು, ಜೆಲ್ಲಿ ಇರ್ಬೋದು, ಸಿಮೆಂಟ್ ಇರ್ಬೋದು, ಮರಳುಗಳಿರ್ಬೋದು. ಸೊ ಅದರಲ್ಲಿ ಎಮ್ ಸ್ಯಾಂಡ್ ಬರ್ತದೆ. ಈಗ ಎಮ್ ಸ್ಯಾಂಡ್ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್, ರಿವರ್ ಸ್ಯಾಂಡ್ ಇರ್ಬೋದು. ಸೊ ಬ್ರಿಕ್ ಇರ್ಬೋದು, ಸೊ ವುಡ್ ಇರ್ಬೋದು. ಮತ್ತೆ ನಮಗೆ ಫ್ಯಾಬ್ರಿಕೇಶನ್ ಸ್ಟೀಲ್ ಅಥವಾ ಸ್ಟ್ರಕ್ಚರಲ್ ಸ್ಟೀಲ್ ಅಂತ ಹೇಳ್ತೀವಿ. ನಾವು ಯಾವ್ದಾದ್ರು ಒಂದು ಸ್ಟ್ರಕ್ಚರ್ಸ್, ರೂಫ್ ಅಥವಾ ಕಾಲಮ್ ನ ಮಾಡ್ಬೇಕಾದ್ರೆ ಈ ಒಂದು ಸ್ಟ್ರಕ್ಚರಲ್ ಸ್ಟೀಲ್ ಯೂಸ್ ಮಾಡ್ತೀವಿ ನಾವು. ಸೊ ಇದನ್ನ ವಿಲ್ ಕಾಲ್ ಇಟ್ ಆಸ್ ರಿಇನ್ಫೋರ್ಸ್ಮೆಂಟ್ ಸ್ಟೀಲ್. RCC ಸ್ಟ್ರಕ್ಚರ್ ಗೆ ರಿಇನ್ಫೋರ್ಸ್ಮೆಂಟ್ ಸ್ಟೀಲ್ ಯೂಸ್ ಮಾಡ್ತೀವಿ. ಟ್ವಿಸ್ಟೆಡ್ ಬಾರ್ಸ್ ಯೂಸ್ ಮಾಡ್ತೀವಿ. ಸೊ ಮತ್ತೆ ಟೆಂಪರರಿ ಸಪೋರ್ಟಿಂಗ್ ಫಾರ್ಮ್ ವರ್ಕ್ ಗೆ ಬೇಕಾದ ಸಾಮಗ್ರಿಗಳಿರ್ಬೋದು. ಮತ್ತೆ ನಮ್ಮಲ್ಲಿ ಪೆಟ್ರೋಲ್, ಎಲ್ಲ ವಾಹನಗಳಿರ್ತವೆ, ವೆಹಿಕಲ್ಸ್ ಇರ್ತವೆ, ಅದನ್ನ ಆಪರೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ಪೆಟ್ರೋಲ್, ಡೀಸೆಲ್ ತಂದು ಇಟ್ಕೊಂಡಿರ್ತೀವಿ. ಸೊ ಇಲ್ಲ ಅಂದ್ರೆ ಎಕ್ಸ್ಪ್ಲೋಸಿವ್ಸ್, ಫೌಂಡೇಶನ್ ವರ್ಕ್ ಆಗ್ತಾ ಇದ್ರೆ ಅದನ್ನ ನಾವು ಎಕ್ಸ್ಕವೇಟ್ ಮಾಡಕ್ಕೆ ಅಥವಾ ಬ್ಲಾಸ್ಟ್ ಮಾಡಕ್ಕೆ ಆಪರೇಷನ್ಸ್ಗೆ ಎಕ್ಸ್ಪ್ಲೋಸಿವ್ಸ್ ನ ತಂದು ಇಟ್ಕೊಂಡಿರ್ತೀವಿ ಸೈಟ್ ಅಲ್ಲಿ. ಸೊ ಹೀಗಾಗಿ ಇವೆಲ್ಲ ಸಾಮಗ್ರಿಗಳನ್ನು ನಾವು ಸ್ಟೋರ್ ಮಾಡ್ತಾ ಹೋಗ್ತೀವಿ. ಒಂದ್ ಸೈಟ್ ಅಂತ ಆದ್ರೆ ಇವೆಲ್ಲ ಇರುತ್ತೆ, ಬರೀ ಇಟ್ಟಿಗೆ, ಬರೀ ಮರಳು, ಇನ್ನೇನಿಲ್ಲ ಅಂತಲ್ಲ. ಇವೆಲ್ಲ ಸ್ಟೋರ್ ಮಾಡುವಾಗ ಏನ್ ಜವಾಬ್ದಾರಿ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಸಾಮಾನ್ಯವಾಗಿ ನಾವು ಸ್ಟೋರ್ ಮಾಡುವಾಗ ಒಂದು
ಸೈಟ್ ಆಫ್ ವರ್ಕಿಗೆ ಅದನ್ನ ವಿಲ್ ಕಾಲ್ ಇಟ್ ಅಸ್ ನಾವು ಫಸ್ಟ್ ನಾವು ಹೇಳ್ಬೋದು ಜಾಬ್ ಲೇಔಟ್ ಮಾಡೋದೇ ಅದೇ ಉದ್ದೇಶ. ಜಾಬ್ ಲೇಔಟ್ ಮಾಡುವಾಗ ಒಂದು ಆಫೀಸ್ ಎಲ್ಲಿರ್ಬೇಕು, ವರ್ಕ್ ಸೈಟ್ ಯಾವ್ದು, ವರ್ಕ್ ಸೈಟ್ಗೆ ಯಾವ ಮೆಟೀರಿಯಲ್ ಎಲ್ಲಿ ಕುತ್ಕೋಬೇಕು, ಮತ್ತೆ ಲೇಬರ್ಸ್ ಕ್ವಾರ್ಟರ್ಸ್ ಎಲ್ಲಿರ್ಬೇಕು, ಶೌಚಾಲಯಗಳು ಎಲ್ಲಿರ್ಬೇಕು, ಸೊ ವೆಹಿಕಲ್ ಅಥವಾ ಎಕ್ವಿಪ್ಮೆಂಟ್ಸ್ ನ ಎಲ್ಲಿ ಪಾರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಲೇಔಟ್ ಮಾಡ್ಕೊಂಡು ಅದನ್ನೇ ಜಾಬ್ ಲೇಔಟ್. ಜಾಬ್ ಲೇಔಟ್ ಬಗ್ಗೆ ನಾವು ಮಾತಾಡಿದ್ವಿ, ಅದು ಎಕ್ಸರ್ಸೈಸ್ ಕೂಡ ಮಾಡಿದೀವಿ ಜಾಬ್ ಲೇಔಟ್ ಬಗ್ಗೆ. ಒಂದು ಜಾಬ್ ಲೇಔಟ್ ನ ಮಾಡ್ರಪ್ಪ, ಯಾವ್ದಾದ್ರು ಒಂದು ಸೈಟ್ ಅನ್ನು ತಗೊಂಡು ಒಂದು ಜಾಬ್ ಲೇಔಟ್ ಮಾಡಿ ಅಂತ ಹೇಳಿ ಒಂದು ಎಕ್ಸರ್ಸೈಸ್ ಕೂಡ ಮಾಡಿದ್ವಿ. ಇದರಲ್ಲಿ ಸಿಮೆಂಟ್ ಸಾಮಾನ್ಯವಾಗಿ ಈಗ ಉದಾಹರಣೆ ಒಂದೊಂದೇ ತಗೊಂಡಾಗ ಸಿಮೆಂಟ್ ನೀವು ಮೆಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಅಲ್ಲಿ ಓದಿದ್ರಿ. ನಾವು ಸಿಮೆಂಟ್ ಅನ್ನ ಸ್ಟೋರ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಸ್ ನ ತಗೋಬೇಕು ಅನ್ನೋದ್ರ ಬಗ್ಗೆ. ಸೊ ಏನ್ ಪ್ರಿಕಾಷನ್ಸ್ ತಗೋಬೇಕು, ಸ್ಟೋರೇಜ್ ಬಗ್ಗೆ ಕೇಳ್ತಾರೆ. ಸೊ ಏನೆಲ್ಲ ಪ್ರಿಕಾಷನ್ಸ್ ನ ತಗೋಬೇಕು ನಾವು ಮೆಟೀರಿಯಲ್ ಸ್ಟೋರ್ ಮಾಡುವಾಗ ಸೈಟ್ ಅಲ್ಲಿ, ಅದ್ರ ಬಗ್ಗೆ ಬರೀರಿ ಅನ್ನೋದ್ರ ಬಗ್ಗೆ ಎಕ್ಸಾಮಿನೇಷನ್ ಕೇಳ್ತಾರೆ. ಸೇಫ್ಟಿ ಮೆಸರ್ಸ್ ಟು ಬಿ ಅಡಾಪ್ಟೆಡ್ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸೊ ಸಿಮೆಂಟ್ ಹಾಳಾಗೋದ್ರಿಂದನೂ ನಮ್ಗೆ ಲಾಸ್ ಆಗತ್ತೆ. ಬರೀ ಆಕ್ಸಿಡೆಂಟ್ ಅಂದ್ರೆ ಸಿಮೆಂಟ್ ಬಿದ್ದೋಗೋದಲ್ಲ. ಆಕ್ಸಿಡೆಂಟ್ ಅಂದ್ರೆ ಇನ್ ದ ಸೆನ್ಸ್ ಸಿಮೆಂಟ್ ಕೂಡ ಅದು ಗಟ್ಟಿಯಾಗೋದ್ರಿಂದನೂ ಕೂಡ, ಗಟ್ಟಿಯಾಗದ ಅದಕ್ಕೆ ಸಿಮೆಂಟ್ ಅದು ಮಾಯಿಶ್ಚರ್, ಅದು ಇಟ್ಸ್ ಅ ವೆರಿ ವಾಲಟೈಲ್. ಯಾವುದು ವಿಚ್ ಒನ್ ಸಿಮೆಂಟ್. ಸೊ ಇಟ್ಸ್ ಅಟ್ರಾಕ್ಟ್ಸ್ ಮಾಯಿಶ್ಚರ್ ಫ್ರಮ್ ದಿ ಏರ್. ಸೊ ಸಿಮೆಂಟ್ ಯಾವಾಗ್ಲೂ ಅದನ್ನ ಮಾಯಿಶ್ಚರ್ ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಸಡನ್ ಆಗಿ ಮಾಯಿಶ್ಚರ್ ಇಂದ. ದೇರ್ಫೋರ್ ಸೊ ಅದನ್ನ ಏರ್ ಟೈಟ್ ಚೇಂಬರ್ ಅಲ್ಲೇ ಇಡ್ಬೇಕು, ಏರ್ ಟೈಟ್ ಮಾಡೇ ಇರ್ಬೇಕು. ಗಾಳಿ ಅದಕ್ಕೆ ಸಂಪರ್ಕಕ್ಕೆ ಬರ್ಕೂಡ್ದು. ಬಂದ್ರೆ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆಗೋದಕ್ಕೆ ನೀರನ್ನು ಹೀರ್ಕೊಳ್ಳುತ್ತೆ. ನೀರನ್ನು ಹೀರ್ಕೊಂಡ ತಕ್ಷಣ ಅದು ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆದ್ರೆ ಸೆಟ್ಟಿಂಗ್ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಸೆಟ್ಟಿಂಗ್ ಪ್ರಾಪರ್ಟಿ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಗಟ್ಟಿ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಹಾರ್ಡನಿಂಗ್, ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೆ ಗಟ್ಟಿ ಆಗುತ್ತೆ ಅಷ್ಟೇ, ಬೇರೆ ಇನ್ನೇನಿದೆ. ಅದನ್ನ ಸಿಮೆಂಟ್ ಒಂದ್ಸರಿ ಗಟ್ಟಿ ಆಯ್ತು, ಕೆಮಿಕಲ್ ರಿಯಾಕ್ಷನ್ ಕಂಪ್ಲೀಟ್ ಆಯ್ತು, ಅಥವಾ ನಮಗೆ ಇನಿಷಿಯಲ್ ಅಂಡ್ ಫೈನಲ್ ಸೆಟ್ಟಿಂಗ್ ಟೈಮ್ ಮುಗಿದೋಯ್ತು, ಅದ್ರದ್ದು ಗಟ್ಟಿ ಆಯ್ತು ಅಂದ್ಮೇಲೆ ಮತ್ತೆ ಯೂಸ್ ಮಾಡಕ್ ಬರೋದಿಲ್ಲ. ಸಿಮೆಂಟ್ ಲಾಸ್ ಆಗತ್ತೆ. ಅದರಿಂದ ಎಷ್ಟು ಸಿಮೆಂಟ್ ನಾವು ಸೈಟ್ ಅಲ್ಲಿ ಇಟ್ಟಿದೀವಿ ಅದೆಲ್ಲ ನಮ್ಗೆ ಹಾರ್ಡನ್ ಆಗುತ್ತೆ. ಹಾರ್ಡನ್ ಆದ್ರೆ ಲಾಸ್ ಆಗುತ್ತೆ. ಅದರಿಂದ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಲ್ಲ. ಲಾಸ್ ಉದ್ದೇಶ ಇರೋದೇ ಲಾಸ್ನ ಅವಾಯ್ಡ್ ಮಾಡ್ಬೇಕು. ನಮ್ಗೆ ಏನು ಫೈನಾನ್ಷಿಯಲ್ ಲಾಸಸ್ ಆಗ್ಬಾರ್ದು ಅನ್ನೋದನ್ನ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಅದರಿಂದ ಸಿಮೆಂಟ್ ಅನ್ನು ಕೂಡ ಸ್ಟೋರ್ ಮಾಡುವಾಗ ನಾವು ಏನ್ ಡ್ಯಾಮ್ ಪ್ರೂಫ್ ಪ್ಲಾಟ್ಫಾರ್ಮ್ಸ್ ಮೇಲೆ ಅದನ್ನ ನಾವು ಸ್ಟೋರ್ ಮಾಡ್ಬೇಕಾಗುತ್ತೆ. ಸೊ ಅದು ಕೆಳಗಡೆ ಯಾವುದೇ ಒಂದು ನೀರಿನ ಅಂಶ ಇರ್ಕೊಡ್ದು. ಡ್ಯಾಮ್ ಪ್ರೂಫ್ ಅಂತ ಅಂದ್ರೆ ನೀರಿನ ಅಂಶವನ್ನು ಸಿಮೆಂಟ್ ಮೂಟೆಗಳಿಗೆ ಅಥವಾ ಸ್ಟೋರ್ ಮಾಡಿರುವಂತ ಸ್ಟಾಕ್ ಗೆ ಬಿಟ್ಕೊಡ್ಬಾರ್ದು ಅನ್ನೋದ್ರ ಬಗ್ಗೆ ಅದನ್ನ ವಾಟರ್ ಟೈಟ್ ಪ್ಲಾಟ್ಫಾರ್ಮ್ ಇರಬೇಕು. ಸೈಡ್ ವಾಲ್ ನಲ್ಲಿ ಅದಕ್ಕೆ ತಾಗಿಸಿ ಹಾಕಿರಬಾರ್ದು. ಸೊ ವಿ ಹ್ಯಾವ್ ಟು ಲೀವ್ ದ ಮಿನಿಮಮ್ ಗ್ಯಾಪ್ ಆಫ್ ಅಟ್ ಲೀಸ್ಟ್ 30 centimeter ಫ್ರಮ್ ದಿ ಸೈಡ್ ವಾಲ್ಸ್. ಸೊ ವಿ ಹ್ಯಾವ್ ಟು ಕೀಪ್ ಅನ್ ಗ್ಯಾಪ್ ಆಫ್ 30 centimeter ಫ್ರಮ್ ದಿ ಸಿಮೆಂಟ್ ಸ್ಟಾಕ್ ಟು ದ ವಾಲ್, ಸೈಡ್ ವಾಲ್ಸ್. ಸೊ ಯಾಕೆ ಅಂತ ಅಂದ್ರೆ ಅದು ಗೋಡೆಯಲ್ಲಿರುವಂತಹ ಶೀತವನ್ನ ಅದು ಹೀರ್ಕೋಬಾರ್ದು, ಹೀರ್ಕೊಂಡು ಗಟ್ಟಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ ಗ್ಯಾಪ್ ಬಿಡ್ಬೇಕು ಅಂತ ಹೇಳ್ತೀವಿ. ಸೊ ಮತ್ತೆ ಹೈಟ್ ಆಫ್ ಸ್ಟಾಕ್. ಸೊ ಈ ಒಂದು ವರ್ಟಿಕಲ್ ಹೈಟ್ ಆಫ್ ದಿ ಸ್ಟಾಕ್ ಶುಡ್ ನಾಟ್ ಇನ್ಕ್ರೀಸ್ ಮೋರ್ ದೆನ್ ದಿ 10 bags. 10 ಮೂಟೆಯಿಂದ ಹೆಚ್ಚು ಹಾಕಬಾರ್ದು. ಸೊ 10 ಮೂಟೆ ಹೈಟ್, 10 ಮೂಟೆ ಎಷ್ಟು ಬರ್ತದೆ ಆ ಹೈಟಿಗೆ ಅದನ್ನ ಜೋಡಿಸಿ ಇಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ಸೊ ಇದು ಸ್ಟೋರೇಜ್ ಬಗ್ಗೆ. ಮತ್ತೆ ಅದ್ರದ್ದು ಕಿಟಕಿ ಭಾಗಗಳೆಲ್ಲ ಟೈಟ್ ಆಗಿ ಹಾಕಿರ್ಬೇಕು. ಆ ಒಂದು ರೂಫ್ ಲೀಕೇಜ್ ಇರಕೂಡದು. ಸೊ ಇವೆಲ್ಲವೂ ಕಂಡೀಷನ್ಸ್. ಸೊ ಅದರಿಂದ ಈ ಎಲ್ಲ ಜವಾಬ್ದಾರಿಯನ್ನ ಸೈಟ್ ಅಲ್ಲಿ ನಾವು ವಹಿಸ್ಬೇಕಾಗತ್ತೆ. ಸಪೋಸ್ ಇಫ್ ಯು ಇನ್ ಕೇಸ್ ಆಫ್ ಸಿಮೆಂಟ್ ಅನ್ನ ಸ್ಟೋರ್ ಮಾಡೋದಾದ್ರೆ ಅದೆಲ್ಲ ಮಾಡ್ಬೇಕಾಗತ್ತೆ. ಅದೇ ರೀತಿ ಉದಾಹರಣೆ ಸ್ಯಾಂಡ್ ಅನ್ನ ಹೆಂಗ್ ಸರ್ ಪ್ರಿಸರ್ವ್ ಮಾಡೋದು ಅಂತಂದ್ರೆ ಅದನ್ನ ಸ್ಟೋರ್ ಅಲ್ಲಿ ಏನ್ ಪ್ರಿಸರ್ವ್ ಮಾಡಲ್ಲ. ಸೊ ಇನ್ ಓಪನ್ ಏರ್ ವಿ ಆರ್ ಗೋಯಿಂಗ್ ಟು ಪ್ರಿಸರ್ವ್ ಇಟ್. ಬಟ್ ಸೊ ಇಟ್ ಶುಡ್ ಬಿ ಪ್ರಿಸರ್ವ್ಡ್ ಆನ್ ದಿ ರಫ್ ಪ್ಲಾಟ್ಫಾರ್ಮ್ ಆರ್ ಅದರ್ವೈಸ್ ಅಂಡ್ ಇಟ್ಸ್ ಎ ರಿಜಿಡ್ ಪ್ಲಾಟ್ಫಾರ್ಮ್. ಸೊ ಒಂದು ಮಣ್ಣೆ ಇರ್ಬೋದು, ಅದ್ರ ಮೇಲೆ ಸುರಿದ್ರು ಕೂಡ ಪ್ಲಾಟ್ಫಾರ್ಮ್ ವಾಟರ್ ಅಥವಾ ಗಟ್ಟಿ ಇರ್ಬೇಕಾಗತ್ತೆ. ಸೊ ಮಣ್ಣಂತೆ ಅದನ್ನ ಮರಳು ತಕೋಬೇಕಂತ ಸುಲಭವಾಗಿ ತಗೋಬೇಕು, ಆ ತರ ಕಂಡೀಷನ್ ಇರ್ಬೇಕು. ಅಂಡಿಲೇಷನ್ಸ್ ಇರ್ಬೋದು. ಅಂಡಿಲೇಷನ್ಸ್ ಇತ್ತು ಅಂತಂದ್ರೆ ನಮ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಬಿಕಾಸ್ ಇಟ್ಸ್ ಎ ಕಾಸ್ಟ್ಲಿ ಮೆಟೀರಿಯಲ್, ಟ್ರಾನ್ಸ್ಪೋರ್ಟೆಡ್. ಅದು ನ್ಯಾಚುರಲಿ ಆಫ್ ಕೋರ್ಸ್ ಇಟ್ ಇಸ್ ನ್ಯಾಚುರಲಿ ಅವೈಲಬಲ್. ಆದ್ರೂ ಅದನ್ನ ಬಟ್ ಎಮ್ ಸ್ಯಾಂಡ್ ಇಸ್ ನ್ಯಾಚುರಲಿ ಅವೈಲಬಲ್, ಸ್ಟೋನ್ಸ್ ನ್ಯಾಚುರಲಿ ಅವೈಲಬಲ್. ವಿ ಆರ್ ಕನ್ವರ್ಟೆಡ್ ಇಂಟು ಅನ್ ಸ್ಯಾಂಡ್ ಫಾರ್ಮ್ ಥ್ರೂ ದ ಬೈ ಎಂಪ್ಲಾಯಿಂಗ್ ದ ಎಕ್ವಿಪ್ಮೆಂಟ್ಸ್. ಸೊ ಅದರಿಂದ ಕಾಸ್ಟ್ಲಿ. ಒನ್ಸ್ ಅಗೇನ್ ಇಟ್ಸ್ ವಿ ಹ್ಯಾವ್ ಟು ಪೇ ಫಾರ್ ದಟ್ ಟು ಗೆಟ್ ಇಟ್. ಸೊ ದುಡ್ಡು ಕೊಡದೆ ಸಿಗೋದಿಲ್ಲ. ಅದು ಸುಮ್ಮನೆ ಫ್ರೀ ಆಗಿ ಸಿಗುವಂತ ವಸ್ತು ಏನಲ್ಲ. ಅದು ನಮ್ಮ ಮನೆ ಪಕ್ಕದಲ್ಲೇ ಏನ್ ಸಿಗೋದಿಲ್ಲ. ಅದರಿಂದ ವಿ ಟ್ರಾನ್ಸ್ಪೋರ್ಟೆಡ್ ಟು ದ ವರ್ಕ್ ಸೈಟ್. ಸೊ ಅದರಿಂದ ಅದು ಪ್ರಾಪರ್ ಪ್ಲಾಟ್ಫಾರ್ಮ್ ಎಲ್ಲ ಸುರಿಬೇಕಾಗುತ್ತೆ. ಸೊ ಲೆವೆಲ್ಡ್ ಗ್ರೌಂಡ್ ಅಲ್ಲಿ ಒಂದು, ಮತ್ತೆ ಅಂಡುಲೇಷನ್ಸ್ ಇರ್ಕೂಡದು. ದಟ್ ಈಸ್ ದ ಒನ್ ಕಂಡೀಷನ್. ಸೊ ಯಾವುದು ವೈಲ್ ಸ್ಟಾಕಿಂಗ್ ದ ಸ್ಯಾಂಡ್. ಸೊ ಐದರ್ ಇಟ್ ಇಸ್ ಅನ್ ಎಮ್ ಸ್ಯಾಂಡ್ ಆರ್ ರಿವರ್ ಸ್ಯಾಂಡ್. ಸೊ ಮತ್ತೆ ಬ್ರಿಕ್ಸ್ ಅನ್ನ ಅಷ್ಟೇ. ಉದಾಹರಣೆ ಬ್ರಿಕ್ಸ್ ಅನ್ನ ನಾವು ಸ್ಟಾಕ್ ಮಾಡುವಾಗ ಈ ಒಂದು ಏನು ಲೂಸ್ ಇದಿದೆ, ಬ್ರಿಕ್ಸ್ ಇದೆ, ಈ ತರದಲ್ಲಿ ಯು ಶುಡ್ ನಾಟ್ ಮೇಕ್ ದಟ್ ಬ್ರಿಕ್ ಹೆಪಾಸೈಡ್. ಸೊ ಈ ತರ ಸುರಿಯೋದ್ರಿಂದ ನಾವು ಸುಮ್ಮನೆ ಡಂಪ್ ಮಾಡೋದ್ರಿಂದ ಈ ಎಡ್ಜಸ್ ಹೋಗ್ಬೋದು
ಅಥವಾ ಬ್ರಿಕ್ಸ್ ಒಡೆದೋಗ್ಬೋದು, ಇದರಿಂದ ಲಾಸ್ ಆಗ್ಬೋದು, ನಮ್ಗೆ ಮೆಟೀರಿಯಲ್ ಲಾಸ್ ಆಗುತ್ತೆ. ಅದರಿಂದ we have to store the material in a very systematic way. The stock of the brick should not, the height of the stock should not increase 1.5 meters. ಒಬ್ಬ ಮನುಷ್ಯನ್ ತಗೊಳಂಗಿರ್ಬೇಕು ಈಸಿಯಾಗಿ. ಸೊ ಅದರಿಂದ I should not increase the height of the stock should not increase the 1.5 meters. 1.5 ಮೀಟರ್ಗಿಂತ ಹೆಚ್ಚಾಗಿ ಅದನ್ನ ಎತ್ತರಕ್ಕೆ ಜೋಡಿಸಬಾರ್ದು ಅನ್ನೋ ಕಂಡೀಷನ್ ಹೇಳ್ತೀವಿ. ಸೊ ಅದೇ ರೀತಿ ಸ್ಟೀಲ್ ಅನ್ನ ನಾವು ಶೇಖರಣೆ ಮಾಡುವಾಗ ಸೈಟ್ ಅಲ್ಲಿ ಯಾವ್ಯಾವ ಗ್ರೇಡ್ ಆಫ್ ಸ್ಟೀಲ್ ಇರುತ್ತೆ, ಯಾವ್ಯಾವ ಡಯಾಮೀಟರ್ ಸ್ಟೀಲ್ ಇರುತ್ತೆ, ಅಂತ ಡಯಾಮೀಟರ್ ಸ್ಟೀಲ್ ನ ಬೇರೆ ಬೇರೆ ಇಟ್ಟಿರ್ಬೇಕು. 16 ಜೊತೆಯಲ್ಲೇ 8 ಜೊತೆಯಲ್ಲೇ 20 mm ಡಯಾಮೀಟರ್ ನ ಮಿಕ್ಸ್ ಮಾಡಿಟ್ರೆ 20 ಬೇಕು ಅಂದಾಗ ಎಲ್ಲ ಹೋಲ್ ಲಾಟ್ ಅಂತಂದ್ರೆ ಎಷ್ಟು ಲಾಟ್ ಇದೆ ಅಷ್ಟೆಲ್ಲಾನು ತೆಗಿಬೇಕಾಗತ್ತೆ. ಅದಾಗ ಆಗ್ಲೂ ಕೂಡ ಲೇಬರ್ ವೇಸ್ಟ್ ಆಗ್ಬೋದು, ಆಗ್ಲೂ ಕೂಡ ಮತ್ತೆ ಸಮಸ್ಯೆಗಳಾಗ್ಬೋದು. ಅದರಿಂದ ಸೊ ಒಂದೊಂದು ಗ್ರೇಡ್ ಆಫ್ ಮೆಟೀರಿಯಲ್, ಒಂದೊಂದು ಡಯಾಮೀಟರ್ ಆಫ್ ದಿ ರಿಇನ್ಫೋರ್ಸ್ಮೆಂಟ್ ಏನಿದೆ ಅದನ್ನ ಕೆಟಗರೈಸ್ ಮಾಡಿ ಇಟ್ಕೋಬೇಕಾಗುತ್ತೆ, ಸಪ್ರೇಟ್ ಮಾಡಿ ಇಟ್ಕೋಬೇಕು. ಅದೇ ರೀತಿ ಸ್ಟ್ರಕ್ಚರಲ್ ಸ್ಟೀಲ್ ಇರ್ಬೋದು, ಅದರಲ್ಲಿ ಸೊ ರೆಕ್ಟಾಂಗ್ಯುಲರ್ ಸೆಕ್ಷನ್ಸ್ ಇರ್ಬೋದು, ಚಾನಲ್ ಸೆಕ್ಷನ್ ಇರ್ಬೋದು, ಐ ಸೆಕ್ಷನ್ ಇರ್ಬೋದು, ಸೊ ಇಲ್ಲ ಆಂಗಲ್ ಸೆಕ್ಷನ್ಸ್ ಇರ್ಬೋದು. ಸೊ ಇವು ಏನೇ ಇದ್ರು ಕೂಡ ಅಂತ ಮೆಟೀರಿಯಲ್ ಗಳನ್ನ ಬೇರೆ ಬೇರೆ ಗೇಜಸ್ ಇರ್ಬೋದು, ಅವೆಲ್ಲವನ್ನು ಕೂಡ ಬೇರೆ ಸಪ್ರೇಟ್ ಆಗಿ ಸ್ಟೋರ್ ಮಾಡ್ಬೇಕಾಗತ್ತೆ. ಇಲ್ಲ ಪೈಪ್ಸ್ ಇರ್ಬೋದು, GI ಪೈಪ್ಸ್. ಸೊ ಈ ತರದಲ್ಲಿ ನಾವು ಬೇರೆ ಬೇರೆಯಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸ್ಟೋರ್ ಮಾಡಿ ಇಟ್ಕೊಂಡಾಗ ನಮ್ಗೆ ಸೊ ಹೌಸ್ ಕೀಪಿಂಗ್ ಚೆನ್ನಾಗಿರುತ್ತೆ. ಯಾವಾಗ ಎಷ್ಟು ಸ್ಟಾಕ್ ಇದೆ ಅಂತಾನು ಗೊತ್ತಾಗುತ್ತೆ, ಮತ್ತೆ ಯಾವಾಗ ಯಾವ ಮೆಟೀರಿಯಲ್ ಬೇಕೋ ಅದು ಈಸಿಯಾಗಿ ತೆಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಅದರಿಂದ ಸೊ ಇದನ್ನೆಲ್ಲ ಸ್ಟಾಕಿಂಗ್ ನ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕಾಗತ್ತೆ. ಅದನ್ನ ನಮ್ಗೆ ಇದನ್ನೇ ಬರೀಬೇಕು, ಇನ್ನೇನಿಲ್ಲ. ಸೇಫ್ಟಿ ಮೆಜರ್ಸ್ ಅಂದ್ರೆ ಇವೇ ಸೇಫ್ಟಿ ಮೆಜರ್ಸ್. ಸೊ ಅದೇ ರೀತಿ ನಾವು ವುಡ್ ಅನ್ನ ವಿಚಾರಕ್ಕೆ ಬಂದಾಗ ನಮ್ ಕನ್ಸ್ಟ್ರಕ್ಷನ್ ಅಲ್ಲಿ ಮರನ ಬಳಸ್ತೀವಿ. ಸೊ ಕಿಟಕಿ ಮತ್ತೆ ಬಾಗಿಲುಗಳು ಅಥವಾ ವಾಟ್ ಎವರ್ ವಿಲ್ ಕಾಲ್ ಇಟ್ ಆಸ್ ಓಪನಿಂಗ್ಸ್ ಫಾರ್ ದಟ್ ಮ್ಯಾಟರ್. ಸೊ ಐದರ್ ಇಟ್ ಇಸ್ ಅನ್ ವಿಂಡೋ ಆರ್ ಎ ಡೋರ್. So we are using an wood for the making the windows and doors. So and also we are using timbers for the purpose of temporary supports as well as for the forum work. So ಇದನ್ನೆಲ್ಲವೂ ಕೂಡ ಪ್ರಾಪರ್ ಆಗಿ ಸ್ಟಾಕ್ ಮಾಡಾಗುತ್ತೆ. In case of the timber, whatever wood used for the making timber, what is that doors and windows, we have to properly, it should be, and yes, we have to make that the air should be circulated among the in every member. So we have to provide an air gap while stocking. So this is how we have to stock in the site. So these precautions we should take. So otherwise ಮತ್ತೆ ಎಲ್ಲ ತುಂಬಾ ಲೆಂತ್ ಇದ್ರೆ ಅದನ್ನ ಮಧ್ಯೆ ನಾವು ಸಪೋರ್ಟ್ಸ್ ಅನ್ನ ಕೊಡ್ಬೇಕಾಗತ್ತೆ. ಇಟ್ ಶುಡ್ ನಾಟ್ ಬೆಂಡ್ ಅಂತ ಹೇಳಿ, ಆ ಒಂದು ಇಲ್ಲ ಅಂತ ಅಂದ್ರೆ ಬೆಂಡ್ ಆಗುತ್ತೆ ಅನ್ನೋ ಕಾರಣಕ್ಕೆ. So these are the stocking procedure we have to be adopted. So similarly, while stocking the jelly or the coarse aggregate, also we should take care. So we should be level and firm ground should be chosen to stock the jelly or so whatever material aggregates we are using for the concreting or any other work. So ಅದರಲ್ಲಿ ನಮ್ಮಲ್ಲಿ ಲೆವೆಲ್ ಗ್ರೌಂಡ್ ಇರ್ಬೇಕು, ವೆಂಟಿಲೇಷನ್ಸ್ ಇರಬಾರ್ದು, ಸೊ ಫರ್ಮ್ ಗ್ರೌಂಡ್ ಇರ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸೊ ನಂತರದಲ್ಲಿ ಸಿಮಿಲರ್ಲಿ ವಿ ಹ್ಯಾವ್ ಸೈಡ್ ಸ್ಟೋನ್ಸ್. ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ ನ ನಾವು ಸ್ಟೋರ್ ಮಾಡುವಾಗ ಸೊ ಇನ್ಫ್ಲೇಮೇಬಲ್ ಇದೆ. ಸೊ ಅದರಿಂದ ಎಲ್ಲೂ ಬೆಂಕಿ ತಾಗಬಾರ್ದು ಅಂತ ಜಾಗದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಇದನ್ನ ನಿರ್ವಹಣೆ ಮಾಡಬೇಕು. ಇದನ್ನ ಸೂಪರ್ವೈಸರ್ ಯಾರಿರ್ತಾನೆ ಅವ್ನ್ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಮೆಟೀರಿಯಲ್, ಸಪೋಸ್ ಯಾರಾದ್ರೂ ಒಬ್ರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ, ಸುಮ್ಮನೆ ಗೊತ್ತಿಲ್ಲ ಅವನಿಗೆ ಅಂತ ಅಂದ್ರೆ, ಸೊ ಯಾರೋ ಪಕ್ಕದಲ್ಲಿ ಒಬ್ರು ಏನೋ ಕೂತ್ಕೊಂಡು ಈ ವರ್ಕರ್ಸ್ ಇಂಡಸ್ಟ್ರಿಯಲ್ಲಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಯಾರೋ ಒಬ್ಬ ಸಿಗರೇಟ್ ಸೇತ್ತಿದ್ದಾನೆ ಅಂತಂದ್ರೆ ಅಥವಾ ಬೀಡಿ ಸೇತ್ತಿದ್ದಾನೆ ಅಂತಂದ್ರೆ ಅಂತ ಸಂದರ್ಭಗಳಲ್ಲಿ ಯಾರಾದ್ರೂ ಮ್ಯಾಚ್ ಬಾಕ್ಸ್ ನ ಫೈರ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ಸ್ ಆಗ್ಬೋದು. ಅಂತ ಕಾರಣಕ್ಕಾಗಿ ಸೊ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕಾಗತ್ತೆ ಸ್ಮೋಕಿಂಗ್ ಇಸ್ ಪ್ರಾಹಿಬಿಟೆಡ್ ಅಂತ ಹೇಳಿ. ಆ ಒಂದು ಆ ಝೋನ್ ಅಲ್ಲಿ ಸ್ಮೋಕಿಂಗ್ ಇಲ್ಲ ಅಂತ ಹೇಳಿ ಸೈನ್ ಬೋರ್ಡ್ಸ್ ನ ಹಾಕ್ಬೇಕಾಗತ್ತೆ. ಯಾರು ಸ್ಮೋಕ್ ಮಾಡಬಾರ್ದು ಇಂಥ ಏರಿಯಾದಲ್ಲಿ ಅಂತ ಹೇಳಿ ಅದನ್ನ ಸೈನ್ ಬೋರ್ಡ್ಸ್ ಹಾಕಬೇಕಾಗತ್ತೆ. ಅದರಿಂದ ಸರಿಯಾದ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ಡ್ ಅಥವಾ ಟ್ರೈನ್ಡ್ ಪರ್ಸನಲ್ ಇದರಲ್ಲಿ ನಾವು ಇನ್ವಾಲ್ವ್ ಆಗಿ ಈ ಒಂದು ಸ್ಟಾಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಎಕ್ಸ್ಪ್ಲೋಸಿವ್ಸ್ ನ ಯೂಸ್ ಮಾಡ್ತಾ ಇದ್ರು, ಅದನ್ನ ಪ್ರಾಪರ್ ಸೂಪರ್ವಿಷನ್ ಅಲ್ಲಿ ಎಕ್ಸ್ಪೆನ್ಸ್ ಅಥವಾ ಟ್ರೈನ್ಡ್ ಸೂಪರ್ವೈಸರ್ ಕೈಯಲ್ಲೇ ಇಡ್ಬೇಕಾಗತ್ತೆ. ಸೊ ಇದನ್ನ ಯಾರು ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಇರ್ಕೂಡ್ದು, ಇದನ್ನ ಲಾಕ್ ಅಂಡ್ ಕೀಯಲ್ಲೇ ಇಟ್ಕೋಬೇಕಾಗತ್ತೆ. ಸೊ ಒಂದ್ ವೇಳೆ ಈ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ನಮ್ಗೇನಾದ್ರೂ ಆಕ್ಸಿಡೆಂಟ್ಸ್, ಫೈರ್ ಆಕ್ಸಿಡೆಂಟ್ಸ್ ಆಗೇ ಬಿಡ್ತು, ಏನೋ ಒಂದು ಬೆಂಕಿ ಹತ್ತಿತು, ಅದರಿಂದ ನಮ್ಗೆ ಅನಾಹುತ ಆಗ್ತಾ ಇದೆ ಅಂತ ಕಂಡು ಬಂದ ಸಂದರ್ಭದಲ್ಲಿ ಅದನ್ನ ತಡೆಗಟ್ಲಿಕ್ಕೆ ನಮ್ಗೆ ಸೊ ನಮ್ಮ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ. ಸೈಟ್ ಅಲ್ಲಿ ಅರೇಂಜ್ಮೆಂಟ್ ಇರಬೇಕಾಗತ್ತೆ. ಸೊ ಅದರಿಂದ ಫೈರ್ ಫೈಟಿಂಗ್ ಬೇಕಂತ ಎಲ್ಲಾ ಒಂದು ವ್ಯವಸ್ಥೆಗಳನ್ನ ಸೈಟ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾವು ಸೇಫ್ಟಿ ಮೆಜರ್ಸ್ ಟು ಬಿ ಅಡಾಪ್ಟೆಡ್ ಅಟ್ ದಿ ವರ್ಕ್ ಸೈಟ್ ಫಾರ್ ದಿ ಸ್ಟೋರೇಜ್ ಮಾಡೋ ಕ್ರಮದಲ್ಲಿ ಎಲ್ಲವನ್ನು ಕೂಡ ಈ ತರ ನಾವು ಅಡಾಪ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ. ಯು ಸಿ ಜಸ್ಟ್ ವಿಲ್ ಗೋ ಥ್ರೂ ಇಟ್. ಸೊ ಏನ್ ಹೇಳುತ್ತೆ ಇದನ್ನ ಅಂತ ಹೇಳಿ.
ಸೇಫ್ಟಿ ಮೆಸರ್ ಫಾರ್ ಸ್ಟೋರೇಜ್ ಅಂತ ಬಂದಾಗ ಸಿಮೆಂಟ್ ಸ್ಟಾಕ್ ಮಾಡುವಾಗ ನಾವು ಆಗ್ಲೇ ಹೇಳ್ದಂಗೆ 10 bags ಗಿಂತ ಹೈಟ್ ಅನ್ನ ಜಾಸ್ತಿ ಸ್ಟಾಕ್ ಮಾಡಬಾರ್ದು ಒಂದು ಸ್ಟಾಕ್ ಅಲ್ಲಿ. ಸೊ 30 centimeter ಗಿಂತ ಗೋಡೆಯಿಂದ ನಾವು ಬಿಟ್ಟು ಸ್ಟಾಕ್ ಮಾಡಬೇಕು. ಸ್ಯಾಂಡ್ ಮತ್ತೆ ಅಗ್ರಿಗೇಟ್ಸ್ ನ ಸ್ಟೋರ್ ಮಾಡುವಾಗ ಸೊ ನಮ್ಗೆ ಫರ್ಮ್ ಗ್ರೌಂಡ್ ಮೇಲೆ ಅಥವಾ ಲೆವೆಲ್ ಗ್ರೌಂಡ್ ಮೇಲೆ ಮಾಡಬೇಕು. ಸಾಯಿಲ್ ಮಿಕ್ಸಿಂಗ್ ನ ಅವಾಯ್ಡ್ ಮಾಡಬೇಕು ಅಗ್ರಿಗೇಟ್ಸ್ ಗೆ, ಇಲ್ಲಾಂದ್ರೆ ಕಂಟಾಮಿನೇಟ್ ಆಗುತ್ತೆ. ಸೊ ಬ್ರಿಕ್ ಸ್ಟಾಕ್ ಮಾಡುವಾಗ್ಲೂ ಅಷ್ಟೇ ಲೆವೆಲ್ ಗ್ರೌಂಡ್ ಅಲ್ಲೇ ಮಾಡಬೇಕು. ಸೊ ಹೆಪಸೈಡ್ ಆಗಿ ಅದನ್ನ ನಾವು ಹಾಕಬಾರ್ದು. ಸೊ ರೆಗ್ಯುಲರ್ ಸ್ಟಾಕ್ಸ್ ಅಲ್ಲೇ ಅದನ್ನ ಜೋಡಿಸಬೇಕು. ದ ಹೈಟ್ ಆಫ್ ದಿ ಸ್ಟಾಕ್ ಶುಡ್ ನಾಟ್ ಇನ್ಕ್ರೀಸ್ 1.5 meters. You should not dump as in case of the sand or the aggregates. So bricks should be properly arranged in a stocks. So similarly we are using timbers for the various works. So adralle timbers will be properly stocked. So we have to give proper space between the stock. So suppose you see this, you have to be stocked properly. We have to give the space between the stocks to take that material for the future work. So we have to give the proper space around the stock. While nearer to the timber stock, then we have to avoid the smoking. Therefore, we have to make an signboards. So it's a fireproof zone, or otherwise the smoking is prohibited. Otherwise, it catches fire. So adrinda anavutagalagutte. So petroleum products ಅಷ್ಟೇ we have to store into separate stores. The regular common store ಅಲ್ಲಿ ಸಿಮೆಂಟ್ ಹಾಕುವಂತದ್ರಲ್ಲೇ ಪೆಟ್ರೋಲಿಯಂ ಪ್ರಾಡಕ್ಟ್ ಇಟ್ಬಿಡುದು. ಸೊ ಇದನ್ನ ನಾವು ಬೇರೆ ಸ್ಟೋರ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಸೊ supervisor or otherwise a manager of the company, somebody else in the hierarchy in the organization, they may have separate store. They have to keep this important material like petrol and explosives should be under the lock and key. So and also in that particular store, around that particular store the smoking is prohibited. So adralli caution boards na display ಮಾಡಬೇಕಾಗುತ್ತೆ. ಸೊ ಯಾವುದು ಕೂಡ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ಸ್ಟೋರ್ ಮಾಡೋರು ಅಷ್ಟೇ, ಎಕ್ಸ್ಪ್ಲೋಸಿವ್ಸ್ ಮಾಡಬೇಕು. ಆ ಸೈಟ್ ಅಲ್ಲಿ ಒಂದ್ ವೇಳೆ ಬೆಂಕಿನೇ ಬಂತು ಹತ್ಬಿಡ್ತು, ಏನು ಮಾಡಕ್ ಆಗಲ್ಲ, ನಮ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ ಅಂದಾಗ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡಿರ್ಬೇಕಾಗತ್ತೆ ಅಲ್ಲಲ್ಲಿ. ಅದರಿಂದ ಆ ಒಂದು ಫೈರ್ ಫೈಟಿಂಗ್ ಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಒಂದು ಸೈಟ್ ಅಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ನಾವು ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅಷ್ಟೇ, ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅನ್ನು ಕೂಡ ಬಾರ್ಸ್ ಅನ್ನ ರೆಗ್ಯುಲರ್ ಸ್ಟಾಕ್ ಅಲ್ಲೇ ಜೋಡಿಸ್ಕೋಬೇಕಾಗತ್ತೆ. ಸೆಕ್ಷನ್ ವೈಸ್ ಅಥವಾ ಡಯಾಮೀಟರ್ ವೈಸ್ ಅಥವಾ ಗ್ರೇಡ್ ವೈಸ್ ಜೋಡಿಸ್ಕೊಂಡು ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಾಗುತ್ತೆ. ಇದು ನಮಗೆ ಸೊ ಆಕ್ಸಿಡೆಂಟ್ಸ್ ಆಗ್ಲಿ ಬೇರೆ ಇನ್ನೇನು ತೊಂದರೆಗಳಾಗುವಂತ ಮೆಟೀರಿಯಲ್ ನಾವು ಡ್ರಾ ಮಾಡುವಾಗ ಒಂದು ಕೆಲಸಗಳು ಬಳಸುವಾಗ ಏನು ಅನಾನುಕೂಲ ಆಗದ ರೀತಿ ಅನುಕೂಲ ಆಗತ್ತೆ. ಸೊ ಅದೇ ರೀತಿ ಡಿಸ್ಮ್ಯಾಂಟ್ಲಿಂಗ್ ಅಲ್ಲಿ ನಾವು ಕ್ರಮ ಅನುಸರಿಸ್ಕೋಬೇಕು, ಸೇಫ್ಟಿ ಮೆಸರ್ಸ್ ನ ಮಾಡಬೇಕಾಗತ್ತೆ. ಡಿಸ್ಮ್ಯಾಂಟ್ಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಡಿಸ್ಮ್ಯಾಂಟ್ಲಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟ್ರಕ್ಚರ್, ಈಗ ವೆಹಿಕಲ್ ಅಲ್ಲಿ ಯಾವ್ದೋ ಒಂದು ಪಾರ್ಟ್ ಹೋಗಲ್ವಾ, ಈಗ ನಮ್ಮ ಒಂದು ಎಕ್ವಿಪ್ಮೆಂಟ್ ಅಲ್ಲೇ ಯಾವ್ದಾದ್ರು ಒಂದು ನಮ್ಮ ಮನೆಗಳಲ್ಲಿ ಬಳಸುವಂತ ಯಾವ್ದೋ ಒಂದು ಸಾಮಗ್ರಿಗಳಲ್ಲಿ ಎಕ್ವಿಪ್ಮೆಂಟ್ ಅಲ್ಲಿ ಉದಾಹರಣೆ ಒಂದು ಕಾರ್ ಅಂತ ಅಂದ್ರೆ ಒಂದು ಟೈರ್ ಹೋಗಿರುತ್ತೆ, ಅದನ್ನ ತೆಗೆದು ಹೊಸದ್ರಿಂದ ರೀಪ್ಲೇಸ್ ಮಾಡಲ್ವಾ. ಅದೇ ರೀತಿ ನಾವು ಬಿಲ್ಡಿಂಗ್ ಬಿಡಿ ಭಾಗಗಳನ್ನ ನಾವು ಸೊ ಅದು ಹೋಗಿರ್ತವೆ, ಏನೋ ಒಂದು ಕಾರಣಕ್ಕಾಗಿ ಅದು ಹೋಗಿರುತ್ತೆ, ಅದನ್ನ ನಾವು ರೀಪ್ಲೇಸ್ ಮಾಡ್ತೀವಿ. ಅದನ್ನೇ ವಿಲ್ ಕಾಲ್ ಇಟ್ ಆಸ್ ಡಿಸ್ಮ್ಯಾಂಟ್ಲಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ವಿ ಆರ್ ರೀಪ್ಲೇಸಿಂಗ್ ದ ಪಾರ್ಟ್ಸ್ ಆಫ್ ಅನ್ ಬಿಲ್ಡಿಂಗ್. ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಡಿಸ್ಮ್ಯಾಂಟ್ಲಿಂಗ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಅದು ತೆಗೆದಾಕ್ಬೇಕು, ಕೆಟ್ಟೋಗಿರೋದನ್ನ ತೆಗಿಬಿಟ್ಟು ಹೊಸದ್ರಿಂದ ಹಾಕ್ಬೇಕು. ಸೊ ಕೆಟ್ಟೋಗಿರೋದ್ ತೆಗಿಯುವಾಗ ಏನ್ ಕ್ರಮ ಅನುಸರಿಸಬೇಕು ಅಂದ್ರೆ, ಪಕ್ಕದ್ದು ಯಾವ್ದಾದ್ರು ಇನ್ನೊಂದು ವಸ್ತುಗಳಿದ್ರೆ ಅಥವಾ ಇನ್ನೊಂದು ಪಾರ್ಟ್ ಇದ್ರೆ ಅದಕ್ಕೆ ಏನು ಏಟ್ ಆಗ್ಬಾರ್ದು, ಅದಕ್ಕೆ ನೋವಾಗ್ಬಾರ್ದು, ಅದಕ್ಕೆ ಅದು ತೊಂದರೆ ಆಗ್ಬಾರ್ದು. ಆ ತರ ಕ್ರಮದಲ್ಲಿ ಆ ಒಂದು ಭಾಗವನ್ನ ತೆಗಿಬೇಕು. ಉದಾಹರಣೆ, ನಮ್ಗೆ ಲಿಂಟಲ್ ಹೋಗಿದೆ, ಆ ಲಿಂಟಲ್ ಹೋಗಿದ್ರೆ ಲಿಂಟಲ್ ನ ತೆಗಿಬೇಕು, ರಿಮೂವ್ ಮಾಡ್ಬೇಕು, ಮತ್ತೆ ಹೊಸ ಲಿಂಟಲ್ ಹಾಕ್ಬೇಕು. ಸೊ ಲಿಂಟಲ್ ತೆಗೆಯುವಾಗ ಇಡೀ ಬ್ರಿಕ್ ವರ್ಕ್ ಗೋಡೆ ಎಲ್ಲ ಹಾಳಾಗ್ಬಾರ್ದು. ಸೊ ಆ ಕ್ರಮ ಅನುಸರಿಸ್ಬೇಕು. ಸೊ ಲಿಂಟಲ್ ಇರೋದು ವಿಂಡೋ ಮೇಲೆ ಇರುತ್ತೆ, ಆ ವಿಂಡೋ ಹಾಳಾಗ್ಬಾರ್ದು, ಆ ಕ್ರಮ ಅನುಸರಿಸಬೇಕು. ಸೊ ಆ ಕ್ರಮ ದಟ್ ಮೀನ್ಸ್ ಟು ಸೇ ದಟ್ ಹೌ ವಿ ಹ್ಯಾವ್ ಟು ಡಿಫೈನ್ ಇಟ್. ಡಿಸ್ಮ್ಯಾಂಟ್ಲಿಂಗ್ ಮೀನ್ಸ್ ಸೊ ಕೇರ್ಫುಲಿ ಸೊ ಟೇಕ್ ಅಪಾರ್ಟ್ ಅಂತಂದ್ರೆ ರಿಮೂವ್ ಆಫ್ ಒನ್ ಆರ್ ಮೋರ್ ಪಾರ್ಟ್ಸ್ ಆಫ್ ಎ ಬಿಲ್ಡಿಂಗ್ ವಿತೌಟ್ ಡ್ಯಾಮೇಜಿಂಗ್ ದ ಅದರ್ ಪಾರ್ಟ್ಸ್. ಸೊ ಬೇರೆ ಯಾವುದೇ ಬಿಲ್ಡಿಂಗ್ ಭಾಗವನ್ನ ನಾವು ಹಾನಿಗೊಳಿಸದೆ ನಾವು ಏನ್ ಉದ್ದೇಶ ಇಟ್ಕೊಂಡಿದೀವಿ ಆ ಭಾಗವನ್ನ ತೆಗೆದಾಕ್ಬೇಕು, ಮತ್ತೆ ಹೊಸದ್ರಿಂದ ಅದನ್ನ ರೀಪ್ಲೇಸ್ ಮಾಡಬೇಕು. ಉದ್ದೇಶ ಇರೋದು ತೆಗೆದಾಕಿ ಬೇರೆ ಯಾವ್ದೋ ಒಂದು ಹೊಸ ಭಾಗದಿಂದ ಹಾಕ್ಬೇಕು ಅಂತ ಇದ್ದೀವಿ, ಅದರಿಂದ ತೆಗೆದು ಹೊಸ ಭಾಗದಿಂದ ಹಾಕೋದು. ಬಟ್ ಆ ಒಂದು ರಿಮೂವ್ ಮಾಡುವಾಗ, ಯಾವುದೇ ಒಂದು ಬಿಲ್ಡಿಂಗ್ ಭಾಗವನ್ನ ರಿಮೂವ್ ಮಾಡುವಾಗ ನಾವು ಸೊ ಬೇರೆ ಇನ್ಯಾವುದೇ ಭಾಗಗಳು ತೊಂದರೆಗೆ ಈಡಾಗಬಾರ್ದು. ದಟ್ ಮೀನ್ಸ್ ಟು ಸೇ ದಟ್ ಡಿಸ್ಮ್ಯಾಂಟ್ಲಿಂಗ್ ಮೀನ್ಸ್ ಟು ಕೇರ್ಫುಲಿ ಟೇಕ್ apart, or otherwise we have to carefully removing the one part of a building, one or more parts of the building, so without damaging the other parts of the building.
ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಡಿಸ್ಮ್ಯಾಂಟ್ಲಿಂಗ್. ಡಿಸ್ಮ್ಯಾಂಟ್ಲಿಂಗ್ ಅಂತ ಅಂದ್ರೆ ಯಾವ್ದೋ ಒಂದು ಬಿಡಿ ಭಾಗ, ಉದಾಹರಣೆ ಇಲ್ಲೇ ಪ್ಲಾಸ್ಟ್ರಿಂಗ್ ತೋರಿಸಿದೀನಿ. ಈ ಪ್ಲಾಸ್ಟ್ರಿಂಗು ನಮ್ಗೆ ಇಷ್ಟ ಇಲ್ಲ, ಹೋಗಿದೆ ಅಥವಾ ಕ್ರಾಕ್ಸ್ ಬಂದಿದೆ, ಇದನ್ನ ತೆಗಿಬೇಕು ಅಂತ ಅಂದಾಗ ಇದನ್ನ ತೆಗೆದಾಕ್ಬಿಟ್ಟು ಮತ್ತೆ ಹೊಸ ಪ್ಲಾಸ್ಟ್ರಿಂಗ್ ಇನ್ ಮಾಡ್ಬೇಕು. ಸೊ ಅದೇ ರೀತಿ ಗೋಡೆ ಕ್ರಾಕ್ಸ್ ಬಂದ್ಬಿಟ್ಟಿದೆ, ನಮ್ಗೆ ಇಷ್ಟ ಇಲ್ಲ ಈ ಗೋಡೆ ಅಥವಾ ಗೋಡೆ ಬೇಕಾಗಿಲ್ಲ ಅಂತ ಸಂದರ್ಭದಲ್ಲಿ ಈ ಗೋಡೆನ ತೆಗಿಬೇಕು, ಅದನ್ನ ನಾವು ಡಿಸ್ಮ್ಯಾಂಟ್ಲ್ ಅಂತೀವಿ. ಸೊ ಮತ್ತೆ ಹೊಸ ಪ್ಲಾಸ್ಟ್ರಿಂಗ್ ಹಾಕ್ತಿವಿ, ಮತ್ತೆ ಗೋಡೆ ಕಟ್ತೀವೋ ಇಲ್ಲ ಅಂತಂದ್ರೆ ವುಡನ್ ಪ್ಯಾನಲಿಂಗ್ ಮಾಡ್ತೀವೋ, ಅದು ನಮ್ ಬಿಟ್ಟಿದ್ ನಮ್ ಚಾಯ್ಸ್ ಅದು. ಬಟ್ ಏನೋ ಒಂದ್ ಮಾಡ್ತೀವಿ ನಾವು. ಸೊ ಇದನ್ನ ತೆಗಿಬೇಕಾಗತ್ತೆ, ಇದನ್ನ ತೆಗೆದು ಇನ್ನೊಂದ್ರ ಕಡೆ ಡಿಸ್ಮ್ಯಾಂಟ್ಲ್. ಬಟ್ ಇದು ತೆಗಿಯುವಾಗ ಬೇರೆ ಗೋಡೆಗಳಿಗೆ ಡ್ಯಾಮೇಜ್ ಆಗ್ಬಾರ್ದು, ಅಥವಾ ಈ ಪ್ಲಾಸ್ಟ್ರಿಂಗ್ ತೆಗಿಯುವಾಗ ಬೇರೆ ಲಿಂಟಲ್ಗಾಗ್ಲಿ ವಿಂಡೋಗಾಗ್ಲಿ ಇನ್ಯಾವುದಕ್ಕೋ ಡ್ಯಾಮೇಜ್ ಆಗ್ಬಾರ್ದು. ಈ ತರ ಕ್ರಮ ಅನುಸರಿಸಬೇಕು. ಸೊ ಡಿಸ್ಮ್ಯಾಂಟ್ಲಿಂಗ್ ಮಾಡುವಾಗ, ಡಿಸ್ಮ್ಯಾಂಟ್ಲಿಂಗ್ ಅಂತ ಅಂದ್ರೆ ಈ ಒಂದು ಹೋಗಿರುವಂತ ಭಾಗವನ್ನ ತೆಗೆದು ಮತ್ತೆ ಹೊಸ ಭಾಗದಿಂದ ಅದನ್ನ ಸರಿ ಮಾಡುವಂತದ್ದು. ಅದಕ್ಕೆ ವಿಲ್ ಕಾಲ್ಟ್ ಮಾಡ್ತಾರೆ, ಡಿಸ್ಮ್ಯಾಂಟ್ಲಿಂಗ್ ಮಾಡ್ತಿರೋದೇ ಆ ಉದ್ದೇಶಕ್ಕೆ ನಾವು. ಸೊ ದೇರ್ ಫಾರ್ ಏನೆಲ್ಲ ಜವಾಬ್ದಾರಿ ವಹಿಸ್ಬೇಕು ಅಂತ ಅವ್ನು ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ಏನ್ ಜವಾಬ್ದಾರಿ ವಹಿಸ್ಬೇಕಪ್ಪ ನೀನ್ ಡಿಸ್ಮ್ಯಾಂಟ್ಲಿಂಗ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸೇಫ್ ಮೆಸರ್ಸ್, ಏನ್ ಸೇಫ್ ಮೆಸರ್ಸ್ ನ ನೀನು ಫಾಲೋ ಮಾಡಬೇಕು ಡಿಸ್ಮ್ಯಾಂಟ್ಲಿಂಗ್ ಅಲ್ಲಿ, ಡಿಮಾಲಿಷನ್ ಅಲ್ಲಿ ಅಂತ ಕೇಳ್ತಾರೆ. ಸೊ ಡಿಮಾಲಿಷನ್ ಅಲ್ಲಿ ನಾವು, ಅಥವಾ ಡಿಮಾಲಿಷನ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ, ಸೊ ಡಿಸ್ಮ್ಯಾಂಟ್ಲಿಂಗ್ ಇಸ್ ಡಿಫರ್ಸ್ ಫ್ರಮ್ ಡಿಮಾಲಿಷನ್. ಸೊ ಡಿಸ್ಮ್ಯಾಂಟ್ಲಿಂಗ್ ಅಂಡ್ ಡಿಮಾಲಿಷನ್ ಇಸ್ ಒನ್ ಅಂಡ್ ದ ಸೇಮ್ ಆಲ್ಮೋಸ್ಟ್. ಸೊ ವೇರಿಯಸ್ ಅಂತ ಸೇಫ್ಟಿ ಮೆಸರ್ಸ್ ಟು ಬಿ ಟೇಕನ್ ಅಂತ ಅಂದ್ರೆ, ಸೊ ಡಿಸ್ಮ್ಯಾಂಟ್ಲಿಂಗ್ ವರ್ಕ್ ಏನು ಮಾಡ್ತಾ ಇದೀವಿ ಅಲ್ಲಿ ಡೇಂಜರ್ ಸೈನ್ಸ್ ನ ಡಿಸ್ಪ್ಲೇ ಮಾಡಬೇಕು. ಡಿಸ್ಮ್ಯಾಂಟ್ಲಿಂಗ್ ವರ್ಕ್ ಇಸ್ ಇನ್ ಪ್ರೋಗ್ರೆಸ್, ಅದರಿಂದ ಯಾರು ವರ್ಕ್ ಸೈಟ್ ಗೆ ಬರ್ಬೇಡ್ರಪ್ಪ, ಇಲ್ಲಿ ನಾವು ಡಿಸ್ಮ್ಯಾಂಟ್ಲಿಂಗ್ ಮಾಡ್ತಾ ಇದೀವಿ ಸೊ ಅಂತ ಹೇಳಿ ಒಂದು ಬಿಲ್ಡಿಂಗ್ ಸುತ್ತ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಫಲಕ ಅಥವಾ ಒಂದು ಡೇಂಜರ್ ಸೈನ್ಸ್ ಬೋರ್ಡ್ ಗಳನ್ನ ಹಾಕ್ಬೇಕಾಗತ್ತೆ. ಅದು ಮೊದಲನೇ ಪ್ರಿಕಾಷನ್. ಸೊ ಇನ್ ನಮ್ಮಲ್ಲಿ ಆ ಒಂದು ವರ್ಕ್ ಸೈಟ್ ಅಲ್ಲಿ ಡಿಸ್ಮ್ಯಾಂಟ್ಲಿಂಗ್ ಮಾಡೋ, ಡಿಮಾಲಿಷನ್ ಮಾಡೋ ವರ್ಕ್ ಸೈಟ್ ಅಲ್ಲಿ ನಮ್ಗೆ ಏನಾದ್ರೂ ಎಮರ್ಜೆನ್ಸಿ ಸಿಚುಯೇಷನ್ ಬಂತು ಅಂತ ಅಂದ್ರೆ, ಡಿಸ್ಮ್ಯಾಂಟ್ಲಿಂಗ್ ಮಾಡೋ ಡಿಮಾಲಿಷನ್ ಮಾಡುವಾಗ ಎಮರ್ಜೆನ್ಸಿ ಸಿಚುಯೇಷನ್ ಬಂತು ಅಂತ ಅಂದ್ರೆ, ಸೊ ವರ್ಕರ್ಸ್ ಗೆ ಇಮಿಡಿಯೇಟ್ ಆಗಿ ಆ ಸೈಟ್ ಇಂದ ಆಚೆ ಹೋಗಕ್ಕೆ ಎಕ್ಸಿಟ್ ಇರ್ಬೇಕು. ಸೊ ದಾರಿ ಮಾರ್ಗ ಇರ್ಬೇಕು. ಆ ಮಾರ್ಗ ಇಲ್ಲ ಅಂತ ಅಂದ್ರೆ ಅದ್ರೊಳಗಡೆ ಸಿಕ್ಕಿ ಬಿಡ್ತಾರೆ ಯಾರು ವರ್ಕರ್ಸ್. ಆ ಕಾರಣಕ್ಕಾಗಿ ಅವ್ರಿಗೆ ತೊಂದರೆ ಆಗ್ಬೋದು. ಅದರಿಂದ ಅದು ಬೇಗ ಆ ಸೈಟ್ ಅನ್ನ ವೆಕೇಟ್ ಮಾಡ್ಬೇಕಾಗತ್ತೆ, ಅಲ್ಲಿಂದ ಅವ್ರ ಜಾಗದಿಂದ ಖಾಲಿ ಮಾಡ್ಬೇಕಾಗತ್ತೆ, ಓಡೋಗ್ಬೇಕಾಗತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ಅವ್ರಿಗೆ ಎಕ್ಸಿಟ್ ಡೋರ್ಸ್ ಬಹಳ ಮುಖ್ಯ. So ಅದರಿಂದ we have to have the 2 exit doors. So in that particular premises, where we are going to carry out the demolition work. So ಅದರಲ್ಲಿ ನಾವು ನಮ್ಮ ಒಂದು ಜವಾಬ್ದಾರಿ ವಹಿಸಬೇಕಾಗತ್ತೆ. ಮಿನಿಮಮ್ ಅಷ್ಟು ಇರ್ಬೇಕು ಅನ್ನೋದು ನೋಡಬೇಕಾಗತ್ತೆ. ಫಸ್ಟ್ ಒನ್, ಸೊ ಡಿಮಾಲಿಷನ್ ಮಾಡಕ್ಕಿಂತ ಮುಂಚೆ ಸೈನ್ ಬೋರ್ಡ್ಸ್ ನ ಹಾಕ್ಬೇಕಾಗತ್ತೆ. ಅದು ಸುತ್ತ ಅಂದ್ರೆ ಏನ್ ಸ್ಟ್ರಕ್ಚರ್ ನ ಡಿಸ್ಮ್ಯಾಂಟಲ್ ಮಾಡ್ತಾ ಇದೀವಿ ಅಥವಾ ಬಿಲ್ಡಿಂಗು ಒಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ, ಡಿಮಾಲಿಷನ್ ವರ್ಕ್ ಮಾಡ್ತಿದೀವಿ, ಅದ್ರ ಸುತ್ತ ನಾವು ಸೊ ನಮ್ಗೆ ಸೇಫ್ಟಿ ಅಥವಾ ಡಿಮಾಲಿಷನ್ ಈ ಒಂದು ಸೈಟ್ ಅಲ್ಲಿ ಫಸ್ಟ್ ನಾಮಫಲಕಗಳು ಅಂತ ಅಂದ್ರೆ ಸೈನ್ ಬೋರ್ಡ್ಸ್ ನ ಹಾಕೋಬೇಕಾಗತ್ತೆ. ಸುತ್ತ ಬಿಲ್ಡಿಂಗ್ ಎಲ್ಲಿ ಕ್ಯಾರಿ ಮಾಡ್ತಾ ಇದ್ದೀವಿ, ಡಿಮಾಲಿಷನ್ ವರ್ಕ್ ಮಾಡ್ತೀವಿ, ಅದ್ರ ಸುತ್ತನೂ ಕೂಡ ನಾವು ಸೈನ್ ಬೋರ್ಡ್ಸ್ ನ ಹಾಕ್ಬೇಕಾಗತ್ತೆ. ಅದು ಒಂದು. ಸೊ ಇನ್ ದಿ ಏರಿಯಾ ಆಫ್ ದಿ ಡಿಮಾಲಿಷನ್ ವರ್ಕ್, at the site of demolition work, within the demolition work area, at least we should have minimum 2 exit doors. So in any emergency situation, then workers, those who are involved in the demolition work, they have to exit from that particular area. So therefore, we have to keep at least minimum 2 doors. So for the to handle any emergency situation. ಸೊ ಅದಕ್ಕಾಗಿ ಎಸ್ಕೇಪ್ ಆಗಕ್ಕೆ ಲೇಬರ್ಸ್ ಆ ಒಂದು ವರ್ಕ್ ಸೈಟ್ ಇಲ್ಲ, ಅದಕ್ಕಾಗಿ 2 ಮಿನಿಮಮ್ ಡೋರ್ಸ್ ಅನ್ನ ಇಡಬೇಕಾಗುತ್ತೆ. ನೈಟ್ ಟೈಮು ಈ ಒಂದು ಕೆಲಸವನ್ನ ಮಾಡಬಾರ್ದು. ಸೊ ಯಾರಾದ್ರೂ ಒಬ್ರು ನೈಟ್ ಟೈಮು ಈ ಒಂದು ಪರ್ಟಿಕ್ಯುಲರ್ಲಿ ಡಿಸ್ಮ್ಯಾಂಟಲ್ ವರ್ಕ್ ಅನ್ನ ನೈಟ್ ಟೈಮು ನಾವು ಮಾಡುವಂತ ಏನೇ ಇಲ್ಲ. ಶುಡ್ ನಾಟ್ ಕ್ಯಾರಿ ಔಟ್ ದ ಡಿಸ್ಮ್ಯಾಂಟಲ್ ವರ್ಕ್ ಅಟ್ ದಿ ನೈಟ್. ಅಂಡ್ ಆಲ್ಸೋ ಯು ಶುಡ್ ಬಿ ಸ್ಟ್ರಿಕ್ಟ್ಲಿ ಇನ್ ದಿ ನೈಟ್ ಟೈಮ್ ಯು ಶುಡ್ ನಾಟ್ ಅಲೋ ಎನಿಬಡಿ ಅದರ್ ದನ್ ದಿ authorized persons or unauthorized, anybody should not enter into the particular site of demolition during the night. ಸೊ ಯಾಕೆಂದ್ರೆ ಕತ್ಲೆ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಟ್ಟಿದೀವಿ, ಬಿಕಾಸ್ ಇಟ್ಸ್ ಅ ಟೋಟಲಿ ಹಪೋಸೈಟ್ ಸೈಟ್ ಹಂಗಿರುತ್ತೆ. ಸೊ ಹಂಗಿದ್ದಾಗ ಆಕ್ಸಿಡೆಂಟ್ಸ್ ಆಗ್ಬೋದು, ತೊಂದರೆ ಆಗ್ಬೋದು. ಅದರಿಂದ ನೈಟ್ ಟೈಮ್ ಯಾರು ಅಲ್ಲಿ ಹೋಗ್ಬಾರ್ದು. ಒಂದು, ನೈಟ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡಬಾರ್ದು. 2, ಸೊ ಇದನ್ನ ಡಿಮಾಲಿಷನ್ ವರ್ಕ್ ಹಾಕಿಂತ ಮುಂಚೆ ಎಲ್ಲಾ ಕಡೆ ಸೈನ್ ಬೋರ್ಡ್ ಹಾಕ್ಬೇಕು, ಇದನ್ನ ನಾವು ಹೊಡಿತಾ ಇದೀವಿ, ಯಾರು ಈ ಹತ್ರ ಬರಬೇಡಿ ಅಂತ ಹೇಳಿ. ಸೊ ಆ ಒಂದು ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಮಿನಿಮಮ್ 2 ಕಡೆ ಎಂಟ್ರಿ ಇರೋ ತರ, ಅಥವಾ ಓಡೋಗ್ಲಿಕ್ಕೆ ಅಥವಾ ನಾವು ಎಸ್ಕೇಪ್ ಆಗ್ಲಿಕ್ಕೆ ಅವಕಾಶ ಇರುವಂತದ್ದು, ಏನೋ ತೊಂದರೆ ಇದೆ ಅನ್ನೋ ಸಂದರ್ಭದಲ್ಲಿ ನಾವು ಆ ಜಾಗದಿಂದ ಖಾಲಿ ಮಾಡ್ಲಿಕ್ಕೆ ಅವಕಾಶ ಇರುವಂತೆ ನಾವು ಅವಕಾಶ ಕಲ್ಪಿಸ್ಬೇಕು, ಮಾರ್ಗಗಳನ್ನ ಕಲ್ಪಿಸ್ಬೇಕು. ಅಂದ್ರೆ ದಟ್ ಮೀನ್ಸ್ ಟು ಸೇ ಮಿನಿಮಮ್ 2 ಡೋರ್ಸ್ ವಿ ಹ್ಯಾವ್ ಟು ಕೀಪ್. ಸೊ ಸೇಫ್ಟಿ ಪ್ರಿಕಾಷನ್ಸ್ ತಕೊಂಡಿರ್ಬೇಕು. ವರ್ಕರ್ ಅವ್ನ್ ಗ್ಲೌಸ್ ಹಾಕೋದು, ಹೆಲ್ಮೆಟ್ ಹಾಕೋದು, ಪರ್ಸನಲ್ ಸೇಫ್ಟಿ ಅವ್ನು ಫಾಲೋ ಮಾಡಿರ್ಬೇಕು. ಸೊ ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಅಂತಂದ್ರೆ, ಸೊ ನಾವು ಹ್ಯಾವ್ ಟು
ಅವಾಯ್ಡ್ ದ ಡ್ಯಾಮೇಜಸ್ ಟು ದ ಹ್ಯೂಮನ್ ಲೈಫ್. ಯಾಕೆ ಫಾಲೋ ಮಾಡ್ಬೇಕು ಅಂತಂದ್ರೆ ಪರ್ಸನಲ್ ಸೇಫ್ಟಿ ನಮ್ಗೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಮಾಡಬೇಕಾಗತ್ತೆ. ನಾವು ಮತ್ತೆ ಪವರ್ ಲೈನು ಏನಾದ್ರು ಇತ್ತು ಅಂತ ಅಂದ್ರೆ ಯಾರ ಪಕ್ಕದಲ್ಲಿ ಡಿಸ್ಮ್ಯಾಂಟ್ಲಿಂಗ್ ವರ್ಕ್ ಆಗುವಂತ ಜಾಗದಲ್ಲಿ ಗೋಡೆ ಹೊಡಿತಾ ಇದ್ದಾನೆ, ಇದ್ರೊಳಗಡೆ ಪವರ್ ಲೈನ್ ಇತ್ತ, ಇದು ಪ್ಲಾಸ್ಟರಿಂಗ್ ಮಾಡ್ತಾ ಇದ್ದಾನೆ, ಇದ್ರಲ್ಲಿ ಪವರ್ ಲೈನ್ ಏನಾದ್ರು ಡ್ರಾ ಮಾಡಿದ್ವಿ, ಇದನ್ನೆಲ್ಲ ನಾವು ಸ್ವಿಚ್ ಆಫ್ ಮಾಡ್ಬೇಕಾಗತ್ತೆ. ಇಲ್ಲ ಗ್ಯಾಸ್ ಲೈನ್ ರನ್ ಮಾಡಿರ್ಬೋದು, ವಾಟರ್ ಸಪ್ಲೈ ಲೈನ್ ರನ್ ಮಾಡಿರ್ಬೋದು. ಸೊ ಇದನ್ನೆಲ್ಲವನ್ನು ಕೂಡ ನಾವು ಬಂದ್ ಮಾಡ್ಬೇಕಾಗತ್ತೆ ಅಥವಾ ಸ್ವಿಚ್ ಆಫ್ ಮಾಡ್ಬೇಕಾಗತ್ತೆ, ಶಟ್ ಆಫ್ ಮಾಡ್ಬೇಕಾಗತ್ತೆ. ಸೊ ಆ ಪ್ರಿಕಾಷನ್ಸ್ ನ ನಾವು ತಗೋಬೇಕಾಗತ್ತೆ. ಸೊ ನಮ್ಮಲ್ಲಿ ಕೆಲವೊಂದು ವೇಳೆ ನಾವು ಡಿಸ್ಮ್ಯಾಂಟಲ್ ಮಾಡಕ್ಕಿಂತ ಮುಂಚೆ ಈಸಿ ಆಗ್ಲಿ ಅಂತ ಹೇಳಿ ಫೈರ್ ಇಂದನೋ ಬೆಂಕಿಯಿಂದನೋ ಅಥವಾ ನಾವು ಎಕ್ಸ್ಪ್ಲೋಸಿವ್ಸ್ ಇಂದನೋ ಬ್ಲಾಸ್ಟ್ ಮಾಡಿರೋಂತನೋ ಎಕ್ಸ್ಪ್ಲೋಷನ್ ಏನೋ ಒಂದು ಮಾಡ್ಬಿಟ್ಟಿರ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಆ ಏರಿಯಾಗೆ ಎಂಟರ್ ಆಗುವಾಗ ನಮ್ಗೆ ಲೂಸ್ ಪಾರ್ಟಿಕಲ್ಸ್ ಅಥವಾ ನಮ್ಗೆ ಏನು ಹ್ಯಾಂಗಿಂಗ್ ಯಾವ್ದಾದ್ರು ಪಾರ್ಟ್ಸ್ ಆಫ್ ದಿ ಬಿಲ್ಡಿಂಗ್ ಇತ್ತು ಅಂತ ಅಂದ್ರೆ ನಾವು ಅದನ್ನ ಫಸ್ಟ್ ರಿಮೂವ್ ಮಾಡ್ಕೊಂಡು ಆಮೇಲೆ ಅದ್ರೊಳಗಡೆ ಎಂಟರ್ ಆಗ್ಬೇಕಾಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಪ್ರಿಕಾಷನ್ಸ್ ಟು ಬಿ ಟೇಕ್ ಡ್ಯೂರಿಂಗ್ ದ ಸೇಫ್ಟಿ ಮೆಸರ್ಸ್ ಟು ಬಿ ಫಾಲೋಡ್ ಡ್ಯೂರಿಂಗ್ ಡಿಮಾಲಿಷನ್. ಇದನ್ನ ಬರೀಬೇಕಾಗತ್ತೆ. ಏನು ನಾವು ಬಹಳ ಮುಖ್ಯವಾಗಿ ಸುಮ್ಮನೆ ಹಂಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಇದನ್ನ ನಾವು ಕ್ಯಾರಿ ಮಾಡಬೇಕು ಅಂತ ಅಂದ್ರೆ ಡೇಂಜರಸ್ ಅಂಡ್ ಫಸ್ಟ್ ಡಿಸ್ಮ್ಯಾಂಟ್ಲಿಂಗ್ ವರ್ಕ್ ಮಾಡಕ್ಕೆ ಮುಂಚೆ ಡೇಂಜರಸ್ ಅಥವಾ ಸೈನ್ ಬೋರ್ಡ್ಸ್ ಅನ್ನ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಮಿನಿಮಮ್ ಆ ಸೈಟ್ ಅಲ್ಲಿ 2 ಎಕ್ಸಿಟ್ ಡೋರ್ ಇರ್ಬೇಕಾಗುತ್ತೆ. ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ವರ್ಕರ್ಸ್ ಎಸ್ಕೇಪ್ ಆಗ್ಲಿಕ್ಕೆ 2 ಎಮರ್ಜೆನ್ಸಿ ಎಕ್ಸಿಟ್ ಮಿನಿಮಮ್ ಬೇಕಾಗುತ್ತೆ. ನೈಟ್ ಟೈಮು ಯಾರು ಅಲ್ಲಿ ಒಳಗಡೆ ಈಗ ಒಂದು ಕೆಲಸವನ್ನ ಡಿಸ್ಮ್ಯಾಂಟ್ಲಿಂಗ್ ಅಥವಾ ಡಿಮಾಲಿಷನ್ ವರ್ಕ್ ಅನ್ನ ಮಾಡ್ಕೊಡುದು ಒಂದು, ದಟ್ ಇಸ್ ದ ಕಂಡೀಷನ್. ಸೆಕೆಂಡ್ ಕಂಡೀಷನ್, ನೆಕ್ಸ್ಟ್ ಕಂಡೀಷನ್, ಡಿಸ್ಮ್ಯಾಂಟ್ಲಿಂಗ್ ಅಲ್ಲಿ ಮಾಡ್ತಾ ಇದ್ರು ಸಹಿತ ನೈಟ್ ಆ ಏರಿಯಾಗೆ ಯಾರು ಎಂಟರ್ ಆಗ್ಬಿಡುದು ಒಂದು. ನಮ್ಮಲ್ಲಿ ಪರ್ಸನಲ್ ಸೇಫ್ಟಿ ಜಾಕೆಟ್ಸ್ ಅಥವಾ ಪರ್ಸನಲ್ ಸೇಫ್ಟಿ ಫ್ಯಾಕ್ಟರ್ಸ್ಗೆ ಅವರ ಒಂದು ವೈಯಕ್ತಿಕವಾಗಿ ಜವಾಬ್ದಾರಿ ವಹಿಸ್ಲಿಕ್ಕೆ ಅವ್ರ ಜೀವಕ್ಕೆ ಯಾವುದೇ ಹಾನಿ ಆಗ್ಬಿಡುದು ಅಂತ ಹೇಳಿ ನಮ್ಗೆ ಪರ್ಸನಲ್ ಸೇಫ್ಟಿ ಮೆಸರ್ಸ್ ಏನಿರುತ್ತೆ ಎಲ್ಲವನ್ನು ಅವರು ಮಾಡ್ಬೇಕು. ಮತ್ತೆ ನಮ್ಮ ಡಿಮಾಲಿಷನ್ ವರ್ಕ್ ಅಲ್ಲಿ ಯಾವ್ದಾದ್ರು ನಮ್ಮ ವೀಕೆಂಡ್ ಪಾರ್ಟ್ಸ್ ಇತ್ತು ಅಂತ ಅಂದ್ರೆ, ಫಸ್ಟ್ ವೀಕೆಂಡ್ ಅಂದ್ರೆ ಗೋಡೆ ಕ್ರಾಕ್ಸ್ ಬಂದ್ಬಿಟ್ಟಿದೆ, ಬಿದ್ದೋಗ ಪರಿಸ್ಥಿತಿಯಲ್ಲಿದೆ ಅಥವಾ ಲಿಂಟಲ್ ಬಿದ್ದೋಗ ಪರಿಸ್ಥಿತಿ ಅಂತ ಪಾರ್ಟ್ಸ್ ಇದ್ರೆ ಅದನ್ನ ಫಸ್ಟ್ ರಿಮೂವ್ ಮಾಡ್ಬೇಕು. ಅದನ್ನ ಅಥವಾ ಪ್ರಿವೆಂಟ್ ಮಾಡ್ಕೋಬೇಕು, ಡ್ಯಾಮೇಜ್ ಇಂದ ಅಥವಾ ಬಿದ್ದೋಗೋದ್ರಿಂದ ನಾವು ಪ್ರಿವೆಂಟ್ ಮಾಡ್ಕೊಂಡು ಒಳಗಡೆ ಎಂಟರ್ ಆಗ್ಬೇಕು. ಒಂದ್ ವೇಳೆ ಡಿಸ್ಮ್ಯಾಂಟಲ್ ಮಾಡುವಂತ ಏರಿಯಾದಲ್ಲಿ ಅಥವಾ ಮೆಂಬರ್ ಅಲ್ಲಿ ಪವರ್ ಲೈನು, ಗ್ಯಾಸ್ ಲೈನು, ವಾಟರ್ ಸಪ್ಲೈ ಲೈನು ಇವೆಲ್ಲ ಇತ್ತು ಅಂತ ಅಂದ್ರೆ ಅದನ್ನ ಫಸ್ಟ್ ನಾವು ಸ್ವಿಚ್ ಆಫ್ ಮಾಡ್ಬೇಕು ಅಥವಾ ಅದನ್ನ ನಾವು ಕನೆಕ್ಷನ್ಸ್ ನ ತೆಗಿಬೇಕು. ಹೀಗಾಗಿ ನಮ್ಮ ಈ ಒಂದು ಸೇಫ್ಟಿ ಮೆಸರ್ಸ್ ನ ಫಾಲೋ ಮಾಡಬಹುದು ಅದು ಡಿಮಾಲಿಷನ್ ಅಲ್ಲಿ. ಇದನ್ನ ನಾವು ಸೇಫ್ಟಿ ಮೆಸರ್ಸ್ ಟು ಬಿ ಫಾಲೋ ಡ್ಯೂರಿಂಗ್ ದಿ ಡಿಮಾಲಿಷನ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೇವೆ. ನಮ್ಮ ಅದೇ ರೀತಿ ಹ್ಯಾಂಡ್ಲಿಂಗ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅನ್ನು ಕೂಡ ಇಂಪಾರ್ಟೆಂಟ್. ಹ್ಯಾಂಡ್ಲಿಂಗ್ ಆಫ್ ಬಿಲ್ಡಿಂಗ್ ಮೆಟೀರಿಯಲ್ಸ್. ಯಾಕೆ ಅಂತ ಅಂದ್ರೆ ನಾವು ಬಿಲ್ಡಿಂಗ್ ಮೆಟೀರಿಯಲ್ ಅಂದ್ರೆ ಕನ್ಸ್ಟ್ರಕ್ಷನ್ ಅಂತಂದ್ರೆ ಎಲ್ಲ ಮೆಟೀರಿಯಲ್ ನಾವು ಶಿಫ್ಟ್ ಮಾಡ್ಲೇಬೇಕು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಶಿಫ್ಟ್ ಮಾಡುವಾಗ ಲೇಬರ್ಸ್ ಶಿಫ್ಟ್ ಮಾಡಿದೆ ಯಾರು ಮಾಡ್ತಾರೆ, ಇಲ್ಲ ಮಿಷನರೀಸ್ ಯೂಸ್ ಮಾಡ್ತಾರೆ. ಐದರ್ ವಿ ಹ್ಯಾವ್ ಟು ಯೂಸ್ ಮಿಷನರೀಸ್ ಫಾರ್ ದಿ ಶಿಫ್ಟಿಂಗ್ ಆರ್ ಅದರ್ವೈಸ್ ಮ್ಯಾನ್ಯುಯಲ್ ಲೇಬರ್ ಹ್ಯಾವ್ ಟು ಶಿಫ್ಟ್. ಅದ್ರಲ್ಲಿ ಏನ್ ಕ್ರಮ ಅನುಸರಿಸಬೇಕು, ಅದರಲ್ಲಿ ಆಕ್ಸಿಡೆಂಟ್ಸ್ ಏನಾಗುತ್ತೆ, ಅದ್ರಲ್ಲಿ ಸೇಫ್ಟಿ ಯಾವ ತರ ಫಾಲೋ ಮಾಡ್ಬೇಕು ಅಂತ ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ. ಹೌ ವಿ ಹ್ಯಾವ್ ಟು ಫಾಲೋ ದ ಸೇಫ್ಟಿ ಫಾರ್ ದಿ ಹ್ಯಾಂಡ್ಲಿಂಗ್ ಆಫ್ ದಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅನ್ನೋದ್ರ ಬಗ್ಗೆ ಕೇಳ್ತಾನೆ. ಏನ್ ಹೇಳ್ಬೋದು, ನಾವು ಭಾರವಾದ ವಸ್ತುಗಳನ್ನ ನಾವು ಎತ್ತಲಿಕ್ಕೆ ಹೋಗ್ಬಾರ್ದು, ಅದು ಕಂಡೀಷನ್. ಹೌದು, ನನಗೆ ಗೊತ್ತಿದೆ ಭಾರವಾದ ವಸ್ತುಗಳನ್ನ ನಾವ್ ಎತ್ತಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ನಮ್ಮ ಒಂದು ಏನು ಬಿಡಿ ಭಾಗಗಳಿದೆ ಅಥವಾ ಬೆನ್ನಿಗೆ ನೋವು ಬರ್ಬೋದು, ಸೊಂಟ ನೋವು ಆಗ್ಬೋದು ಅಥವಾ ಬೇರೆ ಇನ್ನೇನ್ ಕೈ ನೋವು ಆಗ್ಬೋದು, ಏನೋ ಒಂದು ಆಗ್ಬೋದು. ಅದರಿಂದ ನಾವು ನಮಗಿಂತ ಶಕ್ತಿಗಿಂತ ನಮ್ಮ ಒಂದು ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಒಂದು ಭಾರವನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡ್ಬೋದು. ದಟ್ ಇಸ್ ದ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ನಮ್ಮ ಒಂದು ಸೇಫ್ಟಿ ಪ್ರಿಕಾಷನ್ಸ್, ಪರ್ಸನಲ್ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಯೂಸ್ ಮಾಡಬೇಕು. ಆದಷ್ಟು ನಾವು ಎಕ್ವಿಪ್ಮೆಂಟ್ಸ್ ಅನ್ನ ಬಳಸಬೇಕು. ಫಸ್ಟ್ ಕಂಡೀಷನ್ ಯಾವುದು, ಇದು ಸಡನ್ ಆಗಿ ಯಾವುದೇ ವಸ್ತುವನ್ನ ಲಿಫ್ಟ್ ಮಾಡಬಾರ್ದು. ಸಡನ್ ಲಿಫ್ಟಿಂಗ್ ಆಫ್ ದಿ ಎನಿ ಮೆಟೀರಿಯಲ್ ಫಾರ್ ದಟ್ ಮ್ಯಾಟರ್ ಇನ್ ದಿ ಕನ್ಸ್ಟ್ರಕ್ಷನ್ ಶುಡ್ ನಾಟ್ ಡೂ ಇಟ್. ಸಡನ್ ಆಗಿ ಎತ್ಬಿಡ್ತೀನಿ ಅಂತೇಳಿ, ವೇಗವಾಗಿ ಎತ್ತೀನಿ ಅಂತ ಹೇಳಿ ಹೋಗ್ಬಾರ್ದು. ಅಥವಾ ಸಡನ್ ಲಿಫ್ಟಿಂಗ್, ವಿ ಹ್ಯಾವ್ ಟು ಅವಾಯ್ಡ್ ದ ಸಡನ್ ಲಿಫ್ಟಿಂಗ್ ಆಫ್ ದಿ ಎನಿ ಮೆಟೀರಿಯಲ್ ಒಂದು. ಯು ಶುಡ್ ನಾಟ್ ಲಿಫ್ಟ್ ದ ಮೆಟೀರಿಯಲ್ ಇನ್ ದ ಸಿಟ್ಟಿಂಗ್ ಪೊಸಿಷನ್. ಕೂತ್ಕೊಂಡು ಈ ತರ ಎತ್ತಬಾರ್ದು ಮೆಟೀರಿಯಲ್, ನಿಂತ್ಕೊಂಡೆ ಈ ತರ ಎತ್ಕೋಬೇಕು ಈ ತರದಲ್ಲಿ. ಯು ಶುಡ್ ನಾಟ್ ನೆವರ್ ಲಿಫ್ಟ್ ದ ಮೆಟೀರಿಯಲ್ ಇನ್ ದ ಸಿಟ್ಟಿಂಗ್ ಪೊಸಿಷನ್. Correct grip, use correct grip. We have to confirm whether we have to hold this material properly or not before lifting. We have to confirm. Correct grip ಅನ್ನ ನಾವು ಅಚೀವ್ ಮಾಡಿರ್ಬೇಕು. ನಾವು ಏನಾದ್ರು ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ, ಉದಾಹರಣೆ ನನ್ನ ಕೈಲಿ ಒಬ್ಬನ ಕೈಲಿ ಆಗ್ತಿಲ್ಲ ಅಂತಂದ್ರೆ ಇನ್ನೊಬ್ಬನ ಕೋವರ್ಕರ್ ಸಹಾಯ ಪಡ್ಕೋಬೇಕಾಗತ್ತೆ. ದಟ್ ಮೀನ್ಸ್ ಟು ಸೇ ದಟ್ ಗೆಟ್ ಅಸಿಸ್ಟೆನ್ಸ್ ಫ್ರಮ್ ದಿ ಕೋವರ್ಕರ್. ಕೋವರ್ಕರ್ ಇಂದ ನಾವು ಸಹಾಯ ಪಡ್ಕೋಬೇಕಾಗತ್ತೆ.
So we have to use the conveyance. So make use of the conveyance ಅಥವಾ ಸ್ಲೈಡ್ಸ್ ಅಥವಾ ಅದರ್ ಡಿವೈಸಸ್, ಬೇರೆ ಬೇರೆ ಇನ್ಯಾವುದಾದ್ರು ಎಕ್ವಿಪ್ಮೆಂಟ್ಸ್ ಇರ್ಬೋದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಮಗ್ರಿಗಳನ್ನ ಸಾಗಿಸ್ಬೇಕಂತ ಅಂದ್ರೆ ಈ ಒಂದು ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಬಳಸ್ಕೊಂಡು ನಾವು ಸಾಗಿಸ್ಬೇಕಾಗತ್ತೆ. ಸೊ ನಾವು ಯಾವ್ದು ಒಂದು ಅಬ್ಸ್ಟ್ರಕ್ಷನ್ಸ್ ಯಾವ್ದಾದ್ರು ಇತ್ತು ಅಂದ್ರೆ, ಒಂದು ಅಡ್ಡದಲ್ಲಿ ಯಾವ್ದಾದ್ರು ಮೆಟೀರಿಯಲ್ ನ ಟ್ರಾನ್ಸ್ಪೋರ್ಟ್ ಮಾಡುವಾಗ, ಹೊತ್ಕೊಂಡು ತೆಕ್ಕೊಂಡು ಹೋಗುವಾಗ ನಾವು ಒಂದು ಯಾವ್ದಾದ್ರು ಒಂದು ಅಬ್ಸ್ಟ್ರಕ್ಷನ್ಸ್ ಇದೆ ಅಂತೇಳಿ ಅಬ್ಸ್ಟ್ರಕ್ಷನ್ ಕ್ರಾಸ್ ಮಾಡ್ಲಿಕ್ಕೆ ಟ್ರೈ ಮಾಡಬಾರ್ದು. ಟ್ರೈ ಮಾಡೋದ್ರಿಂದನೂ ಕೂಡ ಅನಾಹುತಗಳು ಸಂಭವಿಸಬಹುದು. ಅದರಿಂದ ಅದನ್ನ ಟ್ರೈ ಮಾಡ್ಬೋದು. ಸೊ ನಮಗೆ ಕ್ಲಿಯರ್ ವಿಷನ್ ಇರಬೇಕು. ಸೊ ಡಾರ್ಕ್ ಏರಿಯಾದಲ್ಲಿ ಓಡಾಡಬಾರ್ದು ಸಾಮಗ್ರಿಗಳು ತಕೊಂಡು. ಸೊ ಕ್ಲಿಯರ್ ವಿಷನ್ ಆಫ್ ಸೈಟ್, ನಮ್ದು ವಿಷನ್ ಸರಿ ಇರಬೇಕು. ಸೊ ಕ್ಲಿಯರ್ ಲೈನ್ ಆಫ್ ಸೈಟ್ ಇರಬೇಕು. ಸೊ ಡಾರ್ಕ್ ಏರಿಯಾದಲ್ಲಿ ಅಥವಾ ಬ್ಲಾಕ್ ವಿಷನ್ ಅಲ್ಲಿ ನಾವು ಮೂವ್ ಆಗಬಾರ್ದು. ಸೊ ಹೀಗಾಗಿ ಇವನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಾವು ಸೇಫ್ಟಿ ನ ಫಾಲೋ ಮಾಡಬಹುದು. ಯಾವ್ದ್ರಲ್ಲಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸೇಫ್ಟಿಯಲ್ಲಿ ಮೆಟೀರಿಯಲ್ ನ ಸೇಫ್ ಆಗಿ ಹ್ಯಾಂಡಲ್ ಮಾಡಬಹುದು. ಸೊ ದಿಸ್ ಆರ್ ಆಲ್ ಸಮ್ ಆಫ್ ದಿ ಪ್ರಿಕಾಷನ್ಸ್ ಟು ಬಿ ಟೇಕನ್ ಡ್ಯೂರಿಂಗ್ ದ ಹ್ಯಾಂಡ್ಲಿಂಗ್ ಆಫ್ ದಿ material. So generally what we have to do is then we are dependent only on the equipments. So 100%. So safety in the handle the building material. Generally manually we are not doing it. We are using an equipment for the transporting from stock to the work area. So therefore one way or other way. ಸೊ ಹಾಗಾಗಿ ನಾವು ಮ್ಯಾನ್ಯುಯಲ್ ಹೆಡ್ ಲೋಡ್ ಅನ್ನ ಯೂಸ್ ಮಾಡೋದು ಅಥವಾ ಮ್ಯಾನ್ಯುಯಲ್ ಲಿಫ್ಟಿಂಗ್ ಇಸ್ ಅವಾಯ್ಡೆಡ್ in general. But also, even though we are in all the sites, it is not possible. Equipments using is not possible in all the construction site. Therefore, we are forcibly we have to go for the manual labor. We have the head load alla carry ಮಾಡಬೇಕಾಗುತ್ತೆ. ಅಂತ ಸಂದರ್ಭಗಳಲ್ಲಿ ಜವಾಬ್ದಾರಿ ವಹಿಸಬೇಕಾಗುತ್ತೆ. ಸೊ ಇದರೆಲ್ಲ ಸಾಮಾನ್ಯವಾಗಿ ಈ ತರ ಜವಾಬ್ದಾರಿಗಳನ್ನ ನಾವು ತಕೊಂಡು ಆ ಒಂದು ಲೇಬರ್ಸ್ಗೆ ಅಥವಾ ವರ್ಕರ್ಸ್ಗೆ ಏನು ಆಗದ ರೀತಿ ನೋಡ್ಕೋಬೇಕಾಗತ್ತೆ. ಇದನ್ನ ನಾವು ಸೇಫ್ಟಿ ಲಿಫ್ಟಿಂಗ್ ಅಥವಾ ಮೂವಿಂಗ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಸೇಫ್ ಆಗಿ ಲಿಫ್ಟ್ ಮಾಡೋದು ಅಥವಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತೆಕ್ಕೊಂಡು ಹೋಗುವಂತ ಕ್ರಮ ಹೇಗೆ? ಸೊ ಅದನ್ನ ವಿಲ್ ಕಾಲ್ ಇಟ್ ಅಸ್ ಹ್ಯಾಂಡ್ಲಿಂಗ್ ಆಫ್ ಮೆಟೀರಿಯಲ್ ಅಥವಾ ವಾಟ್ ಆರ್ ದಿ ಸೇಫ್ಟಿ ಹ್ಯಾಂಡ್ಲಿಂಗ್ ಆಫ್ ಮೆಟೀರಿಯಲ್, ಬಿಲ್ಡಿಂಗ್ ಮೆಟೀರಿಯಲ್ ವರ್ಕ್ ಸೈಟ್ ಅನ್ನೋ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ regarding with the safety aspects. This completes the safety aspects of the construction.